ನಿಜವಾದ ಜರ್ನಲಿಸ್ಟ್ಗಳ ಲೈಫ್ ಹೇಗಿರುತ್ತೆ? ಸೊ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಅನಾಚಾರಗಳು, ಅತ್ಯಾಚಾರಗಳು, ಅವ್ಯವಹಾರಗಳು, ಯಾರು ನಮ್ಮ ಹೀರೋ, ಯಾರು ನಮ್ಮ ವಿಲನ್? ಸೊ ವೀರಪ್ಪನ ಒಂದು ಅಟ್ಟಹಾಸ ಜಾಸ್ತಿ ಆಗಲಿಕ್ಕೆ ಶುರುವಾಗಿತ್ತು. ನಮಗೆ ಪ್ರಪಂಚದ ಒಂದು ಕಿಟಕಿ ಅಂತ ಹೇಳ್ಬೋದು, ಅದು ಜರ್ನಲಿಸ್ಟ್ಗಳಿಂದಾನೇ ಬರೋದು. ಸಿನಿಮಾ ತಾರೆ ರಾಜ್ಕುಮಾರ್ ಅವ್ರನ್ನು ಅಪಹರಣ ಮಾಡಿ ನೀವು ಜರ್ನಲಿಸ್ಟ್ಗೆ ಸರ್, ನಾನು ಎಷ್ಟೊಂದು ಸರಿ ನೋಡಿದ್ದೀನಿ, ಜರ್ನಲಿಸ್ಟ್ಗೆ ಪೊಲೀಸ್ಗಿಂತ ಮುಂಚೆ ಹೆಂಗೆ ಗೊತ್ತಾಗುತ್ತೆ ಸರ್? ನಮಗೆ ದಿನನಿತ್ಯ ಒಂದು ಒತ್ತಡ ಇರುತ್ತೆ. ಬೈತಿ ವಿಷಯ ಏನಾಯ್ತು ಸರ್? ಆಮೇಲೆ ಸತ್ಯದೇವ್ ಅಂತೇಳಿ, ಸತ್ಯದೇವ್ ಮಾಡ್ರು ಅಂತೇಳಿ ಮೈಸೂರಿನವ್ರಿಗೆಲ್ಲ ಗೊತ್ತಿರುತ್ತೆ. ವೆರಿ ಕ್ಲಿಯರ್ಲಿ ಜರ್ನಲಿಸಮ್ ಅಲ್ಲಿ ಪಂಗಗಳಾಗ್ಬಿಟ್ಟು ಸಿದ್ದರಾಮಯ್ಯಗೆ ಬಂದ್ಬಿಟ್ಟು ನಾನು ವೈಯಕ್ತಿಕ ವಿಚಾರ ಅನ್ಕೊಂಡು ಅಂತೇಳಿ ಹೇಳ್ತಾ ಇಲ್ಲ. ವೀರಪ್ಪನ ಹೆಂಡತಿ ಮುತ್ತುಲಕ್ಷ್ಮಿ ಮತ್ತೆ ಅವ್ರ ತಮ್ಮ ಮತ್ತೆ ಅವ್ರ ಊರಿನವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ಬರ್ತಾರೆ. ಅವನು ಜರ್ನಲಿಸ್ಟ್ ಆಗಿ ಯಾವುದೇ ಮಿನಿಸ್ಟರ್ನ ಅಣ್ಣ ಅಂತ ಹೇಳಿ ಕರೀತಾನೆ. ಜರ್ನಲಿಸ್ಟ್ ಲೈಫ್ ತುಂಬ ಸ್ವಾರಸ್ಯಕರವಾಗಿರುತ್ತೆ. ಮತ್ತು ವೀರಪ್ಪನ ಇದರಿಂದನೇ ಎಲ್ಲಿ ನಾನು ಈ ಸುದ್ದಿ ಕಳಿಸ್ತಾ ಇತ್ತು ಅಂತೇಳಿ ನಾಳೆ ನನಗೆ ನಾನು ಕೆಲಸ ಕಳ್ಕೊಂಡ್ಬಿಡ್ತೀನಿ ಅಂತೇಳಿ ಆ ಥರದ ಇನ್ಸೆಕ್ಯೂರಿಟಿ. ಇವತ್ತು ಯಾರು ಗೆಸ್ಟ್ ಇದ್ದಾರೆ ಅಂದರೆ ಅವ್ರ ಬಗ್ಗೆ ನಾವು ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಅವ್ರು ಜರ್ನಲಿಸ್ಟ್ ಆಗಿದ್ರು, ಬಟ್ ಅವ್ರನ್ನೇ ಆ್ಯಂಟೈ ಜರ್ನಲಿಸ್ಟ್ ಅಂತ ಕರ್ಕೋತಾರೆ. ಇದು ಯಾಕೆ ಅಂತ ಸ್ವಾರಸ್ಯಕರ ವಿಷಯಗಳು ಇದೆ ಇದರಲ್ಲಿ. ಆ್ಯಂಟೈ ಜರ್ನಲಿಸ್ಟ್ ಅಂದರೆ ಏನು? ಜರ್ನಲಿಸ್ಟ್ ಅಂದರೆ ನಿಮ್ಗೆ ಗೊತ್ತು ಚೆನ್ನಾಗಿ, ಅಥವಾ ಏನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಮಾತಾಡೋಣ. ಆ್ಯಂಟೈ ಜರ್ನಲಿಸ್ಟ್ ಅಂದ್ರೆ ಏನು ಅದನ್ನು ಮಾತಾಡೋಣ. ನಮ್ಮ ಜೊತೆ ವಿಜೇಂದ್ರ ರಾವ್ ಸರ್ ಇದ್ದಾರೆ. ಅವರು ಆಲ್ಮೋಸ್ಟ್ 25 years ಪ್ಲಸ್ ಅವರು ಒಬ್ಬರು ಜರ್ನಲಿಸ್ಟ್ ಆಗಿದ್ದರು. ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಈ ಥರ ಹಲವಾರು ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸಲ್ಲಿ ಕೆಲಸ ಮಾಡಿದ್ದಾರೆ. ದೊಡ್ಡ ಒಂದು ವಿಷಯಗಳಲ್ಲಿ ಅವರು ಜರ್ನಲಿಸಮ್ ಕೂಡ ಬರೆದಿದ್ದಾರೆ. ವೀರಪ್ಪನ್ ಕೇಸ್ ಇರ್ಬೋದು, ಆ ಥರ ಇನ್ನೂ ಹಲವಾರು ಇದರಲ್ಲಿ ಅವರು ತಮ್ಮ ಒಂದು ಬರವಣಿಗೆ ಬರೆದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಳ್ಳೋಣ. ಆ್ಯಸ್ ಅ ಜರ್ನಲಿಸಮ್ ಅಂದರೆ ಏನು, ಅದರಲ್ಲಿ ಏನೇನು ಒಳ್ಳೇದಿದೆ, ಏನು ಕೆಟ್ಟದಿದೆ, ಅದರ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ನಿಜವಾದ ಜರ್ನಲಿಸ್ಟ್ಗಳ ಲೈಫ್ ಹೇಗಿರುತ್ತೆ, ಅದರ ಒಂದು ಅವ್ರ ಲೈಫಲ್ಲಿ ಏನೇನು ಒಳ್ಳೆಯದು ಕೆಟ್ಟದುಗಳಿರುತ್ತೆ, ಯಾವ ಥರ ನೋಡ್ತಾ ಇದ್ದೀವಿ, ಮತ್ತು ನಾವು ನ್ಯೂಸ್ ಪೇಪರಲ್ಲಿ ಓದುವಂಥ ವಿಷಯಗಳು ನಿಜವಾಗ್ಲೂ ಕರೆಕ್ಟಾಗಿದೆಯಾ ಅಥವಾ ನಾವು ಏನಾದ ಥರ ಅದರಲ್ಲಿ ಏನಾದರೂ ಒಳಾರ್ಥಗಳಿದೆಯಾ, ಇವುಗಳನ್ನೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಅಷ್ಟು ಮಾತ್ರ ಅಲ್ಲ, ಮತ್ತು ಮುಂದಿನ ಜರ್ನಲಿಸಮ್ ಒಂದು ಕರಿಯರ್ ಆಗಿರ್ಬೋದು, ಅಥವಾ ಮುಂದೆ ಯಾವ ಥರ ಜರ್ನಲಿಸಮ್ಗೆ ಒಂದು ಸ್ಕೋಪ್ ಇದೆ, ಅಥವಾ ನಿಮಗೆ ಒಂದು ಜರ್ನಲಿಸಮ್ ಒಂದು ಕರಿಯರ್ ತೊಗೋಬೇಕು ಅಂದರೆ ಅದರಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗ್ಬೋದು ಈಗಿಂದ, ಪ್ರತಿಯೊಂದು ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ವಿಜೇಂದ್ರ ರಾವ್ ಸರ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್, ಶ್ರೀಮಂತ ಮನೆಪಾಠ ಪಾಡ್ಕಾಸ್ಟ್ಗೆ. ನಮಸ್ಕಾರ ಪ್ರಿಯರಾಮ್ ಅವರೇ, ನೀವು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಒಂದು ಧನ್ಯವಾದಗಳು. ಮತ್ತು ಹಂಚ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದೆ. ಸೊ ನಾನು ಆ್ಯಂಟೈ ಜರ್ನಲಿಸ್ಟ್ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಪಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಒಂದು ವೃತ್ತಿನಲ್ಲಿ ಇರ್ತಕ್ಕಂಥ ಆಗು ಹೋಗುಗಳು, ಮತ್ತು ಬರೀ ಆಗು ಹೋಗುಗಳು ಅಂತಲೂ ಹೇಳಿಕ್ಕಾಗೋದಿಲ್ಲ. ಸೊ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಅನಾಚಾರಗಳು, ಅತ್ಯಾಚಾರಗಳು, ಅವ್ಯವಹಾರಗಳು, ಅದ್ರ ಬಗ್ಗೆ ಹೊರಗಿನವ್ರಿಗೆ ತಕ್ಕಮಟ್ಟಿಗೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಾದಮೇಲೆ ಗೊತ್ತಾಗ್ತಾ ಇದೆ. ಬಟ್ ಜನಕ್ಕೆ ಇರ್ತಕ್ಕಂಥ ಒಂದು ಅಭಿಪ್ರಾಯ, ಅವರ ಒಂದು ನಂಬಿಕೆ ಏನಂತ ಹೇಳಿದ್ರೆ, ಈಗ ಟಿ ವಿ ಚಾನಲ್ಗಳೆಲ್ಲ ಬಂದು ನಮ್ಮ ವೃತ್ತಿ, ನಮ್ಮ ಒಂದು ಮಾಧ್ಯಮ ಲೋಕ ಹಾಳಾಗೋಯ್ತು ಅಂತ. ಅದೇನು ಮುಂಚೆನೇ ಏನು ಅಂಥ ಚೆನ್ನಾಗಿತ್ತು ಅಂಥೇಳಿ ನನಗೆ ಅನಿಸೋದಿಲ್ಲ. ಯಾಕೆಂದರೆ ಸಾಮಾನ್ಯ ನಾವು ಯಾವುದೇ ಫೀಲ್ಡಲ್ಲಿ ಮಾತಾಡಿದಾಗ, ಸೊ ಇಲ್ಲ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು ಅಂದ್ಕೊಂಡು ಅಂತೇಳಿ, ಎಲ್ಲ ನಮ್ಮ ಕಾಲದಲ್ಲಿ ಇದ್ದಿದ್ದರಲ್ಲಿ ಓಕೆ, ಅದು ಅಷ್ಟು ಕೆಟ್ಟಿರಲಿಲ್ಲ. ಬಟ್ ಕೆಟ್ಟಿರಲಿಲ್ಲ ಅಂತೇಳಿ ಹೇಳೋದಕ್ಕಾಗಲ್ಲ, ಕೆಟ್ಟಿತ್ತು. ಬಟ್ ಅದು ಇನ್ನೂ ಅಧೋಗತಿ ಹಿಡಿಲಿಕ್ಕೆ ಏನೆಲ್ಲ ಕಾರಣಗಳು ಅನ್ನೋದ್ರ ಬಗ್ಗೆ ನೀವೇನಾದ್ರು ನಿರ್ದಿಷ್ಟವಾದ ಪ್ರಶ್ನೆಗಳಿತ್ತು ಅಂತೇಳಿ ಅದಕ್ಕೆ ನನಗೆ ಗೊತ್ತಿರೋ ವ್ಯಾಪ್ತಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ನೀವು ಹೇಳೋದು ನೋಡಿದ್ರೆ ನಂಗೊಂದು ಸ್ವಲ್ಪ ಭಯನೂ ಆಗುತ್ತೆ ಸರ್. ಯಾಕೆ ಭಯ ಆಗುತ್ತೆ ಅಂದರೆ, ನಮಗೆ ಆಸ್ ಪಬ್ಲಿಕ್ ನಮಗೇನೆಂದರೆ, ನಮಗೆ ಪ್ರಪಂಚದ ಒಂದು ಕಿಟಕಿ ಅಂತ ಹೇಳ್ಬೋದು, ಅದು ಜರ್ನಲಿಸ್ಟ್ಗಳಿಂದನೇ ಬರೋದು. ನಮಗೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾರು ನಮ್ಮ ಹೀರೋ, ಯಾರು ನಮ್ಮ ವಿಲನ್, ನಿಜವಾಗ್ಲೂ ನಮ್ಮ ಪ್ರಪಂಚದಲ್ಲಿ ನಮಗೆ ಒಳ್ಳೇದಾಗ್ತಾ ಇದೆ, ಕೆಟ್ಟಾಗ್ತಾ ಇದೆ, ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದು ಎಲ್ಲನೂ ನೀವು ಹೇಳೋದೇ ನಮ್ಗೆ ಗೊತ್ತಾಗೋದು. ನಮಗೆ ಈಗ ನೀವೇನೇ ಆ ಒಂದು ವ್ಯವಸ್ಥೆಯಲ್ಲ, ಕಿಟಕಿಯಲ್ಲೇ ಒಂದು ನಾವು ನೋಡೋಂಥ ದೃಶ್ಯನೇ ತಪ್ಪಿದೆ ಅಂತ ಅಂದ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಸರ್, ಭಯ ಪಡಬೇಕಾ ನಾವುಗಳು? ಇಲ್ಲ, ಭಯ ಪಡೋದಕ್ಕೆ ಕಾರಣ ಇದೆ. ಈಗ ನೀವು ವೀರಪ್ಪನ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರಿಂದ, ಮತ್ತು ನಾನು ವೀರಪ್ಪನ ಅವನ ಭೀಕರ ಕೃತ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ದಿನನಿತ್ಯ ಅಂತೇಳಿ ಆಗಿಂದಾಗೆ ಮಾಡ್ತಾ ಇದ್ದ ಅವಧಿನಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೆ. ಮತ್ತು ನಾನು ಬೆಂಗಳೂರಿನವನು, ಮೈಸೂರಿಗೆ ಬರೋ ಟೈಮ್ಗೆ ಸೊ ವೀರಪ್ಪನ ಒಂದು ಅಟ್ಟಹಾಸ ಜಾಸ್ತಿ ಆಗಲಿಕ್ಕೆ ಶುರುವಾಗಿತ್ತು. ಸೊ ಆ ಕಾರಣಕ್ಕೆ ಅದನ್ನು ಸಾಕಷ್ಟು ಹತ್ತಿರದಿಂದ ನೋಡಿದ್ದೀನಿ. ಮತ್ತು ಆ ಟೈಮಲ್ಲಿ ನಮ್ಮ ವರದಿಗಾರಿಕೆ ಯಾವ ಥರ ಇತ್ತು, ಸೊ ಅದು ಟೆಕ್ನಾಲಜಿ ಬಳಕೆ ಇರ್ಬೋದು, ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ವೃತ್ತಿಪರತೆ ಇರ್ಬೋದು, ಇಲ್ಲ ಪ್ರಾಮಾಣಿಕತೆ ಕೂಡ ಇರ್ಬೋದು.
ಸೊ ಅದು ಜನರಲಿ ಕಾಣ್ತಾ ಇರಲಿಲ್ಲ. ಈಗ ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಕೃಪಾಕರ್ ಸೇನಾನಿ ಅಂತ ಹೇಳಿ ಮೈಸೂರಿನವರೇ ಭಾಳ ಹೆಸರು ಮಾಡಿರ್ತಕ್ಕಂಥ ವೈಲ್ಡ್ ಲೈಫ್ ಇವರು ಏನು ಫೋಟೋಗ್ರಫರ್ಸು ಮತ್ತು ವೈಲ್ಡ್ ಡಾಗ್ಸ್ ಬಗ್ಗೆ ಸಿನಿಮಾನು ಮಾಡಿದ್ದಾರೆ. ಅವರು ವೀರಪ್ಪನಿಂದ ಅಪಹರಣಕ್ಕೆ ಒಳಗಾದಾಗ ಅವ್ರ ಜೊತೆ ಒಬ್ಬರು ಸೈಂಟಿಸ್ಟೂ ಇದ್ದರು, ಮೈನಿ ಅಂತ ಇರಬೇಕು ಅವ್ರದ್ದು ಹೆಸರು ಸಬ್ಜೆಕ್ಟ್ ಕರೆಕ್ಷನ್ ನಾನು. ಓಕೆ. ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ ಟೂರಿಸ್ಟಾಗಿ. ಸೊ ಅವರು ಅಪಹರಣಕ್ಕೆ ಒಳಗಾಗ್ತಾರೆ. ಇದು ಒಂದು ಭಾಳ ಸ್ವಾರಸ್ಯಕರವಾದ ಒಂದು ವಿದ್ಯಮಾನ. ಅವರು ಹೋದ ಒಂದು 2-3 ದಿನಕ್ಕೆ, ಯಾಕೆಂತಂದರೆ ವೀರಪ್ಪನ ಬೇರೆಯವ್ರನ್ನ ಅಪಹರಣ ಮಾಡಿದ. ಆಮೇಲೆ ಕಾಲಕ್ರಮೇಣ ನಮ್ಮ ಸಿನಿಮಾ ತಾರೆ ರಾಜ್ಕುಮಾರ್ ಅವ್ರನ್ನೂ ಅಪಹರಣ ಮಾಡಿದ್ದು. ಅದು ಅವನು ಬೇಟೆಯಾಡಿದ ವ್ಯಕ್ತಿಗಳಿಗೆ ಅತಿ ದೊಡ್ಡ ವ್ಯಕ್ತಿ. ಬಟ್ ಅದಕ್ಕೆ ಮುಂಚೆ ಅವನಿಂದ ಅಪಹರಣ ಆಗಿದ್ದವರು ಕೃಪಾಕರ್ ಮತ್ತು ಸೇನಾನಿ. ಸೊ ನ್ಯಾಚುರಲಿ ಸೊ ಜನಕ್ಕೆಲ್ಲನೂ ಮತ್ತು ಅವರು ಮೈಸೂರಿನಲ್ಲೇ ಇದ್ದಿದ್ದರಿಂದ ಸೊ ಇಲ್ಲಿ ಲೋಕಲ್ ಆ್ಯಂಗಲೂ ಅದಕ್ಕಿತ್ತು, ಮತ್ತು ಲೋಕಲಿ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯೂ ಇತ್ತು. ಮತ್ತು ಅವರು ಮೈಸೂರಿಂದ ಹೊರಗಿನ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ವ್ಯಕ್ತಿಗಳು ಅವರಿಬ್ಬರು. ಸೊ ಇವರು ಮೈತಿ ಅಂತ ಅವರು ಡಾಕ್ಟರ್ ಮೈತಿ ಸಾರಿ ಯಾ. ಸೊ ನಮಗೆ ಏನಂತ ಹೇಳಿದರೆ ಆ ಥರದ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅಪಹರಣ ಆದಾಗಲೇ ಇರ್ಬೋದು. ನಾನು ರಾಜ್ಕುಮಾರ್ ಅಪಹರಣ ಆಗೋ ಅಷ್ಟೊತ್ತಿಗೆ ನಾನು ನಮ್ಮ ಫೀಲ್ಡಿಂದ ದೂರ ಬಂದಿದ್ದೆ, ನಾನು ವೀರಪ್ಪನ ಕವರ್ ಮಾಡ್ತಾ ಇರಲಿಲ್ಲ. ಬಟ್ ಈ ಕೃಪಾಕರ್ ಸೇನಾನಿ ಅವರು ಅಪಹರಣ ಆದಾಗ ನಮಗೆ ದಿನನಿತ್ಯ ಒಂದು ಒತ್ತಡ ಇರುತ್ತೆ. ಅಂದರೆ ಏನಾಯ್ತಲ್ಲಿ, ಅವ್ರೇನು ಬದುಕಿದ್ದಾರಾ ಇಲ್ಲ, ಅವ್ರನ್ನೇನಾದ್ರು ಘಾಸಿ ಮಾಡೋದನ್ನ, ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾನೆ, ಮತ್ತು ಅವ್ರು ಎಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಊಟ ಸಿಗ್ತಾ ಇದೆಯಾ, ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ, ಮತ್ತು ಸರ್ಕಾರ ಏನು ಮಾಡ್ತಾ ಇದೆ. ಸೊ ಈ ಥರದ್ದೆಲ್ಲ ನಮಗೆ ದಿನನಿತ್ಯ, ಯಾಕೆಂತೇಳಿ ಜನನು ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ನಮ್ಮ ಹೆಸರು ಮಾಡಿರ್ತಕ್ಕಂಥ ಮತ್ತು ಖ್ಯಾತಿ ಇರ್ತಕ್ಕಂಥ ವ್ಯಕ್ತಿಗಳು ಅಪಹರಣಕ್ಕೆ ಒಳಗಾದಾಗ ಆ ಥರದ ಒತ್ತಡ ಇರುತ್ತೆ. ಸೊ ನಮಗೆ ಅಲ್ಲಿಂದ ಸುದ್ದಿ ಯಾವ ರೀತಿ ಬರೋದು ಅಂತ ಇದು ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಕೂಡ ಮುಖ್ಯ ಆಗಬಹುದಂಥದ್ದು, ಮತ್ತು ನಮ್ಮ ಓದುಗರಿಗೆ ಅಥವಾ ವೀಕ್ಷಕರಿಗೆ ಕೂಡ ಈ ವಿಷಯಗಳು ಸ್ವಲ್ಪ ತಿಳ್ಕೊಂತು ಅಂತ ಹೇಳಿದ್ರೆ, ಅಂದರೆ ನಾವು ಯಾವ ರೀತಿ ಸುದ್ದಿ ಸಂಗ್ರಹ ಮಾಡ್ತೀವಿ, ಮತ್ತು ಪರ್ಟಿಕ್ಯುಲರ್ಲಿ ಇದು ವೀರಪ್ಪನ ಒಂದು ವಿಷಯದಲ್ಲಿ ನಮಗೆ ಯಾವ ರೀತಿ ಕಾಡಿನಿಂದ ಯಾವ ರೀತಿ ಸುದ್ದಿ ಬರುತ್ತೆ. ಯಾಕಂತೇಳಿ ನಾವು ಯಾವಾಗಲೂ ಕಾಡಲ್ಲಿ ಇರಲಿಕ್ಕಾಗಲ್ಲ. ಹೌದು. ಮತ್ತು ಈಗ ಅಂತೇಳಿದ್ರೆ, ಸೊ ಈಗ ಸಪೋಸ್ ಏನಾದ್ರು ವೀರಪ್ಪನ ಇದ್ದು ನಾವು ಕಾಡು ಹೋಯ್ತು ಅಂತ ಹೇಳಿದ್ರೆ ಅಲ್ಲೂ ಟವರ್ದು ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು ಈಗೂ. ಬಟ್ ಆವಾಗ ನಾವು ಸುಮಾರು ಸುದ್ದಿ ಎಲ್ಲೋ ಹತ್ತಿರದ ಪಬ್ಲಿಕ್ ಇದಕ್ಕೆ ಬೂತ್ PCO ಹೋಗ್ಬಿಟ್ಟು ಸುದ್ದಿ ಕೊಡ್ತಾ ಇದ್ವಿ. ಕೆಲವು ಸತಿ ಇದಿರೋದು ಅದು ಫ್ಯಾಕ್ಸ್ ಇರೋದು. ಸೊ ನಾವು ಆಫೀಸ್ಗೆ ಅಂದರೆ ಮೈಸೂರಿಗೆ ಬಂದ್ಬಿಟ್ಟು ಸುದ್ದಿ ಕೊಡೋದಕ್ಕೆ ಆಗ್ತಿರಲಿಲ್ಲ, ಅಥವಾ ಆಗಿತ್ತು ಅಂತೇಳಿ ರಾತ್ರಿ ಲೇಟ್ ಆಗಿಬಿಡೋದು. ಸೊ ಎಡಿಷನ್ ಲೇಟ್ ಆಗಿಬಿಡೋದು. ನೀವು ಯಾವ ಏರಿಯಾಲಿದ್ರಿ ಸರ್, ಸುಮ್ಮನೆ ಫಾರ್ ಕ್ಲಾರಿಟಿ? ಬಂಡೀಪುರ, ನಮ್ಮ ಸತಿ ಆ ಕಡೆ ಇದ್ರ, ಸತ್ಯಮಂಗಲ ಆ ಕಡೆ? ಇವರು ಬಂಡೀಪುರದಿಂದ ಅವರು ಅಪಹರಣಕ್ಕೆ ಇದಾಗಿದ್ದು. ಸೊ ಆ ಟೈಮಲ್ಲಿ ಮತ್ತೆ ಅವನು ವೀರಪ್ಪನ ಒಂದೇ ಕಡೆ ಇರ್ತಾ ಇರಲಿಲ್ಲಲ್ಲ. ಸೊ ಈಗ ಬೇರೆ ಯಾವುದೇ ಅಂದರೆ ಈಗ ಒಂದು ವಿಮಾನ ಅಪಹರಣ ಆದಾಗ ಕೂಡ ಸೊ ಒಂದು ನಿರ್ದಿಷ್ಟವಾದ ಒಂದು ಲೊಕೇಶನ್ ಅಲ್ಲಿಗೇ ಇದಾಗಿರ್ತಾರೆ. ಸೊ ಇಲ್ಲಿ ವೀರಪ್ಪನವ್ರನ್ನ ಕರ್ಕೊಂಡು ಎಲ್ಲಿ ಹೋಗಿರ್ತಾನೆ ಅಂತೇಳಿ ಗೊತ್ತಿಲ್ಲ. ಕರೆಕ್ಟ್. ಸೊ ನೀವು ಕಾಡಲ್ಲಿ ಮತ್ತು ನಮಗೆ ಯಾರು ಮಾಹಿತಿದಾರರು ಇರೋಲ್ಲ. ಓಕೆ. ಸೊ ನಾವು ಜನರಲಿ ಡಿಪೆಂಡ್ ಅಪಾನ್ ಗೌರ್ಮೆಂಟ್ ಏಜೆನ್ಸೀಸ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಅದು ಒಂದೇ ಅಲ್ಲ, ನಮ್ಮ ಬೇರೆ ಸೋರ್ಸಸ್ಗಳನ್ನು ಇರ್ತಾರೆ. ಮತ್ತು ನಾವು ಸೋರ್ಸಸ್ಗಳನ್ನು ನಮ್ಮ ಸೋರ್ಸಸ್ ಎಷ್ಟು ಡಿಪೆಂಡಬಲ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಕರೆಕ್ಟ್. ಅಲ್ಲಿ ಲೋಕಲಿ ಕೂಡ ಸೊ ಯಾವುದೋ ಒಬ್ಬ ನಮಗೆ ಪರಿಚಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅಂತೇಳಿ ಇಟ್ಕೊಳ್ಳಿ. ಅದಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ನಮ್ಮ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅಂತ ಪೇಪರ್ಗಳಿಗೆ ಕೂಡ ಅಂದರೆ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅವಾಗ ನಂಬರ್ ಒನ್ ಇದ್ದಿದ್ದು. ಸೊ ಈ ಥರದ ಪೇಪರ್ಗಳಿಗೆ ಕೂಡ ಅತಿ ಹತ್ತಿರದ ಜಾಗ ಅಂತ ಹೇಳಿದ್ರೆ ಗುಂಡ್ಲುಪೇಟೆ. ಅಲ್ಲಿ ಪ್ರಜಾವಾಣಿ ಯಾರು ಒಬ್ಬ ಸ್ಟ್ರೇಂಜರ್ ಇರೋರು. ಸೊ ಅವರು ಯಾವ ಮಟ್ಟಕ್ಕೆ ಸುದ್ದಿ ಕಲೆ ಹಾಕಬಲ್ಲರು, ಮತ್ತು ಅವ್ರಿಗೆ ಸಾಮರ್ಥ್ಯ ಏನು, ಕೆಲವು ಕಡೆ ಟ್ರೈನಿಂಗ್ ಎಲ್ಲ ವ್ಯವಸ್ಥೆ ಇದೆ ಅವ್ರಿಗೆಲ್ಲ. ಬಟ್ ಆದ್ರೂ ದೇ ಆರ್ ನಾಟ್ ಪ್ರೊಫೆಷ್ನಲ್ ಜರ್ನಲಿಸ್ಟ್. ಅದು ಸೊ ಅವರ ಒಂದು ಸೀಮಿತ ಇದರಲ್ಲಿ ಏನು ಸಾಮರ್ಥ್ಯದಲ್ಲಿ ಮಾಡಲ್ಲ ಅಂತಲ್ಲ. ಮತ್ತು ಸುಮಾರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಭಾಳ ಮುಖ್ಯವಾದ ಅಂಶ ನಾನು ಈಗಲೇ ಹೇಳ್ಬಿಡ್ತೀನಿ. ಸೊ ನಮ್ಮ ವೀರಪ್ಪನದೇ ಇಶ್ಯೂನೇ ಇಟ್ಕೊಂತು ಅಂತ ಹೇಳಿದ್ರು. ಸೊ ಈಗ ಯಾವುದೋ ಒಂದು ಟೈಮ್ ಮ್ಯಾಗ್ಝೀನಿಂದ ಯಾರು ಬರ್ತಾರೆ ಅಂತೇಳಿ ಇಟ್ಕೊಳ್ಳಿ. ಸೊ ಯಾವುದೋ ಒಂದು ಅಮೇರಿಕಾಯಿಂದ ಬರ್ಬೋದು, ಇಲ್ಲ BBC ಯಾರು ಬರ್ಬೋದು.
ಸೊ ಇವ್ರಿಗೆ ಲೋಕಲ್ ಸುದ್ದಿ ಎಲ್ಲನೂ ಹೌದು, ಸಪೋರ್ಟ್. ನಮಗೆ ಇರ್ತಕ್ಕಂಥ ಗ್ರಾಸ್ಪ್ ಅವ್ರಿಗೆ ಇರಲ್ಲ. ಸೊ ನ್ಯಾಚುರಲಿ ಸ್ಥಳೀಯ ಸಂಪನ್ಮೂಲಗಳ ಮೇಲೆ ಸ್ಥಳೀಯ ಒಂದು ನಾವೇನೇ ಅವ್ರಿಗೆ ಇನ್ಫಾರ್ಮೆಂಟ್ಸ್ ಆಗಿರ್ತೀವಿ, ಡೆಕ್ಕನ್ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ, ಅಥವಾ ಮತ್ತು ನಾವು ಈ ನಮ್ಮ ಸ್ಟ್ರೇಂಜರ್ಸ್ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ನಾವು ಮೂಲದಲ್ಲೇನೇ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಸೊ ಅದು ವಿಶ್ವಾದ್ಯಂತ ಹೋಗುತ್ತೆ. ಕರೆಕ್ಟ್ ಸರ್. ಸೊ ಇದು ಪರ್ಟಿಕ್ಯುಲರ್ಲಿ ವೀರಪ್ಪನಂಥ ಒಂದು ವಿಷಯ ಕುರಿತಂತೆ ಮಾತಾಡ್ಬೇಕಾದ್ರೆ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಸೊ ಆ ಕಾರಣಕ್ಕೆ ಮೂಲದಲ್ಲೇನೇ ಅದು ಈಗ ನಮ್ಮ ವಾಟರ್ ಸೋರ್ಸು ಮೂಲದಲ್ಲೇ ಪೊಲ್ಯೂಟ್ ಆಗೋಯ್ತು ಅಂತ ಕಂಟಾಮಿನೇಟ್ ಆಗೋಯ್ತು ಅಂತ ಹೇಳಿದ್ರೆ ಅದು ಎಲ್ಲ ಕಡೆ ಹಾಗೇ ಹೋಗುತ್ತಲ್ಲ ಅದು, ಈವನ್ ಆಫ್ಟರ್ ಟ್ರೀಟ್ಮೆಂಟ್ ಸಮ್ ಟ್ರೇಸಸ್ ಐ ಮೀನ್. ಸೊ ಆ ಥರದ್ದು. ಸೊ ಅದು ಒಂದು ಮೈತಿಯವರ ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು, ಅವ್ರಿಗೆ ಜ್ವರ ಬಂದಿದೆ ಅಂತ. ಸೊ ನಾನು ಅದನ್ನು ಭಾಳ ಕ್ರಿಟಿಕಲಾಗಿ, ನನಗೆ ಅದನ್ನು ಜ್ವರ ಬಂದಿದೆ ಅಂತೇಳಿ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಾನು ಅದನ್ನು ಮೈತಿಗೆ ಜ್ವರ ಅಂತೇಳಿ ಬರೀಲಿಕ್ಕೆ ಹೋಗಲಿಲ್ಲ. ಅದು ನಾವು ಬೆಳಗ್ಗೆ ಒಂದು 11 ಗಂಟೆ ಸುಮಾರಿಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಸೊ ಅಂದರೆ ನಮಗೆ ಹೆಚ್ಚು ಕಡಿಮೆ 10:30-11 ಗಂಟೆ ರಾತ್ರಿವರೆಗೂ ಟೈಮ್ ಇರುತ್ತೆ ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ. ಬಟ್ ಅದೊಂದೇ ವಿಚಾರ ಇಟ್ಕೊಂಡು ನಾವು ಇಡೀ ದಿನ ಕಳೀಲಿಕ್ಕಾಗಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರುತ್ತಲ್ಲ ಕವರ್ ಮಾಡಲಿಕ್ಕೆ. ಸೊ ನನಗೆ ತಕ್ಷಣಕ್ಕೆ ಅನಿಸಿದ್ದು ಇದು, ಅಲ್ಲಿ ಯಾರ್ಯಾರು ಅಪಹರಣಕ್ಕೆ ಒಳಗಾಗಿದ್ರು ಅವರ ಎಲ್ಲ ಕುಟುಂಬ ವರ್ಗ ಕೂಡ ಆತಂಕದಲ್ಲಿರ್ತಾರೆ. ಹೌದು ಸರ್. ಸೊ ಅಂಥ ಟೈಮಲ್ಲಿ ನಾವು ಮೈತಿ ಇದು ಜ್ವರ ಅಂತ ಹೇಳ್ತು ಅಂತ ಹೇಳಿದ್ರೆ ಆತನ ಮಿಸಸ್ ಇರ್ಬೋದು, ಫ್ಯಾಮಿಲಿ ಏನು ಅಂದ್ಕೊಳ್ತಾರೆ. ಸೊ ಮುಂಚೆನೇ ಇವನು ಇದು ಗಂಡ ಅಪಹರಣಕ್ಕೆ ಒಳಗಾಗಿರೋದೇ ಸಾಕಷ್ಟು ಆಘಾತ ಆಗಿರುತ್ತೆ, ಅದಕ್ಕೆ ನಾವು ಆತಂಕನೂ ಒಂದು ಸೇರಿಸ್ಬಿಡ್ತು ಅಂತ ಹೇಳಿದ್ರೆ. ಸೊ ಆ ಕಾರಣಕ್ಕೋಸ್ಕರ ಅಂದರೆ ಆ ಫ್ಯಾಮಿಲಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಮೈತಿ ಇಸ್ ವೈಫ್, ಐ ನೆವರ್ ಸಾ ಹರ್. ಸೊ ಆಕೆಗೆ ಒಂದು ಆಘಾತ ಆಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ಇಟ್ಕೊಂಡು ನನ್ನ ಇನ್ಫಾರ್ಮೇಷನ್ ತಪ್ಪಿದ್ರೂ ಇರಬಹುದು ಅನ್ನೋ ರೀತಿ ವರದಿ ಮಾಡಿದೆ. ಸೊ ಈ ಥರದ ಒಂದು ಸಂದರ್ಭದಲ್ಲಿ ನಮಗೆ ಭಾಳನೇ ಒತ್ತಡ ಇರುತ್ತೆ. ಏನಂತ ಹೇಳಿದ್ರೆ ನನಗೆ ಲಕ್ಕಿಲಿ ನಾನು ಮತ್ತೆ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಸೊ ನನಗೆ ಆ ಥರದ ಒತ್ತಡ ನಾನು ಯಾವತ್ತೂ ನಾನು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ. ಯಾರು ಒತ್ತಡ ಹಾಕೋರು ಯಾರು ಸರ್? ಇಲ್ಲ, ಒತ್ತಡ ನಾಳೆ ನನ್ನ ಪೇಪರಲ್ಲಿ ಏನಾದ್ರು ಬೇರೆ ಪೇಪರಲ್ಲಿ ಬಂದ್ಬಿಡ್ತು ಅಂತೇಳಿ ನನ್ನ ಪೇಪರಲ್ಲಿ ಸುದ್ದಿ ಇಲ್ಲ ಅಂತ ಹೇಳಿದ್ರೆ ಸೊ ಅದು ನನಗೆ ನನ್ನ ಪ್ರೊಫೆಷನಲಿಸಮ್ಗೆ ಅದು ಒಂದು ಇಟ್ಸ್ ಎ ಡೆಂಟ್. ಅದು ಸೊ ಆ ಥರದ್ದು ನಾನು ಸೊ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ನೆವರ್ ಸಬ್ಜೆಕ್ಟೆಡ್ ಮೈ ಸೆಲ್ಫ್ ಟು ದಟ್ ಕೈಂಡ್ ಆಫ್ ಪ್ರೆಷರ್. ನಾಳೆ ಏನೂ ನನ್ನ ಪೇಪರಲ್ಲಿ ಬರದೇ ಇತ್ತು ಅಂತ ಹೇಳಿ ಪರವಾಗಿಲ್ಲ, ಅಕಸ್ಮಾತ್ ನನಗೆ ಸುದ್ದಿ ಮಿಸ್ ಆದ್ರೂ ಪರವಾಗಿಲ್ಲ, ಬಟ್ ತಪ್ಪು ಸುದ್ದಿ ಬರಬಾರ್ದು ಅನ್ನೋ ಒಂದು ಜವಾಬ್ದಾರಿ ನಮಗೆ ಎಲ್ಲರಿಗೂ ಇರಬೇಕಾಗುತ್ತೆ. ಸೊ ಈ ಥರದ ಸಂದರ್ಭಗಳಲ್ಲಿ ಅಂದರೆ ಜನ ಒಂದು ವಿಚಾರನ ತಿಳ್ಕೋಬೇಕು ಅಂಥೇಳಿ ತವಕ ಇಟ್ಕೊಂಡಿರೋಂಥ ಒಂದು ಸಂದರ್ಭದಲ್ಲಿ ಆ ಥರದ ಒಂದು ಜವಾಬ್ದಾರಿ ಇನ್ನೂ ಮುಖ್ಯ ಆಗುತ್ತೆ. ಸೊ ನಾನು ಏನು ಬರೆದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಆಫ್ ಆಲ್ ನಮ್ಮ ಇವರಿಗೆ ಯಾರು ನಮಗೆ ಮಾಹಿತಿ ಕೊಟ್ಟವರು ಅಫಿಷಿಯಲ್ ಸೋರ್ಸು. ಈಗ ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಒಂದು ಸಣ್ಣ ಡೈಗ್ರೆಷನ್, ನಾನು ಅವಾಗ ಯಾವುದೇ ಪೇಪರಲ್ಲಿ ಅಸೋಸಿಯೇಟ್ ಆಗಿರಲಿಲ್ಲ. ಆ ಟೈಮಲ್ಲಿ ನಾನು ಯಾರ್ದೋ ಮನೆಗೆ ಹೋಗಿದ್ದೆ, ಇದರಲ್ಲಿ ನಮ್ಮ ವಿ ಮೊಹಲ್ಲಾದಲ್ಲಿ. ಸೊ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆ ಫ್ಲ್ಯಾಟಲ್ಲೇನೆ ನಮ್ಮ ಮುತ್ತಪ್ಪ ರೈ ಡಾನ್. ಓಕೆ. ಸೊ ಆತ ಮೈಸೂರಿಗೆ ಬಂದಾಗೆಲ್ಲ ಅಲ್ಲಿರೋದು ಅಂದ್ಕೊಂಡು ಅಂತೇಳಿ ಸುದ್ದಿ ಬಂತು. ಸೊ ವಾಂಟೆಡ್ ಇದ್ರಾ ಅಥವಾ ವಾಂಟೆಡ್. ಸೊ ಮತ್ತು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆತ ಅಲ್ಲಿ ಇದ್ದ ಅಂದ್ಕೊಂಡು ಅಂತ ಮಾಹಿತಿ ಬಂತು. ಸರಿ, ನಾನು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಕ್ರಾಫರ್ಡಲ್ ಹತ್ರ ಯಾವುದೋ ಒಂದು ಪ್ರೊಸೆಷನ್ ಏನೋ ಆಗ್ತಾಯಿತ್ತು. ಒಬ್ಬರು ಪೊಲೀಸ್ ಆಫೀಸರು ಪರಿಚಯದವ್ರೇ ಅವ್ರು ಸಿಕ್ಕಿದ್ರು. ಸೊ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದೆ, ಏನು ಮುತ್ತಪ್ಪರ ಏನು ಮೈಸೂರಲ್ಲೇ ಇದ್ದಾನಂತಲ್ಲ, ಎಲ್ಲಿ ಸಾರ್ ಅನ್ಕೊಂಡು ಅಂತ. ಅಂದರೆ ಅವ್ರಿಗೆ ಯಾಕಂದರೆ ಐ ಆಮ್ ಟ್ರೈಂಗ್ ಟು ರಿಮೆಂಬರ್, ಯಾಕಂತೇಳಿದ್ರೆ ಇವರು ನಮ್ಮ ಕೆಂಪಯ್ಯಗೆ ಮತ್ತು ಮುತ್ತಪ್ಪರಾಗೆ ಒಂಥರ ಇದಿತ್ತು, ಏನೋ ಮೋರ್ ದೆನ್ ದ ಟಿಪಿಕಲ್ ಪೊಲೀಸ್ ಕ್ರಿಮಿನಲ್ ದ್ವೇಷನ ಅಥವಾ ಇಲ್ಲ, ದ್ವೇಷ ಅನ್ನೋದು ಅಂದರೆ ದೇ ಹ್ಯಾಡ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಈಚ್ ಅದರ್ ಅನ್ನೋ ಥರ, ಅದನ್ನು ಆ ಥರ ಹೇಳ್ಬೋದು. ಓಕೆ. ಸೊ ಇವ್ರಿಗೆ ಆ ಕಾರಣಕ್ಕೇನೋ ಇರಬೇಕು, ಮೋಸ್ಟ್ಲಿ ಕೆಂಪಯ್ಯ ಇದ್ದಾಗಿರಬೇಕು, ಕೆಂಪಯ್ಯ ಅವರು ಪೊಲೀಸ್ ಕಮಿಷನರ್ ಆಗಿದ್ದಾಗಿರಬೇಕು, ದಟ್ ಐ ಆಮ್ ನಾಟ್ ಶೋರ್. ಬಟ್ ಇವರು ನಮ್ಮ ಪೊಲೀಸ್ ಆಫೀಸರ್, ಪೊಲೀಸ್ ಇನ್ಸ್ಪೆಕ್ಟ್ರು, ಅದು ಯಾವುದೋ ಬಂದೋಬಸ್ತ್ ಡ್ಯೂಟಿಯಲ್ಲಿದ್ದವರು. ಸೊ ಅವರು ಆ ರೀತಿ ಪ್ರತಿಕ್ರಿಯಿಸಿದ್ರು. ಸೊ ನನಗೆ ಒಂದು ಇದಾಗಿದೆ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಪೊಲೀಸ್ನವ್ರಿಗೆ ಕೂಡ ಮುತ್ತಪ್ಪರೈ ಅಂತ ಒಬ್ಬ ವಾಂಟೆಡ್ ಅವ್ರ ಮೋಸ್ಟ್ ವಾಂಟೆಡ್
ಕ್ರಿಮಿನಲ್ ಬಗ್ಗೆ ಕೂಡ ಅಂಥ ಮಾಹಿತಿ ಏನು ಸಿಗೋ ಚಾನ್ಸಸ್ ಇಲ್ಲ ಅಂತನೂ ಅಂದರೆ ನಮಗೆ. ನೀವು ಜರ್ನಲಿಸ್ಟ್ಗೆ ಸರ್, ನಾನು ಎಷ್ಟೊಂದು ಸರಿ ನೋಡಿದ್ದೀನಿ, ಜರ್ನಲಿಸ್ಟ್ಗೆ ಪೊಲೀಸ್ಗಿಂತ ಮುಂಚೆ ಹೆಂಗೆ ಗೊತ್ತಾಗುತ್ತೆ ಸರ್? ಅವ್ರಿಗೆ ನೆಟ್ವರ್ಕ್ ಜಾಸ್ತಿ ಇರಬೇಕಲ್ಲ ನಿಮಗಿಂತ ಆ್ಯಕ್ಚುಲಿ. ಇದು ಒಂದು ಹೇಳ್ತೀನಿ. ಸೊ ನಾನು ಇದನ್ನು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಸೊ ನಾನು ಮೈಸೂರಿಗೆ ಬಂದು ಹೊಸರಲ್ಲಿ ಜಾಕಿ ಕ್ವಾರ್ಟರ್ಸ್ ಇದೆಯಲ್ಲ, ನಿಮ್ಮ ಲಲಿತ್ ಮಹಲ್ ಪ್ಯಾಲೇಸ್, ಅಲ್ಲಿ ಒಂದು ಸೂಸೈಡ್ ಕೇಸು ವರದಿಯಾಯಿತು. ಸೂಸೈಡ್ ಕೇಸ್ ವರದಿಯಾಗಿದೆ ಏನಂತ ಹೇಳಿದ್ರೆ, ಅದು ಇದೇ ಚೇರ್ ಅಂತೇಳಿ ಇಲ್ಲಿ ಕೂತಿದ್ದೆ, ನಾನು ಹೋಗಿದ್ದೆ ನಾನು. ಮತ್ತು ಇದು ನಾನು ಯಾವತ್ತು ನಾನು ಒಬ್ಬನೇ ಎಕ್ಸ್ಟ್ರಾರ್ಡಿನರಿ ಜರ್ನಲಿಸ್ಟು ಅಥವಾ ನನಗೊಬ್ಬನಿಗೆ ಸಿಕ್ಕಿದ ಮಾಹಿತಿ ಅಂತೇಳಿ ನನಗೆ ಯಾವತ್ತೂ ಆ ಥರದ್ದೆಲ್ಲ ಚೀಪ್ ಥ್ರಿಲ್ ಯಾವತ್ತು ತೊಗೊಂಡಿಲ್ಲ ನಾನು. ಮತ್ತು ಇಟ್ಸ್ ನೋ ಗ್ರೇಟ್ ಡೀಲ್, ನನಗೊಂದು ಸತಿ ಸಿಗುತ್ತೆ, ನಿಮ್ಗೊಂದು ಸತಿ ಸಿಗುತ್ತೆ, ಅಷ್ಟೇ ಅದು. ಸೊ ಬಟ್ ಇದು ನನಗೊಬ್ಬನಿಗೆ ಸಿಕ್ಕಿತ್ತು, ಮತ್ತು ಇದು ನನಗೊಬ್ಬನಿಗೆ ಅನ್ನೋದು ಮತ್ತೆ ಅದು ಇಟ್ ಇಸ್ ನಾಟ್ ಅ ಗ್ರೇಟ್ ಥಿಂಗ್. ಸೊ ನನಗದು ಸಿಕ್ಕಿದ್ದನ್ನು ಯಾರು ಇವ್ರನ್ನ ಮೂಲಕನೇ, ಯಾರು ಪೊಲೀಸ್ ಮೂಲಕನೇ. ಬಟ್ ಅದನ್ನು ಪೊಲೀಸ್ನವರು ಸಪ್ರೆಸ್ ಮಾಡ್ಲಿಕ್ಕೆ ನೋಡ್ತಾಯಿದ್ರು, ಅದು ಈ ಪರ್ಟಿಕ್ಯುಲರ್ ಇದು. ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ಲೋಸಿವ್ ಅದನ್ನು ಸಮಥಿಂಗ್ ಲೈಕ್ ಇದು ಗ್ರೆನೇಡ್, ಅದನ್ನು ಏನೋ ಬೈಟ್ ಆಫ್ ಮಾಡೋನೇನೋ. ಸೊ ಇಷ್ಟು ಎಗರೋಗ್ಬಿಟ್ಟಿದೆ, ರುಂಡ ಎಗರೋಗ್ಬಿಟ್ಟಿದೆ, ಮುಂಡ ಹಂಗೇ ಇದೆ. ಸೊ ಆ ಒಂದು ಪ್ರಕರಣ ಆದಾಗ ಸೊ ನನಗೆ ಮಾಹಿತಿ ಬರ್ತಿದ್ದಂಗೆ ನನಗೆ ಎಲ್ಲಿ ಅವಾಗ ಮೈಸೂರಿಗೆ ಬಂದು ಹೊಸರು ನಂದು ಮೈಸೂರು ಅಂತ ಪರಿಚಯ ಇಲ್ಲ. ಸೊ ಜಾಕಿ ಕ್ವಾರ್ಟರ್ಸ್ ಅಂತೇಳಿ ಯಾರು ಆಟೋ ರಿಕ್ಷಾ ಡ್ರೈವರ್ಗೆ ಹೋಗಿ, ಆ ಟೈಮಲ್ಲಿ ಆಟೋ ರಿಕ್ಷಾ ಯಾರು ಬರ್ತಾನೆ ಇರಲಿಲ್ಲ ಆ ಕಡೆ. ಸರಿ ಹೋಗಿ ಅಲ್ಲೊಬ್ಬರು ಜ್ಯೂರಿಸ್ಡಿಕ್ಷನಲ್ ಇನ್ಸ್ಪೆಕ್ಟರು ಯಾರು ಗಣೇಶ್ ಅಂತ, ಗಣೇಶ್ ಬಂದು ಜ್ಯೂರಿಸ್ಡಿಕ್ಷನಲ್ ಇನ್ಸ್ಪೆಕ್ಟರ್ ಆಗಿದ್ದರಿಂದ ನಜರ್ಬಾದ್ ಇನ್ಸ್ಪೆಕ್ಟರು. ಸೊ ಅವರಲ್ಲಿ ಕೂತಿದ್ರು. ಸೊ ಅವ್ರು ನನ್ನ ನೋಡ್ತಿದ್ದಂಗೆ ಸಲ್ಯೂಟ್ ಹೊಡೆದ್ಬಿಟ್ಟು ಯು ಆರ್ ಗ್ರೇಟ್ ಅಂತೇಳಿ ಹೇಳಿದ್ರು. ಸೊ ಅಲ್ಲ ಗ್ರೇಟ್ ಅಂತ ಹೇಳಿದ್ದಕ್ಕೆ ಯಾಕೆಂತೇಳಿ ಯಾರಿಗೂ ಕೊಡದೇ ಇರೋ ಸುದ್ದಿ ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ನಾನು ಹೋಗಿದ್ದು. ಸೊ ಆವತ್ತಿನ ದಿನ ಅದು ಸಪ್ರೆಸ್ ಆಯ್ತದು, ಅಂದರೆ ಎಲ್ಲೂ ಬರಲಿಲ್ಲ ಅದು ಸುದ್ದಿ. ಆ ಕಾರಣದಿಂದ ಅದು ಯಾವ ರೀತಿ ನನಗೆ ಪ್ರಯೋಜನ ಆಯಿತು ಅಂತ ಹೇಳಿದ್ರೆ, ಸತ್ಯದೇವ್ ಅಂಥೇಳಿ, ಸತ್ಯದೇವ್ ಮಾಡ್ರು ಅಂತೇಳಿ ಮೈಸೂರಿನವ್ರಿಗೆಲ್ಲನೂ ಗೊತ್ತಿರುತ್ತೆ. April 7, 1991 ಅದು ಇದಾಗಿದ್ದು. ಲಲಿತ್ ಮಹಲ್ ಸ್ವಿಮ್ಮಿಂಗ್ ಪೂಲಲ್ಲಿ, ಲಲಿತ್ ಮಹಲ್ ಪ್ಯಾಲೇಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಸತ್ಯದೇವ್ ಹೆಣ ಸಿಗುತ್ತೆ. ಸೊ ಆವಾಗ ನನಗೆ DCP ಸೋಮಶೇಖರನೇ ಆ ಪ್ರಕರಣದಲ್ಲಿ ಆರೋಪಿ, ಅದು ಆಮೇಲೆ ಗೊತ್ತಾಗಿದ್ದು. ಸೊ ನನಗೆ DCP ಸೋಮಶೇಖರ್ ಒಂದು 7 ಗಂಟೆ ಅಷ್ಟಿಗೆ, 6:45 7 ಗಂಟೆ ಇರಬೇಕು ಸಂಜೆ, ಫೋನ್ ಮಾಡಿ ಹೇಳಿದ್ರು. ನಾವು ರೆಗ್ಯುಲರಾಗಿ ಪೊಲೀಸ್ನವ್ರಿಗೆಲ್ಲನೂ ಫೋನ್ ಮಾಡ್ತೀವಿ, ಮತ್ತು ಪರ್ಟಿಕ್ಯುಲರ್ಲಿ ಪೊಲೀಸ್ ಸ್ಟಾಫ್ ಬ್ರಾಸು ಅಂದರೆ ಕಮಿಷನರು, DCP, ಸೊ ಇವ್ರಿಗೆಲ್ಲ ಫೋನ್ ಮಾಡ್ತೀವಿ ಸಂಜೆ ಹೊತ್ತು, ಸುದ್ದಿ ಏನಾದ್ರು ಇದೆಯಾ ಅಂತ. ಸೊ ಅವರೇ ಅವತ್ತು ಫೋನ್ ಮಾಡಿ ಈ ಥರ ಯಾವನೋ ಒಂದು ಹುಚ್ಚ, ಇದೇ ಮಾತು ಅವ್ರು ಹೇಳಿದ್ದು, ಯಾವನೋ ಹುಚ್ಚ ಬಂದ್ಬಿಟ್ಟು ಇದರಲ್ಲಿ ಲಲಿತ್ ಮಹಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದೋಗಿದ್ದಾನೆ, ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ನಾನು ತಕ್ಷಣ ಕೇಳಿದ್ದು, ಏನು ಅಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದವನು? ಸೊ ಎಲ್ಲ ಬಾವಿ ಕೆರೆ ಯಾವುದಿಲ್ವೋ, ಎಲ್ಲ ಹತ್ರದಲ್ಲೇ ಇದ್ದಿದೆ, ಅದು ಕೆರೆ ಇದೆ, ಕಾರಂಜಿ ಕೆರೆ ಇದೆ. ಸೊ ಅದಕ್ಕೆ ಇಲ್ಲ ಡೋಂಟ್ ಆಸ್ಕ್ ಮೀ, ಸೊ ಟಾಕ್ ಟು ಗಣೇಶ್ ಅಂತೇಳಿ ಹೇಳಿದ್ರು. ಗಣೇಶ್ ಅಂತ ಹೇಳಿದ್ರೆ ಸೇಮ್ ನಜರ್ಬಾದ್ ಇನ್ಸ್ಪೆಕ್ಟರು. ಸೊ ಅಷ್ಟೊತ್ತಿಗಾಗಲೇ ಅದೇ ಈ ಫಿರ್ದೂಸ್ ದರಾಶ ಅಂತ ಸೂಸೈಡ್ ಮಾಡ್ಕೊಂಡಂಥ ವ್ಯಕ್ತಿ ಹೆಸರು. ಸೊ ನನಗೆ ಅದನ್ನು ಮಾಹಿತಿ ಆ್ಯಕ್ಚುಲಾಗಿ ಕೊಟ್ಟವರು ಪೊಲೀಸು. ಅವರು ಕೇಳಿದ್ದು, ನಿನಗೇನು ಅನಿಸುತ್ತೆ ಈ ಕೇಸ್ ಬಗ್ಗೆ ಅಂದ್ಕೊಂಡು ಅಂತೇಳಿ. ಈ ಸ್ವಿಮ್ಮಿಂಗ್ ಪೂಲ್ ಕೇಸ್ ಬಗ್ಗೆ? ಅಲ್ಲಲ್ಲ, ಸೂಸೈಡ್. ಸೊ ನಾನು ಆ ಟೈಮಲ್ಲಿ ನಮ್ಮ ಕನ್ನಡ ಒಬ್ಬರು ಜರ್ನಲಿಸ್ಟ್, ನನ್ನ ಸೀನಿಯರ್ ಅವರು ಬೆಂಗಳೂರಲ್ಲಿ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿದ್ದಾಗ ಅವರು ಕನ್ನಡಪ್ರಭದಲ್ಲಿದ್ದರು. ಅವ್ರದ್ದೊಂದು ನಾವೆಲ್ ಬಂದಿತ್ತು, ಝೂಲಾ ಘಾಟ್ ಅಂತೇಳಿ ಆ ನಾವೆಲ್ ಹೆಸರು. ಅದು ಇಟ್ಸ್ ಆಲ್ ಅಬೌಟ್ ರೇಸಿಂಗ್ ಮತ್ತು ಕುದುರೆದು, ಮತ್ತು ಈ ಅಶ್ವಸಮೋಹಿನಿ ವಿದ್ಯಾ ಅಂತ ಅದೆಲ್ಲ ಒಂದು ಭಾಳ ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ಬರೆದಂಥ ನಾವೆಲ್ ಅದು. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂಥ ಪಾಪ್ಯುಲರ್ ಆಗಲಿಲ್ಲ ಅನಿಸುತ್ತೆ. ಬಟ್ ಭಾಳ ವಿಶಿಷ್ಟವಾದ ನಾವೆಲ್ ಅಂತೇಳಿ ನನಗೆ ಅನಿಸುತ್ತೆ ಅದು. ಸೊ ಆ ನಾವೆಲ್ನ ಓದಿದ ಒಂದು ಹಿನ್ನೆಲೆ ನನಗಿತ್ತು. ಮತ್ತು ಇನ್ನೊಂದು, ನನ್ನ ಕೆಲವು ಜರ್ನಲಿಸ್ಟ್ ಫ್ರೆಂಡ್ಸ್ ಎಲ್ಲನೂ ಸ್ಪೋರ್ಟ್ಸ್ ಜರ್ನಲಿಸ್ಟು. ಸೊ ನಾನು ಸ್ಪೋರ್ಟ್ಸ್ ಜರ್ನಲಿಸ್ಟಾಗಿ ಜಾಸ್ತಿ, ನಾನು ಸ್ಪೋರ್ಟ್ಸ್ ಜರ್ನಲಿಸ್ಟಾಗಿ ನಾನು ಗುರುತಿಸ್ಕೊಂಡಿಲ್ಲ, ಬಟ್ ಸ್ಪೋರ್ಟ್ಸ್ ಬಗ್ಗೆ ಬರೆದಿದ್ದೀನಿ. ಬಟ್ ನಾವು ಕ್ರಿಕೆಟ್ ಆಡ್ತಾ ಇದ್ದಿದ್ದರಿಂದ ನಮ್ಮ ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳ ಸಂಪರ್ಕ ಚೆನ್ನಾಗಿತ್ತು. ಮತ್ತು ಅವರಲ್ಲಿ ಕೆಲವರು ರೆಗ್ಯುಲರ್ ರೇಸ್ ಗೋರ್ಸ್ ಎಲ್ಲ ಇದ್ದರು, ನಾಟ್ ಜಸ್ಟ್ ರೇಸಿಂಗ್ ಕರೆಸ್ಪಾಂಡೆಂಟ್ಸು. ಸೊ ಅವರು ಅಂದರೆ ಯಾವ ಲೆವೆಲಲ್ಲಿ ಇನ್ವಾಲ್ವ್ ಆಗಿ, ಅಂದರೆ ಏನೋ
ಅಮಾವಾಸ್ಯೆ ದಿನ ರೇಸ್ ಆದಾಗ ಸೊ ಅಮಾವಾಸ್ಯೆ ದಿನವೇ ಇವನು ಜಾಕಿ ಏನಾದ್ರು ಹುಟ್ಟಿದರೆ ಅವ್ನು ಕುದುರೆಗೆ ಬೆಟ್ ಮಾಡಬೇಕು, ಈ ಥರದ್ದು ಏನೇನೋ ಮಾತಾಡೋರು. ಸೊ ಅದರಿಂದ ಏನೋ ಚೂರುಪಾರ ಇನ್ಫಾರ್ಮೇಷನ್ ಕಿವಿ ಮೇಲೆ ಬಿದ್ದಿರೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಅದೇ ಈ ನಮ್ಮ ಜರ್ನಲಿಸ್ಟ್ಗಳು ಮಾತಾಡಿದ್ದು ಕೇಳಿಸ್ಕೊಂಡಿದ್ದು, ಮತ್ತು ಇನ್ನೊಂದು ನಮ್ಮ ಜೂಲಾ ಘಾಟ್ ನಾವೆಲ್ಲ ಅದರಿಂದ ಮಾಹಿತಿ ನನಗೆ ಫ್ರೆಶ್ ಆಗಿತ್ತು. ಸೊ ಅದನ್ನು ನೋಡ್ಕೊಂಡು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಮೋಸ್ಟ್ಲಿ ಇದರಲ್ಲೇನಾದ್ರು ಒಂದು ಈ ಝರೀನ್ ದರಾಷಾ ಅಂಥೇಳಿ, ಈ ಫಿರ್ದೂಸ್ ದರಾಷಾ ಸತ್ತಿದ್ದು ಅವರ ಬ್ರದರು ಜಾಕಿ ಝರೀನ್ ದರಾಷಾ ಅಂತೇಳಿ ಭಾಳ ಫೇಮಸ್ ಜಾಕಿ. ಓಕೆ ಓಕೆ. ಸೊ ನನಗೆ ಅನಿಸಿದ್ದು ಅದೇ ಇದೆರಡಕ್ಕೂ ಏನಾದ್ರು ಲಿಂಕ್ ಇರ್ಬೋದು ಅಂದ್ಕೊಂಡು. ಯಾಕೆಂತೇಳಿದ್ರೆ ಐ ಮೀನ್ ರೇಸಿಂಗ್ ಇದರಲ್ಲಿ ಎಲ್ಲನೂ ಸಾಕಷ್ಟು ಇಟ್ ಈಸ್ ಸ್ಟೀಪ್ಡ್ ಇನ್ ಕ್ರೈಮ್ ಮನಿ ಆ್ಯಂಡ್ ವೇರ್ ದೇರ್ ಇಸ್ ಮನಿ ದೇರ್ ಇಸ್ ಕ್ರೈಮ್. ಸೊ ಅದನ್ನು ಹೇಳಿದ್ದೆ. ಸೊ ಅದಷ್ಟೇ. ಬಟ್ ಆ ಕಾರಣಕ್ಕೆ ಅಂದರೆ ಈ ಫಿರ್ದೂಸ್ ದರಾಷಾನ ನಾನು ಅವತ್ತು ಅಂದರೆ ಆತ ಸೂಸೈಡ್ ಮಾಡ್ಕೊಂಡಿದ್ದ ದಿನ ಪೊಲೀಸ್ನವರು ಸಪ್ರೆಸ್ ಮಾಡಬೇಕಾದಂಥ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ್ದನ್ನು ನೋಡಿ ಜ್ಯೂರಿಸ್ಡಿಕ್ಷನ್ ಇನ್ಸ್ಪೆಕ್ಟರು ಗಣೇಶು ನನ್ನ ಬಗ್ಗೆ ಏನೋ ಒಂದು ಮೆಚ್ಚುಗೆ ಇಟ್ಕೊಂಡಿದ್ದು, ಅದು ಈ ಕೇಸಲ್ಲಿ ನನಗೆ ಹೆಲ್ಪ್ ಆಯಿತು. ಗಣೇಶ್ ನಿಮಗೆ ಹೆಲ್ಪ್ ಮಾಡಿದ್ರು? ಇಲ್ಲ, ಹೆಲ್ಪ್ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ, ಸೊ ನಾನು ಆ್ಯಕ್ಚುಲಾಗಿ ನಮಗೆ ಡೆಕ್ಕನ್ ಹೆರಾಲ್ಡು ಅವಾಗೆಲ್ಲನೂ ಕ್ರೈಮ್ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಂದರೆ ಈಗ ಈವನ್ ಡೆಕ್ಕನ್ ಹೆರಾಲ್ಡ್ ಕೂಡ ಕ್ರೈಮ್ ಸುದ್ದಿಗೆಲ್ಲನೂ ಸ್ವಲ್ಪ ಪ್ರಾಮುಖ್ಯತೆ ಕೊಡುತ್ತೆ. ಅಗೇನ್ ಬಿಕಾಸ್ ಆಫ್ ಪ್ರಾಲಿಫರೇಷನ್ ಆಫ್ TV ಮತ್ತು ಕ್ರೈಮ್ದೆಲ್ಲನೂ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡೋದು ಅದೆಲ್ಲ. ಬಟ್ ಆವಾಗಿನ ಕಾಲದಲ್ಲಿ ನಾವು ಏನು ಸುದ್ದಿ ಇದನ್ನು ಕಳಿಸ್ತಾ ಇತ್ತು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾರು. ಆ್ಯಂಡ್ ಸೊ ಅದೇ ಕಾರಣಕ್ಕೇ ಸೊ ನನಗೆ ಸತ್ಯದೇವ್ ಅದೇ ಇದು ಏನೋ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಅವನು ಸೂಸೈಡ್ ಮಾಡ್ಕೊಂಡು ಅಂಥೇಳಿ ನಮ್ಮ DCP ಸೋಮಶೇಖರ್ ಹೇಳಿದಾಗ ಅದೇನು ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಮಾರನೇ ದಿನ ಲಲಿತ್ ಮಹಲ್ ಪ್ಯಾಲೇಸಿಂದ ಅಲ್ಲಿ ಅವರು ಜನರಲ್ ಮ್ಯಾನೇಜರು ಅವರು ಮತ್ತು ಅವರ ಸಬ್ ಸ್ಟಾಫ್ ಯಾರೋ ಒಬ್ಬರು ಅವರಿಬ್ಬರು ನಮ್ಮ ಆಫೀಸ್ಗೆ ಬಂದಿದ್ದಾರೆ. ಸೊ ನಾನು ಆಫೀಸಲ್ಲಿರಲಿಲ್ಲ. ಆಮೇಲೆ ನಮ್ಮ ಸರ್ಕ್ಯುಲೇಷನ್ ಸ್ಟಾಫ್ ನಮ್ಮ ಕಲೀಗ್ಸ್ ಹೇಳಿದ್ರು, ಇಲ್ಲ ಈ ಥರ ಲಲಿತ್ ಮಹಲ್ ಪ್ಯಾಲೇಸಿಂದ ಬಂದಿದ್ದರು, ನಾಳೆ ಏನಾದ್ರು ಡೆಕ್ಕನ್ ಹೆರಾಲ್ಡಲ್ಲಿ ಸುದ್ದಿ ಹಾಕೋಂಗಿತ್ತು ಅಂತೇಳಿದ್ರೆ ದಯವಿಟ್ಟು ಹೋಟ್ಲ್ ಹೆಸರು ಹಾಕಬೇಡಿ ಅಂದ್ಕೊಂಡು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದರು ಅಂತ. ಸೊ ಅವ್ರು ಬರದೇ ಇದ್ದಿತ್ತು ಅಂತೇಳಿ ಮೋಸ್ಟ್ಲಿ ನಾನು ಮರ್ತುಬಿಡ್ತಿದ್ದೆ. ಅಂದರೆ ಅದನ್ನೇನು ಮತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಇವನು ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ಅವನು ಸೂಸೈಡ್ ಮಾಡ್ಕೊಂಡ ಅನ್ನೋದು ತಕ್ಷಣ ನನಗೆ ಮತ್ತೆ ಇದಾಯಿತು. ಅದನ್ನು ಪ್ರೂವ್ ಮಾಡಬೇಕು ಅಂದ್ಕೊಂಡು ಅಂತ ಹೇಳಿ ಸೊ ಗಣೇಶ್ಗೆ ಫೋನ್ ಮಾಡಿದೆ. ಸೊ ಅವರು ಅದೇನೇ ಅಷ್ಟೊತ್ತಿಗೆ ನನ್ನ ರೆಪ್ಯುಟೇಷನ್ ಅಂದರೆ ಹಿಂದಿನ ಸುದ್ದಿ ಒಂದು ಇದಿತ್ತಲ್ಲ ಸಿಕ್ಕಿದಂತ. ಸೊ ಅವರು ಬಂದ್ಬಿಟ್ಟು ನನಗೆ ಹೇಳಿದ್ರು, ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಆಮೇಲೆ ಅವ್ರು ಹೇಳಿದ್ದು, ಇಲ್ಲ ದಯವಿಟ್ಟು ನನ್ನ ಮಗ ಅಜಯ್ ಅಲ್ಲಿದ್ದ, ಒಂದು ಚಿಕ್ಕ ಹುಡುಗ 7-8 ವರ್ಷ ಇರಬೇಕು ಅವನಿಗೆ, ಇಫ್ ಐ ರಿಮೆಂಬರ್ ರೈಟ್, ಅವನು ಸ್ವಿಮ್ಮಿಂಗ್ ಪೂಲಲ್ಲಿದ್ದ, ದಯವಿಟ್ಟು ಅದನ್ನು ಬರಿಬೇಡಿ ಅಂದ್ಕೊಂಡು ಅಂತ. ಸೊ ನನಗೆ ಸೊ ಅವಾಗಿಂದ ಸಂಶಯ ಜಾಸ್ತಿ ಆಗ್ತಾ ಹೋಯಿತು. ಸೊ ಅಲ್ಲಿಂದ ಶುರುವಾದಂಥ ಒಂದು ಇದು ಏನು ಸೊ ನಾನು ಇನ್ಫ್ಯಾಕ್ಟ್ ಆ ಕೇಸಿನಲ್ಲಿ ಪೂರ ಮೇ ಬಿ ಶರ್ಲಾಕ್ ಹೋಮ್ಸ್ ಥರನೇ ಸಾಕಷ್ಟು ಇನ್ವೆಸ್ಟಿಗೇಟ್ ಮಾಡಿದೆ. ಅದು ಮಾಡಿ ಐ ಕ್ರ್ಯಾಕ್ ದ ಮಿಸ್ಟ್ರಿ. ಆ್ಯಂಡ್ ಸೊ ಸೋಮಶೇಖರ್ ಇದ್ದಿದ್ದು ಮತ್ತು ಸೋಮಶೇಖರ್ ಅದರಲ್ಲಿ ಇನ್ವಾಲ್ವ್ ಆಗಿರೋದು ಅಂದ್ಕೊಂಡು ಅಂತೇಳಿ. ಸೊ ಬಟ್ ಅಗೇನ್ ನಮ್ಮ ಡೆಕ್ಕನ್ ಹೆರಾಲ್ಡಲ್ಲಿ ಅದು ನಮಗೇನಂಥ ಇಂಪಾರ್ಟೆನ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ ಕ್ರೈಮ್ ಸ್ಟೋರಿಗೆ. ಸೊ ಆ ಕಾರಣಕ್ಕೆ ನಾನು ಡೆಕ್ಕನ್ ಹೆರಾಲ್ಡಲ್ಲಿ ಬರೀಲಿಕ್ಕಾಗಲಿಲ್ಲ. ಬಟ್ ನಾನು ನಮ್ಮ ಕಲೀಗ್ಸ್ ಒಬ್ಬರಿಗೆ ಹೇಳಿದೆ ಅದನ್ನು ಒಂದು ಇದು ಮಾಡಲಿಕ್ಕೆ ಅಂತ ಹೇಳಿ. ಬಟ್ ದಿಸ್ ಗ್ರ್ಯಾಜುವಲ್ ಶಿಫ್ಟ್ ಇನ್ ದ ಎಂಫಸಿಸ್ ಆನ್ ಕ್ರೈಮ್ ಅಂದರೆ ಏನು ಒಂದು ಲುಕಿಂಗ್ ಬ್ಯಾಕ್, ಸೊ ನಾವು ಹಿನ್ನೋಟ ಮಾಡಿದಾಗ ಸೊ ಇಲ್ಲ ಸೋಮಶೇಖರ್ ಇದ್ದಿದ್ದು ಇಲ್ಲ ಕರೆಕ್ಟು, ಸೊ ಅದನ್ನು ನಾವು ಇಂಪಾರ್ಟೆಂಟ್ ಸುದ್ದಿಯಾಗೇ ಮಾಡಬೇಕಾಗಿತ್ತು. ಸೊ ಬಟ್ ಈಗ ಆ ಥರ ಸುದ್ದಿ ಏನಾರು ಆಗೋಯ್ತು ಅಂತ ಈಗ ನೋಡೋಲ್ಲ ದರ್ಶನ್ ಕೇಸಲ್ಲಿ ಎಲ್ಲ ತುಂಬ ಸೆನ್ಸರ್ಟೈಸ್ ತುಂಬ ಮಾಡೋದು ತುಂಬ ಅದು ಸೊ ನಿಮಗೆ ಪರ್ಪಸ್ ಈಗ ಸಪ್ರೆಸ್ ಮಾಡೋದ್ರಿ ಅಂತ ಹೇಳಿದ್ರಿ ಒಂದು ಇದನ್ನು, ಇನ್ನೊಂದಿನ ಲೈಕ್ ಯು ಹೈಲೈಟ್ ಆ್ಯಂಡ್ ಯು ಕ್ರ್ಯಾಕ್ ಮಾಡೋದ್ರಿ ಅಂತ ಹೇಳಿದ್ರಿ. ಪರ್ಪಸ್ ಏನಿರುತ್ತೆ ಸರ್? ಒಬ್ಬ ಜರ್ನಲಿಸ್ಟ್ಗೆ ಏನು ಪ್ರೆಷರ್ ಇರುತ್ತೆ ದಟ್ ಯು ಹ್ಯಾವ್ ಟು ಸಪ್ರೆಸ್ ಸಮಥಿಂಗ್, ಯು ಹ್ಯಾವ್ ಟು ಹೈಲೈಟ್ ಸಮಥಿಂಗ್. ಜರ್ನಲಿಸ್ಟ್ ಅಂದರೆ ಯು ಶುಡ್ ಬಿ ಲೈಕ್ ಟೆಲ್ಲಿಂಗ್ ವಾಟ್ ಹಸ್ ಹ್ಯಾಪನ್ ಅಲ್ವಾ ಸರ್? ಅಂದರೆ ವಾಟ್ ಈಸ್ ಅ ಕಂಪಲ್ಷನ್? ಸೊಸೈಟಿಗೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ನೀವು ಆ ಥರ ಒಂದು ಡಿಸಿಷನ್ಸ್ ಮಾಡ್ತೀರಾ, ಅಥವಾ ಫಾರ್ ದ ಲಾರ್ಜರ್ ಇದಕ್ಕೋಸ್ಕರ ಮಾಡ್ತೀರಾ, ಅಥವಾ ವಾಟ್ ವುಡ್ ಬಿ ದ ರೀಸನಿಂಗ್ ಬಿಹೈಂಡ್ ಸಪ್ರೆಸ್ ಸಮಥಿಂಗ್ ಆರ್ ಹೈಲೈಟಿಂಗ್ ಸಮಥಿಂಗ್ ಸರ್? ಇಲ್ಲಿ ಮತ್ತೆ ನಾನು ಆದಷ್ಟು ಈ ಒಂದು ಸಂದರ್ಶನದಲ್ಲಿ ನನ್ನ ಮೇಲೆ ಫೋಕಸ್ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡ್ತೀನಿ. ಬಟ್ ಸಾಂದರ್ಭಿಕವಾಗಿ ಅದು ಅವಶ್ಯಕತೆ ಬಂತು ಅಂತ ಅದು ಕಷ್ಟ ಆಗುತ್ತೆ. ಓಕೆ. ಸೊ ಏನಂತ ಹೇಳಿದ್ರೆ ನಮಗೆ ಈ ಬೈಲೈನ್ ಅಂತೇಳಿ ಏನು ಕರಿತೀವಿ ಅಂದರೆ ನಾವು ನಮ್ಮ ಪ್ರಿಂಟ್ ಮೀಡಿಯಮ್ ಸಂಬಂಧಪಟ್ಟಂಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ
ಸೊ ಬೈಲೈನ್ ಈಸ್ ದ ಕ್ರೆಡಿಟ್ ವಾಟ್ ಯು ಗೆಟ್ ಫಾರ್ ವಾಟ್ ಯು ರೈಟ್, ಸಮಥಿಂಗ್ ಸ್ಪೆಷಲ್. ಓಕೆ. ಸೊ ಸ್ಪೆಷಲ್ ಆಗಿ ಏನಾದ್ರು ಬರೆದಾಗ ಬೈಲೈನ್ ಅನ್ನೋದು ಸುಮಾರು ನ್ಯೂಸ್ ಪೇಪರಲ್ಲಿ ಕೊಡ್ತಾರೆ, ಕೆಲವು ಇದರಲ್ಲಿ ಕೊಡಲ್ಲ. ಸೊ ಈ ಬೈಲೈನ್ ಅನ್ನೋದು ಭಾಳ ಕ್ರೇಜ್. ಈ ನಮ್ಮ ಕ್ಲಿಮೆಂಟ್ ಅಟ್ಲಿ, ದ ದೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್, ಅದು ಆಗಿನ ಕಾಲಕ್ಕೆ ಒಂದು ಮಾತು ಹೇಳಿದ್ದು ಭಾಳ ಆ್ಯಪ್ಟಾಗಿ ನಮಗೆಲ್ಲರಿಗೂ ಅನ್ವಯಿಸುತ್ತೆ. ಅಂದರೆ ಒನ್ಸ್ ಎ ಪರ್ಸನ್ ಗೆಟ್ಸ್ ಟು ಸಿ ಹಿಸ್ ನೇಮ್ ಇನ್ ಪ್ರಿಂಟ್, ಹಿ ಗೋಸ್ ಎನಿ ಲೆಂತ್ ಟು ಸಿ ಹಿಸ್ ನೇಮ್ ಇನ್ ಪ್ರಿಂಟ್ ಅಗೇನ್ ಆ್ಯಂಡ್ ಅಗೇನ್ ಅಂತೇಳಿ. ಸೊ ಒಂದು ಸತಿ ನಮಗೆ ಅದೊಂದು ರುಚಿ, ಅಂದರೆ ನಮ್ಮ ಹೆಸರು ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ಆ ಹೆಸರು ಮತ್ತೆ ಕಾಣಲಿಕ್ಕೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂದ್ಕೊಂಡು ಅಂತೇಳಿ. ಅದು ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಟ್ರೂ ಇನ್ ಮೋಸ್ಟ್ ಕೇಸಸ್. ನನಗೆ ವೆರಿ ವೆರಿ ಸೂನ್ ಇನ್ ಮೈ ಪ್ರೊಫೆಷನ್ ಐ ಓವರ್ಕೇಮ್ ದಟ್ ಥ್ರಿಲ್ ಆ್ಯಂಡ್ ದಟ್ ಡಿಸೈರ್. ಸೊ ನನಗೆ ಸುಮಾರು ಸತಿ ನಾನು ವಿಶೇಷ ವರದಿ ಅಂತೇಳಿ ಏನು ಹಾಕ್ತಾನೆ ಇರಲಿಲ್ಲ. ಸೊ ಲೆಟ್ ದ ಡೆಸ್ಕ್ ಡಿಸೈಡ್, ಅವ್ರಿಗೆ ಏನಾದ್ರು ವಿಶೇಷ ಕಾಣ್ತು ಅಂತೇಳಿ ಇದು ಮಾಡಲಿ ಅಂತೇಳಿ. ಬಟ್ ಸೊ ಆ ಒಂದು ಕ್ರೇಜ್ ಫಾರ್ ಪಬ್ಲಿಸಿಟಿನ ಐ ಥಿಂಕ್ ವಿ ಹ್ಯಾವ್ ಟು ಓವರ್ಕಮ್ ಇಫ್ ಯು ಹ್ಯಾವ್ ಟು ಬಿ ಪ್ರೊಫೆಷನಲ್ ಜರ್ನಲಿಸ್ಟ್. ಸೊ ನಮ್ಮ ಇದು ಸುಮಾರು ಸತಿ ಆಗಿದೆ. ನಾನು ಹೇಳೋದನ್ನ ಆಗಲೇ ವೀರಪ್ಪನ ಸುದ್ದಿಯೆಲ್ಲ ನಾವು ಫೋನಲ್ಲಿ ಕೊಡ್ತಾಯಿದ್ವಿ ಅಂಥೇಳಿ. ಸೊ ನಮ್ಮ ಕಲಿಗೇನೋ ಒಬ್ಬರು ಯಾರು ರಾತ್ರಿ 12 ಗಂಟೆನೇ ಏನಾಗಿತ್ತು ಅಥವಾ 11:30 ಆಗಿತ್ತೇನೋ, ಎಲ್ಲೋ ಕಾಡಲ್ಲಿ ಹೋಗಿದ್ವಿ, ಆಂದಿಯೂರು ಅಂಥೇಳಿ ನಮ್ಮ ತಮಿಳುನಾಡು ಆ ಕಡೆ, ನಮ್ಮ ಕರ್ನಾಟಕದ ಆ ಕಡೆ ಇರ್ತಕ್ಕಂಥ ಅರಣ್ಯ ಪ್ರದೇಶ. ಅಲ್ಲಿ ಆ ಟೈಮಲ್ಲಿ ನಿದ್ದೆ ಬಂದು ನಮಗೆ ಎಲ್ಲಿ ನೆಕ್ಸ್ಟ್ ಅಲ್ಲಿ ಹೋಗಿ ನಮಗೆ ಮತ್ತೆ ನಾವೆಲ್ಲ ಊಟ ತಿಂಡಿ ಅದೇನು ಮತ್ತೆ ಇದೇನು ಹೆಚ್ಚುಗಾರಿಕೆ ಅನ್ನೋದು ನಾವು ಇರೋದು. ಇನ್ನೊಂದು ಪೊಲೀಸ್ನವ್ರು ಮಾಡ್ತಾರೆ, ಸೋಲ್ಜರ್ಸ್ ಮಾಡ್ತಾರೆ, ಡಾಕ್ಟರ್ಸ್ ಮಾಡ್ತಾರೆ. ಸೊ ನಾವು ಮಾಡ್ತೀವಿ ಅಷ್ಟೇ. ಅದೇನೇನು ನಾವು ನಿದ್ದೆ ಊಟ ಕೆಟ್ಟಬಿಟ್ಟು ಮಾಡಿದ್ವಿ ಅಂತೇಳಿ ನಾವು ಬಂದಿರೋದೇನೆ ಅದಕ್ಕೇನು ಜಾಸ್ತಿ ಏನು ನಾವು ಅದಕ್ಕೆ ಸ್ಕೋಪ್ ತೊಗೋಬೇಕಾಗಿಲ್ಲ. ಅದು ರಾತ್ರಿ 11:30-12 ಗಂಟೆಗೆ ಸುದ್ದಿ ಫೋನಲ್ಲಿ ಕೊಟ್ಟು, ಸರ್ ಬೈಲೈನ್ ಮರಿಬೇಡಿ, ದಟ್ ಐ ಥಿಂಕ್ ಇಸ್ ಡಿಪ್ರೆಸಿಂಗ್. ಸೊ ಯು ಕಮ್ ಹಿಯರ್ ಟು ಕವರ್ ಸಮಥಿಂಗ್. ಸೊ ಆ ಸ್ಟೋರಿ, ಸೊ ಅದು ಎಲ್ಲಿವರೆಗೂ ಅದು ಆ ಒಂದು ಕ್ರೇಜ್ ಹೋಗೋದಿಲ್ಲ. ಸೊ ಅಲ್ಲಿವರೆಗೂ ನಾವು ನಮ್ಮ ಹೆಸರಿಗೋಸ್ಕರನೇ ನಾವು ಸುದ್ದಿ ಮಾಡ್ತಿದ್ದೀವೋ ಅಂಥೇಳಿ ಅನಿಸುತ್ತೆ ಅದು. ಸೊ ಅದು ಇಟ್ಸ್ ಅ ಮೇಜರ್ ಡ್ರಾಬ್ಯಾಕ್. ಸೊ ಅನ್ಫಾರ್ಚುನೇಟ್ಲಿ ಈಗ ನಮ್ಮ ಈ ಟಿ ವಿ ಚಾನಲ್ಗಳು ಎಲ್ಲ ಜಾಸ್ತಿ ಆಗಿದೆ. ಮತ್ತು ಅದೇ ಟಿ ವಿ ಚಾನಲ್ನೇ ಬ್ಲೇಮ್ ಮಾಡಿ ಏನು ಅರ್ಥ ಇಲ್ಲ. ಯಾಕಂದರೆ ಪ್ರಿಂಟ್ ಮೀಡಿಯಮಲ್ಲಿ ನಾವು ಇದ್ದವ್ರಲ್ಲ, ನಾವೆಲ್ಲರೂ ಏನು ಸಾತ್ವಿಕರಲ್ಲ. ಸೊ ಮೋಸ್ಟ್ ಆಫ್ ಅಸ್ ಆರ್ ಗಿಲ್ಟಿ ಆಫ್ ಫೈಲಿಂಗ್ ಸಮಥಿಂಗ್, ರೈಟಿಂಗ್ ಸಮಥಿಂಗ್. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ಅಷ್ಟೇ ಅಲ್ಲ, ಈಗ ಒಂದು ಸಾಧಾರಣವಾದ ಸುದ್ದಿ ಅದಕ್ಕೆ ನಾವು ಪ್ಯಾಡಿಂಗ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಸೇರಿಸು, ಇಲ್ಲೊಂದು ಸ್ವಲ್ಪ ಸೇರಿಸು, ಯು ಮೇ ರಿಕಾಲ್, ಅದು ಏನು ಅನಾವಶ್ಯಕ ಅದಲ್ಲ. ಮತ್ತು ನಾವು ಸುದ್ದಿ ಬರಿಬೇಕಾಗಿರೋದು, ನಾವು ಅಥವಾ ಮಾತಾಡಬೇಕಾದ್ರೆ ರೇಡಿಯೋದಲ್ಲಿರ್ಬೋದು, ಅದಿಲ್ಲಾಂದರೆ ಟಿ ವಿನಲ್ಲಿರ್ಬೋದು, ಅಥವಾ ಬರಿಬೇಕಾದ್ರೆ ಅದು ಎಷ್ಟು ಸಂಕ್ಷಿಪ್ತವಾಗಿರಬೇಕು ಅಷ್ಟು ಮಾತ್ರ ಸಂಕ್ಷಿಪ್ತವಾಗಿ ನಾವು ಕೊಡಬೇಕು ಅದು. ಸೊ ಅದು ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಅದು ನಾವು ಯಾವಾಗ ಒಂದು ವಿಶೇಷ ಸುದ್ದಿ ಅಂತೇಳಿ ಅದಕ್ಕೆ ಒಂದು ಇಷ್ಟಾರು ಇರಬೇಕಲ್ಲ ಉದ್ದಾದ. ಸೊ ಅದು ಇಷ್ಟ ಇದೆ ಅಂತೇಳಿ ಏನಾದ್ರು ಸೇರಿಸ್ಬೇಕಲ್ಲ. ಸೊ ಸೇರಿಸೋದು ಏನೋ ಅದು ಪ್ಯಾಡಿಂಗು ಕೆಲವು ಸತಿ ಅಲ್ಲ, 90% ಆಫ್ ದ ಟೈಮ್ಸ್ ಇಟ್ ಈಸ್ ಅವಾಯ್ಡಬಲ್, ನಾಟ್ ನೀಡೆಡ್, ಆ್ಯಂಡ್ ರಿಟರ್ನ್ ಜಸ್ಟ್ ಫಾರ್ ದ ಸೇಕ್ ಆಫ್ ಗೆಟಿಂಗ್ ಒನ್ಸ್ ಒನ್ ಬೈಲೈನ್ ಅಷ್ಟೇ. ಅದು ಅಲ್ಲಿ ಈಗಲೂ ಟಿ ವಿನಲ್ಲಿ ನೀವೆಲ್ಲ ನೋಡಿರ್ತೀರಿ. ಅದು ಒಂದು ಸಣ್ಣ ಸುದ್ದಿನ ಹಿಡ್ಕೊಂಡು ಅದನ್ನು ಜಗ್ಗಾಡೋದು, ಮತ್ತೆ ಇದು ಮಾಡೋದು, ಮತ್ತೆ ತೋರಿಸೋದು. ಅದು ಇಟ್ಸ್ ಟೆರಿಬಲ್. ಮತ್ತು ಇನ್ನೂ ಒಂದು ಡೆವಲಪ್ಮೆಂಟ್ ಆಗಿದೆ ಏನಂತ ಹೇಳಿದ್ರೆ, ಈಗ ನೀವು ಯು ಆರ್ ಮೋರ್ ಯೂಸ್ ಟು ದ ನ್ಯೂ ಮೀಡಿಯಮ್. ಸೊ ಈಗೇನಂತ ಹೇಳಿದ್ರೆ, ಸೊ ನಮ್ಮದು ಅಂದರೆ ನಮ್ಮ ಓಲ್ಡ್ ಸ್ಕೂಲ್ ಆಫ್ ಜರ್ನಲಿಸಮಲ್ಲಿ ಸ್ಟ್ರೇಟ್ ಅವೇ ಕಮ್ ಟು ದ ಪಾಯಿಂಟ್ ಅನೌನ್ಸ್ ಇದು ಸುದ್ದಿ ಅಂತ. ಅದು ನಮ್ಮ ಟಿ ವಿನವರು ಫಾಲ್ಸ್ ಸೆನ್ಸೇಷನು, ಫಾಲ್ಸ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು. ಅದು 10 ನಿಮಿಷ ಹೇಳ್ಬಿಟ್ಟು ಕೊನೆಯಲ್ಲಿ ಏನೂ ಇರಲ್ಲ. ಅದು ಅದೇ ಥರದ್ದು ಈಗ ನಮ್ಮ ವೆಬ್ಬಲ್ಲಿ ಏನು ಬರ್ತಾ ಇದೆ ಸುದ್ದಿಗಳು. ಸೊ ಯು ನೋ ಹೂ ಈಸ್ ರಿಕಿ ಪಾಂಟಿಂಗ್ಸ್ ಫೇವ್ರೆಟ್ ಕ್ರಿಕೆಟರ್. ಇಟ್ ಈಸ್ ನಾಟ್ ವಿರಾಟ್ ಕೊಹ್ಲಿ, ಇಟ್ ಈಸ್ ನಾಟ್ ರೋಹಿತ್ ಶರ್ಮಾ, ಆಮೇಲೆ 20 ಬಾರಿ ನೋಡೋದ್ಮೇಲೆ ಅಲ್ಲಿ ಏನೂ ಇರಲ್ಲ. ಸೊ ದಿಸ್ ನನಗೆ ಅದಕ್ಕೆ ನನಗೆ ಐ ಆಮ್ ಶೂರ್, ಐ ಮೀನ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಏನಂತ ಹೇಳಿದ್ರೆ ಸ್ಟ್ರೇಟ್ ಅವೇ ಗೋ ಟು ದ ಎಂಡ್ ಆಫ್ ದ ಸ್ಟೋರಿ. ಕರೆಕ್ಟ್. ಅಲ್ಲಿ ಏನು ಸಿಗುತ್ತೆ ಅಂತೇಳಿ. ಮತ್ತು ಇವ್ರಿಗೆ ಏನದು ಮಾಡಲಿಕ್ಕೆ ಏನದು ಪ್ರಚೋದನೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಡಿಪೆಂಡಿಂಗ್ ಅಪಾನ್ ಹೌ ಮಚ್ ಟೈಮ್ ದ ರೀಡರ್ ದ ವ್ಯೂವರ್ ಸ್ಪೆಂಡ್ ಆನ್ ದ ವೆಬ್ಸೈಟ್ ಅಂತ. ಸೊ ಅದು ಮತ್ತು ಅದೇ ಅದು ಅಡ್ವರ್ಟೈಸ್ಮೆಂಟ್ ಎಲ್ಲ ಸಿಗೋದು ಆ ಕಾರಣಕ್ಕಲ್ಲ. ಎಷ್ಟು ಫಾರ್ ಹೌ ಲಾಂಗ್ ಕುಡ್ ಯು ಕ್ಯಾಪ್ಚರ್ ದಿ ಆಡಿಯನ್ಸ್.
ಅದನ್ನ ನೋಡ್ಕೊಂಡಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗೋದು. ಸೊ ಆ ಕಾರಣಕ್ಕೋಸ್ಕರ. ಸೊ ವೀರಪ್ಪನ ಬಗ್ಗೆ ಮಾತಾಡ್ತಾ ಇದ್ವಿ, ಮೈತಿ ಅಂತ ಹೇಳಿದ್ರಿ, ನಾವು ಅಲ್ಲಿಗೆ ಬಿಟ್ಬಿಟ್ವಿ, ಬೇರೆ ಕಡೆ ಬಂದ್ವಿ, ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಂಡ್ವಿ. ಬಟ್ ಆದರೆ ಮೈತಿ ವಿಷಯ ಏನಾಯ್ತು ಸರ್? ಆಮೇಲೆ ಮೈತಿ ಇದೆ ಹೇಳ್ತೇನೆ, ಭಾಳನೇ ಇಂಟ್ರೆಸ್ಟಿಂಗ್ ಅದು. ಸೊ ನಾನು ಈ ವರದಿ ಏನು ಡೆಕ್ಕನ್ ಹೆರಾಲ್ಡ್ಗೆ ಬರೆದೆ, ಅದು ಫ್ರಂಟ್ ಪೇಜಲ್ಲೇ ಬಂತದ್ದು. ಸೊ ಏನಂತ ಹೇಳಿದ್ರೆ ಅದೇ ಮೈತಿಯವರಿಗೆ ಜ್ವರ ಅಂತ. ಬಟ್ ಮೈತಿಯವರ ಪತ್ನಿಯವರಿಗೆ, ಶ್ರೀಮತಿಯವರಿಗೆ ಅದೇನು ನಾನು ಬರೆದ ವರದಿ ಆಘಾತ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸೊ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಬರೆದಿದ್ದೆ. ಏನಂತ ಹೇಳಿದ್ರೆ, ಸೊ ನಾನು ಇದು ಬರೀ ಮೈತಿಯವ್ರನ್ನ ಗಮನದಲ್ಲಿಟ್ಕೊಂಡು ಅಥವಾ ಮೈತಿಯವರ ಮನೆಯವ್ರನ್ನ ಗಮನದಲ್ಲಿಟ್ಕೊಂಡು ಬರೆದಿದ್ದಲ್ಲ. ಈವನ್ ನಮ್ಮ ಸಾಮಾನ್ಯ ಓದುಗರಿಗೆ ಒಂದು ಸುದ್ದಿ ಮಾಹಿತಿ ಕಲೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಮಾಹಿತಿ ಸಂಗ್ರಹ ಮಾಡಬೇಕಾದ್ರೆ ಅದರ ಹಿಂದೆ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, ಟು ಬಿ ಕೈಂಡ್ ಟು ದ ಪೊಲೀಸ್. ಈಗ ಸುಮಾರು ಜನ ಎಲ್ಲನೂ ಆವಾಗ ಕ್ವೆಶನ್ ಮಾಡ್ತಾ ಇದ್ದಿದ್ದು, ಅದು ಹೆಂಗೆ ಅವನು ಯಾರು ನಕೀರನ್ ಗೋಪಾಲ್ ಅಂತ ಅವನು ಹೋಗ್ಬಿಟ್ಟು ವೀರಪ್ಪನ ಮೀಟ್ ಮಾಡ್ತಾನೆ, ಇವ್ರು ಯಾಕೆ ಪೊಲೀಸ್ನವ್ರನ್ನ ಹಿಡಿಯಲ್ಲ ಅಂತ. ಸೊ ದಟ್ ಈಸ್ ನಾಟ್ ಅ ಪರ್ಟಿನೆಂಟ್ ಕ್ವೆಶನ್ ಎಟ್ ಆಲ್. ಅದು ಅಂಥ ಯೋಗ್ಯ ಪ್ರಶ್ನೆ ಅಲ್ಲ. ಯಾಕಂತ ಹೇಳಿದ್ರೆ ನಕೀರನ್ ಹೋಗ್ತಾ ಇದ್ದು ಜರ್ನಲಿಸ್ಟಾಗಿ, ನಕೀರನ್ ಪೊಲೀಸಾಗಿ ಹೋಗ್ತಿತ್ತು ಅಂದರೆ ನಕೀರನ್ ನೋಡೋದಾಕಿರೋನು. ಸೊ ಟು ದಟ್ ಎಕ್ಸ್ಟೆಂಟ್ ನಾವು ಯಾರೇ ಜರ್ನಲಿಸ್ಟ್ಗಳು ವೀರಪ್ಪನ ಹೋಗಿ ಮೀಟ್ ಮಾಡೋದಿತ್ತು ಅಂತೇಳಿ ಅದೇನು ಅಂಥ ಕಷ್ಟ ಆಗ್ತಾ ಇರಲಿಲ್ಲ ಅಂತೇಳಿ ನನ್ನ ಒಂದು ಇದು. ಮತ್ತು ಕ್ರೈಮ್ಗೆ ಅದೇನೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡದೇ ಇದ್ದಿದ್ದರಿಂದ ಸೊ ನಾನು ವೀರಪ್ಪನ ಭೇಟಿ ಮಾಡಬೇಕು ಅಂತೇಳಿ ಒಂದು ಇದಿತ್ತು. ಮತ್ತು ನಾನು ಅದೇ ಪುಸ್ತಕ ಬರೀಲಿಕ್ಕಿಂತ ಮುಂಚೆ ಅದು ಮಾಡಬೇಕಂತೇಳಿ ಇತ್ತು. ಬಟ್ ಅದಾಗಲಿಲ್ಲ. ಬಟ್ ಒಂದೇ ಒಂದು ಸತಿ ಏನೋ ಒಂದು ಅರೆ ಪ್ರಯತ್ನ ಏನೋ ಮಾಡಿದ್ವಿ ನಾವು, ಒಂದು ಕೆಲವು ಜರ್ನಲಿಸ್ಟ್ಗಳು. ಅಲ್ಲಿ ಏನಂತ ಹೇಳಿದ್ರೆ, ಯಾರೋ ಇದನ್ನು ಹೊತ್ಕೊಂಡು ಹೋಗ್ತಾಯಿದ್ರು ತಲೆ ಮೇಲೆ. ನಾವು ಆಂದಿಯೂರು ಅಂತೇಳಿ ಹೇಳಿದ್ನ. ಸೊ ಈಗ ಆಂದಿಯೂರು ಅಲ್ಲಿ ನಾವು ಓಡಾಡ್ತಿರ್ಬೇಕಾದ್ರೆ ಸೊ ಈ ಹಳ್ಳಿಯವರು ತಲೆ ಮೇಲೆ ಹೆಡ್ ಲೋಡ್ ಇಟ್ಕೊಂಡು ಎಲ್ಲ ಹೋಗ್ತಾಯಿದ್ರು. ಸೊ ಏನಂದರೆ ನಮಗೆ ಕ್ಯೂರಿಯಾಸಿಟಿ, ಅವರು ಕೊಡ್ತಾ ಇರ್ಬೋದಾ ಆ ಥರದ್ದು ಅಂದ್ಕೊಂಡಂತೇಳಿ ಸರ್ ನಿಲ್ಲಿಸ್ಕೊಂಡು ಅವ್ರ ಹತ್ರ ಮಾತಾಡಿದ್ವಿ. ಅದು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಜಾಗ. ಆದ್ರೂ ಅವರು ಈ ಕರ್ನಾಟಕದಿಂದ ವಲಸೆ ಹೋದಂಥ ಲಿಂಗಾಯತರು ಅವರು ಒಂದು ತಮಿಳು ಆ್ಯಕ್ಸೆಂಟಲ್ಲಿ ಕನ್ನಡ ಎಲ್ಲ ಮಾತಾಡ್ತಿದ್ರು. ಸೊ ಅವರು ಹೇಳಿದ್ರು, ಇಲ್ಲ ವೀರಪ್ಪನ ಮೀಟ್ ಮಾಡಿದ್ದೀವಿ ನಾವು ಅಂದ್ಕೊಂಡಂತ ಎಲ್ಲನೂ. ಸೊ ಏನಂತ ಹೇಳಿದ್ರೆ, ಆ ಥರದವ್ರನ್ನ ನೀವು ಇಟ್ಕೊಂಡು ವೀರಪ್ಪನಿಗೆ ಮಾಹಿತಿ ಕಳಿಸ್ಬಿಟ್ಟು ಈ ಥರ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದೇನು ಅಂಥ ಕಷ್ಟ ಆಗ್ತಿರಲಿಲ್ಲ ಅಂಥೇಳಿ ನನ್ನ ಒಂದು ಇದು. ಅದು ಒಂದು ಫಾರೆಸ್ಟ್. ಈಗ ನಮ್ಮ ಇವರು ಯಾರು ಇಂಟೆಲಿಜೆನ್ಸ್ ಆಫೀಸರ್, ನಾನು ಆ ಟೈಮಲ್ಲಿ ನಾನು ಡಿಸ್ಟ್ರಾಕ್ಟ್ ಆಗಿದ್ದು, ಅದೇ ನಮ್ಮ ಮುತ್ತಪ್ಪ ಇದೆಲ್ಲ ಹೇಳ್ತಾ ಹೋದೆ. ಸೊ ಇಂಟೆಲಿಜೆನ್ಸ್ದು ಏನು ಅಂತ ಹೇಳಿದ್ರೆ, ಸೊ ಸುಮಾರು ಸತಿ ನಮ್ಮ ಇಂಟೆಲಿಜೆನ್ಸ್ ವಿಂಗ್ ಅಥವಾ ಇಂಟೆಲಿಜೆನ್ಸ್ ಆಫೀಸರ್ಸ್ಗೆ ಕೂಡ ಅಂಥ ಮಾಹಿತಿಯನ್ನು ನಮಗೆ ಸಿಗದೇ ಇರತಕ್ಕಂಥ ಮಾಹಿತಿಯನ್ನು ಸಿಗೋದಿಲ್ಲ. ಅಲ್ಲ, ನೀವು ಕೇಳಿದ್ರೆ ಅದಂಗೆ ಜರ್ನಲಿಸ್ಟ್ಗಳಿಗೆ ಸಿಗುತ್ತೆ ಇವ್ರಿಗೆ. ಸೊ ನನಗೆ ಮುತ್ತಪ್ಪ ಬಗ್ಗೆ ಸಿಕ್ಕಿದ್ದು ಅಚಾನಕ್. ನಾನು ಅವನು ಹುಡ್ಕೊಂಡೇನೋ ಹೋಗಲಿಲ್ಲ, ಅಥವಾ ನಾನು ಮುತ್ತಪ್ಪನ ಭೇಟಿ ಮಾಡಬೇಕು ಅಂತ ಏನಿರಲಿಲ್ಲ. ಏನೋ ಅವತ್ತಲ್ಲಿ ಇದ್ದೆ. ಸೊ ಅದೇ ಬಿಲ್ಡಿಂಗಲ್ಲಿ ಆತ ಇದ್ದಿದ್ದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ನಮ್ಮ ಇದು ನಮ್ಮ ಸರ್ಕಾರಿ ಇಲಾಖೆಗಳು ಕೆಲಸ ಮಾಡೋದಕ್ಕೆ ಕೆಲಸ ಯಾವ ರೀತಿ ಮಾಡ್ತಾರೆ ಅಂದರೆ, ಅವರ ಕಾರ್ಯವೈಖರಿಗೆ ಒಂದು ಹಿಡಿದ ಕನ್ನಡಿ ಅಂತಲೇ ಹೇಳ್ಬೋದು. ಸೊ ಅವ್ರು ಇಂಟೆಲಿಜೆನ್ಸ್ ಆಫೀಸರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸಾಮಾನ್ಯ ಸೀನಿಯರ್ ಆಫೀಸರ್ಸ್ ಇರ್ತಾರೆ. ಅಂದರೆ ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು, ಇಲ್ಲ ಸೆಂಟ್ರಲ್ ಇಂಟೆಲಿಜೆನ್ಸು. ಅವ್ರಿಗೆ ಒಂದು ಸುದ್ದಿ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ, ಆ ಸುದ್ದಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಯಾರೋ ಜರ್ನಲಿಸ್ಟ್ಗಳು ಕೊಟ್ಟಿರೋ ಸಾಧ್ಯತೆಯೂ ಇರುತ್ತೆ. ಅವರು ಆ ಒಂದು ವರದಿನ, ಆ ಒಂದು ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಸೊ ಸೆಂಟ್ರಲ್ಗೆ ಅಥವಾ ಬೆಂಗಳೂರಿಗೆ. ಅದಕ್ಕೆ ಒಂದು ಅಥೆಂಟಿಸಿಟಿ ಕೊಡಲಿಕ್ಕೋಸ್ಕರ, ಅಥೆಂಟಿಸಿಟಿ ಹೆಂಗೆ ಸಿಗುತ್ತೆ, ಅದು ಎಲ್ಲ ಪೇಪರ್ಲ್ಲೂ ಬಂದ್ಬಿಡ್ತು ಅಂತ ಹೇಳಿದ್ರೆ, ಅದು ನೋಡಿ ಅದು ಎಲ್ಲ ಪೇಪರ್ಲ್ಲೂ ಬಂದಿದೆ, ನನಗೆ ಸಿಕ್ಕಾಯಿತು ಅಂತೇಳಿ. ಸೊ ಅದಕ್ಕೆ ಒಂದು ಲೆಜಿಟಿಮೇಸಿ ಕೊಡಲಿಕ್ಕೋಸ್ಕರ ಸೊ ಇಲ್ಲಿಂದ ತೆಗೆದುಬಿಟ್ಟು ಇನ್ನೊಂದು 4 ಕಡೆ ಹಂಚ್ತಾರೆ. ಸೊ ಇಂಟೆಲಿಜೆನ್ಸಿಂದ ಬಂತು ಅಂತ ಹೇಳ್ಬಿಟ್ಟು ಅಂತೇಳಿ ಇದು ಎಲ್ಲ ಪೇಪರ್ಲ್ಲೂ ಬರುತ್ತೆ. ಸೊ ನಾವು ಸೊ ಇದು ಅಂದರೆ ಒಂದು ಸುದ್ದಿಗೆ ಒಂದು ಕರೆನ್ಸಿ ಕೊಡುವಂಥ ಒಂದು ಇದು. ಸೊ ಯಾವ ರೀತಿ ಆಗುತ್ತೆ ಅಂತ. ಸೊ ನಾವು ಇದನ್ನೆಲ್ಲನೂ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಮಗೆ ಇದು ಸುದ್ದಿ ಬಂದ್ಬಿಟ್ಟು ಇಲ್ಲ ಕರೆಕ್ಟು, ಮೈತಿ ಹ್ಯಾಸ್ ಫಾಲನ್ ಇಲ್. ಸೊ ಮೈತಿ ಹ್ಯಾಸ್ ಫಾಲನ್ ಇಲ್ಲು ಅಕಸ್ಮಾತ್ ಏನಾದ್ರು ಒಬ್ಬರು ಇನ್ಫಾರ್ಮೇಷನ್, ಇವರು ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಫಸ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸುದ್ದಿ ಬಂದಿದೆ ಅಂತೇಳಿ ಇಟ್ಕೊಳ್ಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಂತೇಳಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಇದ್ದ ಒಂದು ವ್ಯವಸ್ಥೆ ಏನಂತ ಹೇಳಿದ್ರೆ, ಅದನ್ನು ನಮ್ಮ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಬರೆದರು, ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅಂತ. ಭಾಳ
ಸಾಧನೆ ಮಾಡಿದಂಥ ಒಬ್ಬ ಆಫೀಸರು, ಒಳ್ಳೆ ನಾಟ್ ದ ಟಿಪಿಕಲ್ ಗೌರ್ಮೆಂಟ್ ಸರ್ವೆಂಟ್. ಅವರು ಸಾಕಷ್ಟು ಕೆಲಸ ಮಾಡೋರು ಹೋದ ಕಡೆ ಎಲ್ಲನೂ. ಅವರು ಅವಾಗ ಚಾಮರಾಜನಗರದಲ್ಲಿ DCF ಆಗಿದ್ದರು. ಶ್ರೀನಿವಾಸ್ ಇದ್ರಲ್ವ ಸರ್? ಶ್ರೀನಿವಾಸ್ ಅದಕ್ಕೆ ಮುಂಚೆ ಶ್ರೀನಿವಾಸನ ಇದ್ದರು. ಓಕೆ. ಇವರು ಆನಂತರದಲ್ಲಿ ಬಂದರು. ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅಂತೇಳಿ UPನವರು. ಇನ್ಫ್ಯಾಕ್ಟ್ ಈಗ 2 ತಿಂಗಳಿಗೆ ಅವರು ರಿಟೈರ್ ಆದರು, PCCF ಆಗಿ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ. ಸೊ ಅವರು ಮತ್ತು ನಾನು ಸಾಕಷ್ಟು ಮಾಹಿತಿಯೆಲ್ಲ ಹಂಚ್ಕೊಳ್ತಾ ಇದ್ವಿ. ಓಕೆ. ಅವರು ಏನೇನೋ ಪ್ರಯೋಗಗಳೆಲ್ಲ ಮಾಡೋರು. ಏನಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. 1997 ಇರಬೇಕು. ವೀರಪ್ಪನ ಒಂದು 7 ಜನನೋ 9 ಜನನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನ ಅಬ್ಡಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಪಹರಣ ಮಾಡ್ಕೊಂಡು ಹೋದಾಗ ಮೊದಲನೇ ದಿನನೂ ಅಥವಾ 2ನೇ ದಿನನೂ ಇವರು ನನಗೆ ದೀಕ್ಷಿತ್ ಹೇಳಿದರು, ಅವ್ರಿಗೇನು ಅಪಾಯ ಆಗೋದಿಲ್ಲ, ವಾಪಸ್ ಬರ್ತಾರೆ ಎಲ್ಲರೂ ಅನ್ಕೊಂಡಂತ. ಏನು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿರಲ್ಲ ಅಂತೇಳಿ ಕೇಳಿದೆ. ಅದಕ್ಕೆ ಅವರ ಅಸ್ಟ್ರಾಲಜಿಕಲ್ ನಾಲೆಜನ್ನು ಉಪಯೋಗಿಸಿ, ಇಲ್ಲ ವೀರಪ್ಪನಿಗೆ ಏನೋ ಒಂದು ಹೊಕ್ಕಳ ಕೆಳಗೆ ಒಂದು ಮಚ್ಚೆ ಇದೆ, ಅದನ್ನು ಇಟ್ಕೊಂಡು, ಸೊ ಅದಕ್ಕೆ ಅದನ್ನು ಅವರೇನು, ಅಗೇನ್ ಐ ಆಮ್ ನಾಟ್ ಕನ್ವರ್ಸೆಂಟ್ ವಿತ್ ಅಸ್ಟ್ರಾಲಜಿ, ಅದರ ಇಂಟರ್ಪ್ರಿಟೇಷನು ಮತ್ತು ಸನ್ಸ್ ಇನ್ಫ್ಲೂಯೆನ್ಸ್ ಅಂತೆ, ಸೂರ್ಯನ ಇದು ಪ್ರಭಾವ, ಅದೆಲ್ಲನೂ ಹೇಳ್ಬಿಟ್ಟು, ನೀವು ವೀರಪ್ಪನ ಅಕಸ್ಮಾತ್ ಹತ ಆದಮೇಲೆ ಅಥವಾ ಅವನ್ನ ಹಿಡೀತು ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ಚೆಕ್ ಮಾಡ್ಬೋದು, ಅದೇನು ಒಂದು ಮಚ್ಚೆ ಇಲ್ಲ ಅಂದ್ಕೊಂಡು ಅಂತ ಹೇಳಿದ್ದು. ಅದು ನಾನು ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂತೇಳಿ ನಾನು ಅಷ್ಟಕ್ಕೆ ಐ ವಾಸ್ ನಾಟ್ ಆ್ಯಕ್ಟಿವ್ ಆ್ಯಸ್ ಅ ರಿಪೋರ್ಟರ್, ಡೆಫಿನೆಟ್ಲಿ ನಾಟ್ ಆನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ವೀರಪ್ಪನ್. ಸೊ ಆ ಥರದ ಇನ್ಫಾರ್ಮೇಷನ್ ಸಾಕಷ್ಟು ಇದು ಮಾಡ್ಕೊತಿದ್ವಿ. ಸೊ ಅವರು ಭಾಳ ಚೆನ್ನಾಗಿ ಹೇಳಿದರು. ಸೊ ನಮ್ಮ ಜನಕ್ಕೆ, ಅಂದರೆ ನಮ್ಮ ಜನಸಾಮಾನ್ಯರಿಗೆ ಜನರಲಿ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಪೊಲೀಸನ್ನೇ ಇದೆಲ್ಲ ನಮ್ಮ ಮಾಹಿತಿನೂ ಕಲೆಕ್ಟ್ ಮಾಡ್ತಾರೆ ಅಂದ್ಕೊಂಡು ಅಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಓಡಾಡೋರೆಲ್ಲೂ ಫಾರೆಸ್ಟ್ನವರು, ವೀರಪ್ಪನ್ ಇದ್ದಿದ್ದು ಕಾಡಲ್ಲಿ. ಹೌದು. ಸೊ ಈ ಥರದ ಆಪ್ರೇಷನ್ಸಲ್ಲಿ ಒಂದು ಆರ್ಮಿ ಆಪ್ರೇಷನ್ ಇರ್ಬೋದು, ಅದಿಲ್ಲ ಪೊಲೀಸ್ದು ಒಂದು ಇದೆ ಆಪ್ರೇಷನಲ್ಲಿ 90% ಈಸ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆ್ಯಂಡ್ 10% ಈಸ್ ಆ್ಯಕ್ಷನ್. ಸೊ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತ ಹೇಳಿದ್ರೆ, ಇವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಓಡಾಡೋ ಒಂದು ವ್ಯವಸ್ಥೆ ಇರುತ್ತೆ. ಸೊ ಅವರು ಸಂಚರಿಸ್ತಾ ಒಂದು ನೆಟ್ವರ್ಕ್ ಇರುತ್ತೆ. ಮತ್ತು ಅವರು ಡಿಪೆಂಡ್ ಆಗೋದು ಈ ಟ್ರೈಬಲ್ಸ್. ಕಾಡಲ್ಲಿರೋದಕ್ಕೆ ಅನುಮತಿ ಇರೋದು ಟ್ರೈಬಲ್ಸ್ಗೆ. ಸೊ ಟ್ರೈಬಲ್ಸ್ ಆರ್ ದ ವೈಟಲ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ವೀರಪ್ಪನ್, ಅಥವಾ ಬೇರೆ ಇನ್ಯಾವುದೇ ಕಾಡುಗಳರು ಇರ್ಬೋದು. ಸೊ ಅದಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡೋರು ಇವರು. ಅದಕ್ಕೆ ಅವರು ಹೇಳ್ತಾ ಇದ್ದಿದ್ದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಬುದ್ಧಿ, ಇವ್ರದ್ದು ಶಕ್ತಿ, ಪೊಲೀಸ್ದು ಶಕ್ತಿ ಅಂತೇಳಿ. ಅದು ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಕಾಮನರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್. ಸೊ ಈಗ ಮೈತಿನ ಇಟ್ಕೊಂಡು, ಮೈತಿ ಮತ್ತು ಕೃಪಾಕರ್ ಸೇನಾನಿ ಎಲ್ಲ ಇಟ್ಕೊಂಡು, ಅವನು ಗುಂಪು ಹಾಕ್ಕೊಂಡು ಎಲ್ಲೋ ಅವ್ರಿಗೆಲ್ಲ ಏನೋ ಊಟ ಆಗ್ತಾಯಿದ್ನ, ಏನೋ ಮಾಡೋಣ, ಒಂದು ಇವನೇರೋ ವೀರಪ್ಪನ್ ಮಾಡ್ತಾಯಿದ್ದ ಅಂತೇಳಿ ಅಂದ್ಕೊಂಡು. ಸೊ ಆವಾಗ ಟ್ರೈಬಲ್ ಅವನು ಒಂದು ಫುಡ್ ಏನೋ ತೊಗೊಂಡೋಗಿ ಕೊಟ್ಟಿರ್ತಾನೆ. ಸೊ ಅವನಿಗೆ ಅಷ್ಟು ಸಾಮರ್ಥ್ಯ ಇದೆಯಾ, ಮತ್ತು ಅಂದರೆ ವೀರಪ್ಪನ ಅವನ ಹೆಸರನ್ನ ಹಿಡಿದು, ಅವರ ಹೆಸರನ್ನ ಹಿಡಿದು ಕರೆದಿರಬೇಕು, ಮೈತಿ ಇವರು ಇಂದ್ಕೊಂಡಂತ. ಮತ್ತು ಇವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸುದ್ದಿ ಕೊಡೋ ಕಾರಣಕ್ಕೋಸ್ಕರನೇ ಅದನ್ನು ಗಮನ ಇಟ್ಕೊಂಡು ಕೇಳಿಸಿರ್ಬೇಕು. ಮತ್ತು ಅವನ ಒಂದು ಬುದ್ಧಿ ಮತ್ತು ಏನಪ್ಪ ಟ್ರೈಬಲ್ ಇಲ್ಲ, ಅವ್ರದ್ದು ಬೇರೆ ಸ್ಟ್ರೆಂತ್ಸ್ಗಳಿದೆ, ಅದಲ್ಲ. ಬಟ್ ಅವನು ಮೈತಿಗೇನೇನೆ, ಮತ್ತು ಮೈತಿಗೆ ಜ್ವರ ಅಂತೇಳಿ ಹೆಂಗೆ ಗೊತ್ತಾಗಿದೆ, ಅವನೇನಾರು ವೀರಪ್ಪನ ಮಲಗಿಸ್ಬಿಟ್ಟು ಔಷಧಿ ಕೊಡ್ತಾ ಇದ್ನ, ಇಲ್ಲ ಡಾಕ್ಟ್ರ್ ಬಂದ್ಬಿಟ್ಟು ಹೇಳಿದ್ದು ಕೇಳಿಸ್ಕೊಂಡ, ಇವನು ಟ್ರೈಬಲ್ಲು, ಜ್ವರ ಇವ್ರಿಗೆ ಅಂದ್ಕೊಂಡಂತ. ಸೊ ಮೋಸ್ಟ್ ಪ್ರಾಬಬಲಿ ಅವನಿಗೆ ದಾಡಿ ಸ್ವಲ್ಪ ಬೆಳೆದಿರುತ್ತೆ 2 ದಿನಕ್ಕೆ, ಜ್ವರ ಆ ಥರದ್ದೇನೋ. ಸೊ ಇದೆಲ್ಲನೂ ವೇರಿಯಸ್ ಪಾಸಿಬಿಲಿಟೀಸ್ ಎಷ್ಟು ಕಡೆಯಿಂದ ನೋಡಬೇಕು ಅಷ್ಟನ್ನು ಒಂದು ಈ ಸುದ್ದಿಗೆ ಪೂರ್ಣಿಸ್ಬಿಟ್ಟು ನಾನು ನಾಟ್ ಪ್ಯಾಡಿಂಗ್ ಅದನ್ನು ಹೇಳಿಬಿಟ್ಟು ಕೊಟ್ಟಿದ್ದೆ. ಇಷ್ಟಾದ ಮೇಲೆ ಭಾಳ ಹಿಂಸೆ ಆಗಿದೆ ನನಗೆ ಅಂತ ಹೇಳಿದ್ರೆ, ಆಮೇಲೆ ಅವರೆಲ್ಲ ರಿಲೀಸ್ ಆಗ್ತಾರೆ. ರಿಲೀಸ್ ಆಗಿದ್ದಿನ ಒಂದು 10 ಗಂಟೆ ಸುಮಾರಿಗೆ ನಾವೆಲ್ಲ ಮೀಟ್ ಮಾಡ್ತೀವಿ ಇವ್ರನ್ನ, ಕೃಪಾಕರ್ ಸೇನಾನಿ, ಮೈತಿ ಎಲ್ಲ. ಸೊ ಮೈತಿ ಬಂದ್ಬಿಟ್ಟು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ದಯವಿಟ್ಟು ಆ ಥರ ಸುದ್ದಿಗಳೆಲ್ಲ ಬರಿಬೇಡಿ, ಏನು ಜ್ವರನೇ ಇರಲಿಲ್ಲ. ಸೊ ಇದು ಐ ಮೀನ್ ಇಟ್ಸ್ ಅ ಡೆಂಟ್ ಆನ್ ಮೈ ಪ್ರೊಫೆಷನಲಿಸಮ್. ಸೊ ಅಂದರೆ ಅಷ್ಟೆಲ್ಲ ಕೇರ್ ತೊಗೊಂಡು ಬರೆದಿದ್ದು ಅಂದರೆ ಅದು ಸುದ್ದಿ ಸುಳ್ಳಾಯ್ತಲ್ಲ ಅಂತ. ಸೊ ಅಂದರೆ ಮೋಸ್ಟ್ಲಿ ಅದೇ ಈ ಥರದ್ದೇನೋ ಎಡ್ವರ್ಟ್ ಆಗಿರ್ಬೋದು, ಇವರು ಇಂಟೆಲಿಜೆನ್ಸಿಂದ ಬಂದಿರೋ ಇನ್ಫಾರ್ಮೇಷನ್ನು ಏನೋ. ಸೊ ಸಂಬಡಿ ವಾಸ್ ಟ್ರೈಂಗ್ ಟು. ಸರ್ ಈಗ ಆ್ಯಕ್ಚುಲಿ ಆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನೇ ಬೇಡ ಸರ್. ಎಲ್ಲ ನಾನು ನೋಡಿರೋ ಜರ್ನಲಿಸಮ್ ಈಗ ನೋಡ್ತಿರೋದು ಏನಂದರೆ, ಏನಾದರೂ ಬರೀಬೋದು ಲಾಸ್ಟ್ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಏನು ಬೇಕಾದ್ರೂ ಬರೀವಂತ ಇದೆ ಅಲ್ವಾ ಸರ್? ಇದೊಂದು ಇಲ್ಲ. ಇನ್ನೊಂದು ನಮ್ಮ ದೀಕ್ಷಿತ್ ಅವರು ಹೇಳೋ ಟ್ರಮೆಂಡಸ್ ಸೆನ್ಸ್ ಆಫ್ ಹ್ಯೂಮರ್. ನಾನು ಅದೇ ಒಂದು ಸತಿ
ನಾವು ರೆಗ್ಯುಲರ್ ಟಚಲ್ಲಿ ಇದ್ವಿ. ಸೊ ನಮಗೆ ಅಂದರೆ ನನಗೆ ಆ ಥರದ ಒತ್ತಡಗಳು ಇರಲಿಲ್ಲ ಅಂತೇಳಿ ಹೇಳಿದೆ ನಾನು. ಅಂದರೆ ನಾನು ಆ ಥರದ ಒತ್ತಡಗಳನ್ನು ಮೀರಿ ನಿಲ್ಲಬೇಕು ಅಂದ್ಕೊಂಡು ಅಂತೇಳಿ ಪ್ರಯತ್ನ ಪಟ್ಟನು. ಅಂದರೆ ನಾಳೆ ನಮ್ಮ ಪೇಪರಲ್ಲಿ ಬರೆದಿದ್ರೆ ಹೆಂಗೆ ಅಂದ್ಕೊಂಡು ಅಂತೇಳಿ. ಅಂದರೆ ದಿಸ್ ವಾಸ್ ಸಮಥಿಂಗ್ ದಟ್ ಐ ಕುಡ್ ಅಫೋರ್ಡ್ ಟು ಇಗ್ನೋರ್. ಮತ್ತು ಮಾಡಿದರೆ ಚೆನ್ನಾಗಿರೋದು ಅಂತೇಳಿ ಆಮೇಲೆ ಅನಿಸ್ತಿತ್ತು. ಅಂದರೆ ಪ್ರೆಷರ್ ಅಕಸ್ಮಾತ್ ಅದನ್ನು ಅಷ್ಟೇ, ಅಕಸ್ಮಾತ್ ನಮ್ಮ ಪೇಪರ್ನ ಮಿಸಸ್ ಮೈತಿ ಓದ್ಕೊಂಡಿದ್ದು. ಸೊ ಅಂದರೆ ಇಟ್ಸ್ ಆಲ್ಸೋ ದ ಕ್ವೆಶ್ಚನ್ ಆಫ್ ದ ಕ್ರೆಡಿಬಿಲಿಟಿ ಆಫ್ ಮೈ ಪೇಪರ್. ಕರೆಕ್ಟ್. ಸೊ ಟು ಕಾಂಟ್ರಿಬ್ಯೂಟ್ ಟು ವಿಚ್ ಐ ಹ್ಯಾವ್ ಅ ರೋಲ್. ಸೊ ಮತ್ತು ನನ್ನ ಇಟ್ ಇಸ್ ಟು ಸೇಫ್ ಗಾರ್ಡ್ ದ ಕ್ರೆಡಿಬಿಲಿಟಿ ಆಫ್ ಮೈ ಪೇಪರ್. ಸೊ ಅದು ಆ ಥರದ್ದು ವೀರಪ್ಪನ್ ಇಶ್ಯೂಗೆ ಸಂಬಂಧಪಟ್ಟಾಗ ಮಾತ್ರನೇ ಅಲ್ಲ, ಪ್ರತಿಯೊಂದು ಸುದ್ದಿನೂ ಎವ್ರಿಥಿಂಗ್ ದಟ್ ಅಪಿಯರ್ಸ್ ಇನ್ ಮೈ ಪೇಪರ್ ಟುಮಾರೋ ಹ್ಯಾಸ್ ಟು ಬಿ ಪುಟ್ ಟು ಸಚ್ ರಿಗರಸ್ ಟೆಸ್ಟ್. ಅದು ಯು ನೋ ವೆದರ್ ಇಟ್ ಹ್ಯಾಪನ್ಸ್ ಆರ್ ನಾಟ್ ಅಂತೇಳಿ. ಸೊ ಇವರು ನಮ್ಮ ವೀರೇಶ್ ಕುಮಾರ್ ದೀಕ್ಷಿತ್ ಹೇಳ್ತಾ ಇದ್ದೆ ಅವ್ರದ್ದು ಒಂದು. ಸೊ ಏನು ಇವತ್ತಿನ ವಿಶೇಷ ಅಂದ್ಕೊಂಡು ಅಂತೇಳಿ ಅವತ್ತು ಕೇಳಿದ್ರು. ಸೊ ನಾನು ಇವತ್ತಿನ ಇನ್ಫಾರ್ಮೇಷನ್ ಇಲ್ಲ, ವೀರಪ್ಪನೇನೋ ಬಿದ್ದೋದಂತೆ, ಅವ್ನಿಗೇನೋ ಕಾಲು ಮುರಿದಿದೆ ಅಂದ್ಕೊಂಡು ಅಂತೇಳಿ ಸುದ್ದಿ ಓಡಾಡ್ತಾ ಇದೆ ಅಂತೇಳಿ ಹೇಳಿದೆ. ಸೊ ನಕ್ಕಿ ಅದು ಇದು ಏನು ನಂಬಿಕೆ ಬರ್ತಾ ಇಲ್ವ, ಅದು ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂದ್ಕೊಂಡು ಅಂತೇಳಿ ಕೇಳಿದ್ರು. ಇಲ್ಲ ಯಾಕೆ ಅಂತ ಕೇಳಿದೆ. ಇಲ್ಲ ನೀವು ಇನ್ಫಾರ್ಮೇಷನ್ ಆ್ಯಕ್ಚುಲಿ ಕರೆಕ್ಟ್ ಅಂತೇಳಿ ಹೇಳಿದ್ರು. ವೀರಪ್ಪನ ಬಿದ್ದು ಕಾಲು ಮುರಿದಿದೆ ಅವನಿಗೆ ಅಂತ. ಅವನು ವೀರಪ್ಪನನ್ನು ಟಿಪಿಕಲ್ ಗಬ್ಬರ್ ಸಿಂಗ್ ಸ್ಟೈಲಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ಆ ಪೇಪರ್ ಹೆಸರಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಆ ಪೇಪರ್ನ ಓದ್ತಾ ಇದ್ದ. ಆ್ಯಂಡ್ ವೀರಪ್ಪನ ಕನ್ನಡ ಓದ್ತಾ ಇರಲಿಲ್ಲ ಅವನಿಗೆ, ಎಲ್ಲ ಇಂಗ್ಲೀಷ್ ಡೆಫಿನೆಟ್ಲಿ ನಾಟ್. ಸೊ ಬಂಡೆ ಮೇಲೆ ಕೂತ್ಕೊಂಡು ವೀರಪ್ಪನ ಅವನ ಬಗ್ಗೆನೇ ಸುದ್ದಿ ಓದ್ತಾ ಇದ್ದ. ಅದನ್ನು ಓದ್ಬಿಟ್ಟು ಅವನಿಗೆ ನಗು ತಡಿಲಿಕ್ಕಾಗಲಿಲ್ಲ. ಅವಾಗ ಜಾರ್ಬಿಟ್ಟು ಬಿದ್ದೋದ ಅವನು. ಸರ್, ಇಷ್ಟು ಇಂಟ್ರೆಸ್ಟಿಂಗ್ ಒಂದು ಫೀಲ್ಡ್ ಇದು ಜರ್ನಲಿಸಮ್ ಅಂತ ನೀವು ಹೇಳ್ತಾರೆ. ಈಗ ನಾರ್ಮಲ್ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ನಾರ್ಮಲ್ ಪೀಪಲ್ಗೆ ಈ ಥರ ಮುತ್ತಪ್ಪರ ಇರ್ಬೋದು, ವೀರಪ್ಪನ್ ಇರ್ಬೋದು, ಈ ಥರ ಒಂದು ಸೂಸೈಡ್ ಕೇಸ್ ಇರ್ಬೋದು, ಈ ಥರ ನಾವು ನೋಡೋಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫ್, ಜರ್ನಲಿಸ್ಟ್ ಲೈಫ್ ತುಂಬ ಸ್ವಾರಸ್ಯಕರವಾಗಿರುತ್ತೆ. ಅಂಥ ಒಂದು ಪ್ರೊಫೆಷನ್ನ ನೀವು ಬಿಟ್ಬಿಡ್ತೀರಾ ನೀವೇ. ಅಂದರೆ ಯು ಆರ್ ನಾಟ್ ರಿಟೈರ್ಡ್, ಯು ಕ್ವಿಟ್ ಯೋರ್ ಸೆಲ್ಫ್, ನೀವೇ ಕ್ವಿಟ್ ಮಾಡಿ ಬರ್ತೀರಾ. ಏನಕ್ಕೆ ಕಾರಣ ಸರ್ ಅದು? ಮತ್ತು ಆ್ಯಂಟಿ ಜರ್ನಲಿಸ್ಟ್ ಅಂತ ಹೇಳ್ಕೊತೀರಾ, ಏನು, ವಾಟ್ ಇಸ್ ದ ರೀಸನ್ ಫಾರ್ ದಟ್ ಸರ್? ಇಲ್ಲ, ಒಂದು ದಿಸ್ ಲ್ಯಾಕ್ ಆಫ್ ಕನ್ಸರ್ನ್ ಫಾರ್ ಆ್ಯಕ್ಯುರಸಿ. ಸೊ ನಾವು ಸತ್ಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಸೊ ನನಗೆ ಅದ್ರ ಬಗ್ಗೆ ಭಾಳ, ಐ ಮೀನ್ ಆ್ಯಸ್ ಅ ಸೈನ್ಸ್ ಸ್ಟೂಡೆಂಟ್ ವೆಲ್ ಯು ನೋ, ನಾವು ಸೈನ್ಸ್ ಅಥವಾ ಸೈಂಟಿಫಿಕ್ ಆ್ಯಟಿಟ್ಯೂಡು, ಸೈಂಟಿಫಿಕ್ ಒಂದು ಔಟ್ಲುಕ್ ಇಟ್ಕೊಂಡಿರ್ತಕ್ಕಂಥ ಯಾರೇ, ಸೊ ಸತ್ಯದ ಬಗ್ಗೆ ನಮಗೆ ಕಾಳಜಿ ಇರುತ್ತೆ. ಸೊ ದ ಸೇಮ್ ಹೋಲ್ಸ್ ಗುಡ್ ಟು ಆಲ್ ಆಫ್ ಅಸ್, ನೋ ಮ್ಯಾಟರ್ ವಾಟ್ ವಿ ಆರ್ ಪ್ರಾಕ್ಟೀಸಿಂಗ್, ವಿಚ್ ಫೀಲ್ಡ್ ವಿ ಆರ್, ಆ್ಯಂಡ್ ಪರ್ಟಿಕ್ಯುಲರ್ಲಿ ಸೊ ಇಫ್ ಯು ಆರ್ ಅ ಮೀಡಿಯಾ ಪರ್ಸನ್. ಸೊ ದಟ್ ಆಬ್ಸೆನ್ಸ್ of or near absence of concern for truth, so which becomes pervasive. ಅಂದರೆ ಎಲ್ಲರಿಗೂ ಆ ಥರದ ಒಂದು ಜವಾಬ್ದಾರಿನೇ ನನಗಿಲ್ಲ ಅಂಥೇಳಿ ಅಂದ್ಕೊಳ್ಳೋವಂಥ ಒಂದು ಸ್ಥಿತಿ ಸಾರ್ವತ್ರಿಕ ಆದಾಗ, ಸೊ ಇಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಅಂದರೆ ನೀವು ಹೇಳ್ತಿರೋದು, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ನೀವು ಹೇಳ್ತಿರೋದು ಜರ್ನಲಿಸಮಲ್ಲಿ ಒಂದು ಓನರ್ಶಿಪ್ ಆಫ್ ಸೊಸೈಟಿ ಅದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದು ಸೊಸೈಟಿ ನಾನು ಅಥವಾ ನೀವೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ, ನೀವು ಇದು ಜರ್ನಲಿಸ್ಟ್ಗೆ ಇವತ್ತಿನ ಒಂದು ಕಾಳಜಿ ಇಲ್ಲ ಸೊಸೈಟಿ ಮೇಲೆ, ತನ್ನ ಒಂದು ಬೆಳವಣಿಗೆ, ತನ್ನ ಒಂದು ಕಾಂಪಿಟೇಷನ್, ಬೇರೆ ಪೇಪರ್ ಮೇಲೆ ಕಾಂಪಿಟೇಷನ್, ಅದೇ ಒಂದು ಗೋಲ್ ಆಗಿರುತ್ತೆ, ನಾಟ್ ಆನ್ ದ ಜರ್ನಲಿಸಮ್ ಸ್ವಲ್ಪ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಒಂದು ನಾನು ಬಯಲಿನ ವಿಷಯದಲ್ಲಿ ಹೇಳಿದೆ. ಸೊ ಅಂತ ಹೇಳಿದ್ರೆ ಸಮಾಜದ ಒಂದು ಹಿತಾಸಕ್ತಿ ಅದ್ರ ಮುಂದೆ ಇನ್ನೆಲ್ಲನೂ ಗೌಣ ಆಗಬೇಕು. ಸೊ ಸಮಾಜದ ಹಿತಾಸಕ್ತಿ ಅದನ್ನು ನಾವು ಯಾವ ರೀತಿ ಕಾಪಾಡೋದು, ನಮ್ಮ ಉದ್ದೇಶನೇ ಅದಲ್ಲ. ಮಾಧ್ಯಮದಲ್ಲಿರೋರ್ದು ಉದ್ದೇಶನೇ ಅದಾಗಿರಬೇಕು. ಅದು ಗುರಿನೇ ಅದು. ಗುರಿ ಒಂದು ಸಾಮಾಜಿಕ ಕಳಕಳಿ ಇರಬೇಕು, ಸಾಮಾಜಿಕ ಬದ್ಧತೆ ಇರಬೇಕು, ಮತ್ತು ಅಲ್ಲಿ ಯಾವುದೇ ಥರದ ಪೂರ್ವಗ್ರಹಗಳು ಇರಬಾರ್ದು. ನೋ ಪ್ರಿಜುಡಿಸಸ್ ಆ್ಯಂಡ್ ಕಂಪ್ಲೀಟ್ ಆ್ಯಂಡ್ ಅನ್ಕಂಡೀಷ್ನಲ್ ಕಮಿಟ್ಮೆಂಟ್ ಟು ಟ್ರೂತ್ ಆರ್ ಅಟ್ಲೀಸ್ಟ್ ಫ್ಯಾಕ್ಟ್ಸ್. ಅದು ಕಾಣ್ತಾ ಇಲ್ಲ. ಮತ್ತು ಸಾಕಷ್ಟು ಭ್ರಷ್ಟ ಆಗಿದ್ದೀವಿ ನಾವು ಜರ್ನಲಿಸ್ಟ್ಗಳು. ಮತ್ತು ಸಿದ್ದರಾಮಯ್ಯಗೆ ಬಂದ್ಬಿಟ್ಟು ನಾನು ವೈಯಕ್ತಿಕ ವಿಚಾರ ಅಂದ್ಕೊಂಡು ಅಂತೇಳಿ ಹೇಳ್ತಾ ಇಲ್ಲ. ಸೊ ಅವರು ಫಸ್ಟ್ ಟೈಮು ಡೆಪ್ಯೂಟಿ CM ಆಗಿದ್ದಾಗ ಕಾವೇರಿ ಇಶ್ಯೂ ಬಗ್ಗೆ ನಾವು ಮಾತಾಡಲಿಕ್ಕೆ ಇತ್ತು. ಸೊ ಅವ್ರು ಬಂದಿದ್ದಾರೆ ಅಂತೇಳಿ ಗೊತ್ತಾಯಿತು. ಮತ್ತು ಅದು ಮೊಬೈಲ್ ಫೋನೆಲ್ಲ ಇರಲಿಲ್ಲ. ಏನೋ ಸುದ್ದಿ ಬಂತು, ಸರಿ ಓಡೋದು ಇದಕ್ಕೆ ನಮ್ಮ ನಜರ್ಬಾದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಹೌಸ್. ಅವರಿದ್ದರು, ಅವರ ಬಂಟ್ರ ಜೊತೆ ಇದ್ದರು, ಅವ್ರು ಕೂತಿದ್ರು. ಸೊ ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಯಾವುದು ಚೇರಿಲ್ಲ, ಮತ್ತು ಭಾಳ ಅಸಭ್ಯವಾಗಿ ಕೂತಿದ್ರು ಹಿಂಗೆ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ವೆಲ್ ಯು ಆರ್ ಶೋಯಿಂಗ್ ಡಿಸ್ರೆಸ್ಪೆಕ್ಟ್ ಟು ಮೀ, ಅದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ನನಗೆ ಚೇರ್ ಕೊಡಲಿಲ್ಲ. ಸೊ ಇವ್ರು ಮಾಡಲಿಲ್ಲ. ಮತ್ತು
ಅವರು ಸುತ್ತ ಇದ್ದವ್ರು ಒಳ ದೇವ್ರ ಗಿಗ್ಲಿಂಗ್. ಸೊ ಮತ್ತು ಏನು ನಮ್ಮ ಬಾಸ್ ನೋಡಿ ಹೆಂಗೆ ಡೆಕ್ಕನ್ ರಿಪೋರ್ಟರ್ನ ಹೆಂಗೆ ಆಟ ಆಡಿಸ್ತಾರೆ ಬುಗ್ರಿ. ಸೊ ದಟ್ ಆ್ಯಟಿಟ್ಯೂಡ್ ಈಸ್ ವಾಟ್ ಐ ಫೈಟ್. ಯಾಕೆಂತೇಳಿ ಹೀ ಸ್ಪ್ರೆಡಿಂಗ್ ದ ರಾಂಗ್ ಕಲ್ಚರ್. ಸೊ ನಾಳೆ ಇವ್ರಲ್ಲ ಏನೋ ಮಿನಿಸ್ಟ್ರು ಇನ್ನೇನೋ ಆಯಿತು ಅಂತ ಎಮ್ ಎಲ್ ಎನೋ ಕಾರ್ಪೊರೇಟ್ರನೋ ಆಯಿತು ಅಂತ ಹೇಳಿದ್ರೆ, ಸೊ ಈಗ ಪ್ರೆಸಿಡೆಂಟ್ ಇದೆ, ಸೊ ಜರ್ನಲಿಸ್ಟ್ ಅಂತೇಳಿ ಹಿಂಗೆ ನಡೆಸ್ಕೋಬೇಕು ಅಂತೇಳಿ ಅವ್ರಿಗೆ ಅದು ಪಾಠ. ಅದನ್ನು ಅಪೋಸ್ ಮಾಡಲಿಕ್ಕೋಸ್ಕರ ನಾನು ಟೀಪಾಯ್ ಯಾವುದಾಯಿತು ಗ್ಲಾಸ್ ಟಾಪ್ ಟೀಪಾಯ್ ಹೇಳ್ಕೊಂಡೆ. ಸೊ ನನಗೆ ಸಿದ್ದರಾಮಯ್ಯ ಮಾಡಿದ್ದೇನು ನನಗೆ ಅವಮಾನ ಅಂತೇಳಿ ಅನ್ನಿಸ್ಲಿಲ್ಲ, ಅಥವಾ ನನಗೇನು ಹರ್ಟ್ ಆಗಿಲ್ಲ. ಅದು ಹರ್ಟ್ ಆಗಿದ್ದು ಈ ಕಲ್ಚರ್ ಬೆಳೀತಿದ್ದಿಲ್ಲ ಅಂತ. ಕರೆಕ್ಟ್. ನನಗೆ ಅವಮಾನ ಆಯಿತು ಅಂತಲ್ಲ, ಕರೆಕ್ಟ್. ಒಟ್ಟು ಸಿದ್ದರಾಮಯ್ಯ ಉದ್ದೇಶ ನನಗೆ ಅವಮಾನ ಮಾಡಬೇಕು ಅಂತ. ಸೊ ನನಗೆ ಅದರಿಂದ ಏನೂ ಅನ್ನಿಸ್ಲಿಲ್ಲ. ಸೊ ಹೇಳ್ಕೊಂಡೆ ಕೂತ್ಕೊಂಡೆ, ಆ್ಯಂಡ್ ನ್ಯಾಚುರಲಿ ಐ ವಾಸ್ ನಾಟ್ ಕಂಫರ್ಟ್, ಬಟ್ ಐ ವಾಂಟೆಡ್ ಟು ಸೆಂಡ್ ಎ ಮೆಸೇಜ್ ಟು ಸಿದ್ದರಾಮಯ್ಯ ದಟ್ ಐ ಕ್ಯಾನ್ ಮೇಕ್ ಮೈಸೆಲ್ಫ್ ಕಂಫರ್ಟಬಲ್. ಸೊ ಕೂತ್ಕೊಂಡೆ. ಆಮೇಲೆ ಏನು ಬಂದಿದ್ದು ನಾವು ಮಾತಾಡೋದ್ರಲ್ಲಿ ನೋಡಿದರು. ಸರಿ, ನಾನು ಹೇಳಿದೆ ಈ ಥರ ಕಾವೇರಿ ಸಮಸ್ಯೆ ಇದು ಮಾತಾಡೋಣ ಅಂಥೇಳಿ ಬಂದೆ ಅಂತ. ಉಡಾಫೆ ಉತ್ತರ ಇಲ್ಲ. ಆ್ಯಂಡ್ ಬೇಸಿಕಲಿ ಮೀನ್ ಹಿ ಡಸಂಟ್ ಹ್ಯಾವ್ ದ ಆನ್ಸರ್ ಅಷ್ಟೇ. ಕರೆಕ್ಟ್. ಸೊ ಮತ್ತು ನಾನು ವೈ ಶುಡ್ ಐ ಟಾಲರೇಟ್ ಹಿಮ್. ಒಂದು 5 ನಿಮಿಷ ಆಯಿತು, ನನಗೆ ಗೊತ್ತಾಯಿತು ನಾನು ಬಂದಿದ್ದ ಕೆಲಸ ಏನಾಗಲ್ಲ ಅಂತ. ಆಮೇಲೆ ನಾನು ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಇಂಗ್ಲೀಷಲ್ಲಿ ಮಾತಾಡಿದೆ. ಮತ್ತು ನಾನಲ್ಲಿ ಹೋಗಿದ್ದನ್ನು ನಾನು ಇಂಗ್ಲೀಷ್ ಪ್ರದರ್ಶನ ಮಾಡಲಿಕ್ಕಲ್ಲ, ಅಥವಾ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತೇಳಿ ಸಿದ್ದರಾಮಯ್ಯ ತಿಳಿಸ್ಲಿಕ್ಕೂ ಅಲ್ಲ ನಾನು ಹೋಗಿದ್ದು. ಸಾರ್ವಜನಿಕ ಒಂದು ಹಿತಾಸಕ್ತಿಗೆ ಸಂಬಂಧಪಟ್ಟಂಗೆ ಕಾವೇರಿ ಸಮಸ್ಯೆ ನಮ್ಮ ರಾಜ್ಯದ ಹಿತಾಸಕ್ತಿ, ಅದಕ್ಕೆ ಸಂಬಂಧಪಟ್ಟು ಯಾವುದೋ ಒಂದು ಪ್ರಶ್ನೆ ಐತೆ ಕೇಳಲಿಕ್ಕೆ ಹೋಗಿದ್ದೆ. ಅದಕ್ಕೆ ಉತ್ತರ ಸಿಗಲಿಲ್ಲ. ಬಿಕಾಸ್ ಹಿ ವಾಸ್ ಇಲ್ ಎಕ್ವಿಪ್ಡ್, ಹಿ ವಾಸ್ ನಾಟ್ ಕಾಂಪಿಟೆಂಟ್. ಕವರ್ ಮಾಡೋಕ್ಕೆ ಅದು ಎಕ್ಸಾಕ್ಟ್ಲಿ. ಆಮೇಲೆ 5 ನಿಮಿಷ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ಮತ್ತೆ ಇದು ದಿಸ್ ಮೆಸೇಜ್ ವಾಸ್ ಫಾರ್ ಇಸ್ ಫಾಲೋವರ್ಸ್. ನಾನು ಹೇಳಿದೆ, ಸಿದ್ದರಾಮಯ್ಯನವರೇ, ನಾನು ಇಂಗ್ಲೀಷ್ ಪತ್ರಿಕೆಗೆ ಕೆಲಸ ಮಾಡೋದು, ನನಗೆ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ಬಟ್ ನಾನು ಇಂಗ್ಲೀಷಲ್ಲಿ ಮಾತಾಡಿ ನಿಮ್ಗೆ ಅರ್ಥ ಆಗಲ್ಲ, ನಾನೇನು ಮಾಡಲಿ, ನಾನು ಬಂದು ಕೆಲಸ ಆಗಲಿಲ್ಲ, ಹೊರಡ್ತೀನಿ ಅಂತೇಳಿ ಮತ್ತೆ ಈಗ ವೈಲೆಂಟ್ ಅಟ್ರ್ಯಾಕ್ಟ್ ದ ಟೀಪಾಯ್. ಅವ್ನು ಯಾರನ್ನ ಬಂದ್ಬಿಟ್ಟು ಏನೋ ನೀನು BJPನೇನೋ ನೀನು, ಅವ್ನು ಯಾವುದಾದ್ರು ಪಾರ್ಟಿ ಆಗಿರಲಿ ಅವನು, ಐ ಮೀನ್ ಫಸ್ಟ್ ಆಫ್ ಆಲ್ ಅ ಜರ್ನಲಿಸ್ಟ್ ಡಸಂಟ್ ಹ್ಯಾವ್ ಅ ಪಾರ್ಟಿ, ಬಟ್ he has no business to talk to anybody like that. ಎಲ್ಲ ಆಫೀಸರ್ಸ್ಗಳನ್ನ ನೋಡಿದಿರಿ ಯಾವ ಥರ ಇದು ಮಾಡ್ತಾರೆ ಅಂತೇಳಿ. ಐ ಮೀನ್ ದೀಸ್ ಪೀಪಲ್ ಮೇಕ್ಲಿ ಟೇಕ್ ಇಟ್. ವೈ ಶುಡ್ ದೇ ಏನಕ್ಕಿರ್ಬೋದು ನಿಮ್ಮ ಪ್ರಕಾರ? ಏನಕ್ಕಿರ್ಬೋದು ಸರ್? ಏನಕ್ಕೆ ಇವಾಗ ಜರ್ನಲಿಸಮ್ ನೋಡ್ತಾ ಇದ್ದಾರೆ? ಐ ಮೀನ್ ನಾನು ನೋಡ್ತಾ ಇರೋಂಗೆ ವೆರಿ ಕ್ಲಿಯರ್ ಡಿವೈಡ್ ಇದೆ. ವೆರಿ ಕ್ಲಿಯರ್ ಡಿವೈಡ್ ಅಂದರೆ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಮೇನ್ ಪಾರ್ಟೀಸ್ ಅಂದರೆ ಕಾಂಗ್ರೆಸ್ ಮತ್ತು BJP. ಕಾಂಗ್ರೆಸ್ ಬಣ, BJP ಬಣ ಅಂತ ಅನ್ಕೋಬೋದು. ಈಗ ವೆರಿ ಕ್ಲಿಯರ್ಲಿ ಜರ್ನಲಿಸಮಲ್ಲಿ ಪಂಗಗಳಾಗ್ಬಿಟ್ಟಿದೆ. ನೀವು ಚಾನಲ್ಗಳು ಹಾಕಿ, ಯಾವುದೊಂದು ನ್ಯೂಸ್ ಚಾನಲ್ ಹಾಕೊಳ್ಳಿ, ಏನೊಂದು ಮಾಡಿ, ಅಥವಾ ಯಾವುದೊಂದು ನ್ಯೂಸ್ ಪೇಪರ್, ಈಗ ಓಪನ್ ಆಗಿ ಹೇಳಬೇಕಂತ ಹಿಂದೂಲಿ ನಾನು ಎಷ್ಟೊಂದು ಆರ್ಟಿಕಲ್ಸ್ ನೋಡ್ತೀನಿ ವಿಚ್ ಇಸ್ ವೆರಿ ಕ್ಲಿಯರ್ಲಿ ಆ್ಯಂಟೈ BJP, BJP ಬಣ ಬರೆದಿರುತ್ತೆ. ಕೆಲವು ಪತ್ರಿಕೆಗಳು ವೆರಿ ಕ್ಲಿಯರ್ಲಿ ಪ್ರೋ ಕಾಂಗ್ರೆಸ್ ಆಗಿರುತ್ತೆ, ಸೊ ಪ್ರೋ BJP ಆಗಿರುತ್ತೆ. ಕೆಲವು ಇದರಲ್ಲಿ ನ್ಯೂಸ್ ಚಾನಲ್ಗಳು ಆ ಥರ ಆಗಿರುತ್ತೆ. ಸೊ ವೆರಿ ಕ್ಲಿಯರಾಗಿ ಡಿವೈಡ್ ಆಗಿದೆ. ಆ್ಯಸ್ ಅ ಸಿಟಿಸನ್ ನಾನು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು, ಹೆಂಗೆ ನಾನು ಒಬ್ಬ ಗುಡ್ ಜರ್ನಲಿಸ್ಟ್ನ ಟ್ರೇಡ್ನ ಹೆಂಗೆ ಕಂಡಿಡಿಯಕ್ಕೆ ಸಾಧ್ಯ ಸರ್? ಇವ್ರು ಬರೆಯೋದನ್ನು ನಂಬಬಹುದು ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ನಾನು BJP ಓಟಾಗ್ತಾ ಇರ್ಬೋದು, ಬಿಕಾಸ್ ನಾನು BJPಯ ಚಾನಲ್ಗಳನ್ನೇ ನೋಡ್ತಾ ಇರ್ತೀನಿ, ಬಿಕಾಸ್ ನನಗೆ ಅವ್ರೇನು ಹೇಳ್ತಾರೆ ಅದು ಇಷ್ಟ ಆಗ್ತಾ ಇರುತ್ತೆ ನನಗೆ, ಬಿಕಾಸ್ ಐ ಆಮ್ ಸಪೋರ್ಟರ್ ಆಫ್ BJP. ಸೊ ಅದನ್ನೇ ನೋಡ್ತಾ ಇರ್ತೀನಿ. ವೆನ್ ವಿಲ್ ಐ ಸ್ಟಾರ್ಟ್ ಟು ಗೆಟ್ ಟು ನೋ ದ ರಿಯಾಲಿಟೀಸ್ ಯಾವಾಗ ಗೊತ್ತಾಗುತ್ತೆ ನನಗೆ? ನನಗೆ ಒಬ್ಬರು ಫೋಟೋಗ್ರಫರು, ಇನ್ಫ್ಯಾಕ್ಟ್ ಅಬೌಟ್ 6 months ಬ್ಯಾಕ್ ಐ ರ್ಯಾನ್ ಇನ್ ಟು ಮೆಟ್ ದ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್. ಅವರ ಎಥಿಕ್ಸ್ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ಇದನ್ನು ಕೇಳೋದಕ್ಕೆ ಅಂತ ಹೇಳಿದ್ರೆ, ನಮ್ಮ ಡೆಕ್ಕನ್ ಹೆರಾಲ್ಡ್ ಆಫೀಸು ಮುಂಚೆ ಇದರಲ್ಲಿತ್ತು, ನಾರಾಯಣ ಶಾಸ್ತ್ರಿ ರೋಡಲ್ಲಿ. ಅದರ ಎದುರು ಸಾಲಲ್ಲಿ ನಮ್ಮ ಫ್ರೆಂಡ್ದು ಒಂದು ಕಾಂಡಿಮೆಂಟ್ ಸ್ಟೋರ್ ನಡೆಸ್ತಾಯಿದ್ರು. ಅವ್ರು ನನಗೊಂದಿನ ಹೇಳಿದ್ರು, ಸರ್ ಏನು ಸರ್ ಇವರು ಇಷ್ಟು ಒಳ್ಳೆ ನಾವು ಪ್ರಾಮಾಣಿಕರು ಅಂದ್ಕೊಂಡು ಅಂತೇಳಿ. ನನಗೆ ಖುಷಿ. ಏನಾಯಿತು ಅಂತ ಕೇಳಿದೆ. ನೋಡಿ, ಈಗ ಮೊನ್ನೆ ರೀಸೆಂಟಾಗಿ ಯಾವಾಗ ಒಂದು ವಾರದ ಕೆಳಗೆ ಮಳೆ ಬಂದಿತ್ತಂತೆ. ಮಳೆ ಬಂದು ಯಾವುದೋ ಮಗು ಬಂದ್ಬಿಟ್ಟು ನೀರಲ್ಲಿ ರಸ್ತೆಯಲ್ಲಿ ನೀರು ನಿಂತಿದ್ದು, ಆ ನೀರಿನಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇತ್ತಂತೆ. ಅವಾಗ ಈ ವ್ಯಕ್ತಿ ಬಂದು, ಈ ಫೋಟೋಗ್ರಫರು ಫೋಟೋ ತೆಗೆದಿದ್ದಾರೆ. ಸೊ ಫೋಟೋ ತೆಗೆದಿದ್ದನ್ನು ನಮ್ಮ ಫ್ರೆಂಡ್ ನೋಡಿದ್ದಾರೆ, ಆ ಕಾಂಡಿಮೆಂಟ್ ಸ್ಟೋರ್ ನಡೆಸೋರು. ಆಮೇಲೆ ಪೇಪರ್ ನೋಡಿದ್ದಾರೆ, ಮಾರನೇ ದಿನದ 2 ದಿನ ಏನೂ ಕಂಡಿಲ್ಲ. ಆಮೇಲೆ ಅವ್ರು ಸಿಕ್ತಾಗ ಕೇಳಿದ್ರು, ಏನು ಸರ್ ಮೊನ್ನೆ ಫೋಟೋ ತೆಗೆದ್ರಿ, ಅದೇನು ಬಂದಂಗಿಲ್ಲ ಅಂದ್ಕೊಂಡು ಅಂತೇಳಿ. ಏಕೆಂದ್ರೆ ಇಲ್ಲ ನಾನು ತೆಗೆದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಅಂಗಡಿ ಇತ್ತಲ್ಲ, ಸೊ ನಿಮ್ಮ ಅಂಗಡಿಗೆ ಪಬ್ಲಿಸಿಟಿ ಕೊಟ್ಟಂಗೆ ಆಗುತ್ತೆ, ನಾನು ಫೋಟೋ ಅದು ಪಬ್ಲಿಷ್ ಮಾಡಿದ್ರೆ ಅಂತೇಳಿ ಹಾಕಲಿಲ್ಲ ಅಂಥೇಳಿ. ಸೊ ಮೀನ್ ಗಿವ್ಸ್ ಮಿ ಗೂಸ್ ಬಂಪ್ಸ್. ಈಗಲಿಂದ ಸರ್ ಯಾಕೆ ಈ ಕ್ವಶನ್ ತುಂಬ ಮತ್ತೆ ಕೇಳ್ತಾ ಏನಂದರೆ, ನಮ್ಮ ಹಿಸ್ಟ್ರಿಯಿಂದ ಮಹಾತ್ಮ ಗಾಂಧಿ ಕಾಲದಿಂದ ಇವಾಗ ಮೋದಿ ತನಕನೂ ಅದೇ ಎಲ್ಲ ಪಾರ್ಟಿಗಳು ಬಂದು ಹೋಗಿದೆ ಸೆಂಟ್ರಲ್ಲಿ, ಸ್ಟೇಟಲ್ಲಿ.
ಅವಾಗಲಿಂದ ಈಗ ತನಕನೂ ನಮ್ಮ ಹೀರೋಸ್ನ ರಾಂಗ್ ಆಗಿ ಚೂಸ್ ಮಾಡ್ತೀವ, ನಾವು ಆ ಹೀರೋಗಳ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ವಾ ನಾವು? ಬಿಕಾಸ್ ನಮಗೆ ಜನರಲ್ ಪಬ್ಲಿಕ್ ನಮ್ಗೆ ಹೆಂಗೆ ಗೊತ್ತು, ಈಗ ಮಹಾತ್ಮ ಗಾಂಧಿ ಬಗ್ಗೆ ನಾವು ಓದಬೇಕಂದ್ರೆ ನೀವು ಏನು ಬರ್ದಿರ್ತೀರ ಅದು ನಾವು ಓದಿರ್ತೀವಿ, ನೀವು ಬರ್ದಿದ್ದೇ ಟ್ರೂತ್ ಅನ್ಕೋಬೋದು. ಆ ಕಾಲದಲ್ಲಿ ದೇ ವಾಸ್ ಸೋ ಮಚ್ ಆಫ್ ಕಂಟ್ರೋಲ್ ಓವರ್ ಮೀಡಿಯಾ, ದೇ ವಾಸ್ ಒನ್ ನ್ಯಾಷನಲ್ ಪಾರ್ಟಿ ವಿಚ್ ವಾಸ್ ಕಂಟ್ರೋಲ್ ಇನ್ ಎಂಟೈರ್ ಮೀಡಿಯಾ ಅನ್ಕೋಬೋದು. ಅವ್ರು ಏನು ಬರೀತಾರೆ ಅದು ಬರ್ದಿದ್ದ ನಾವು ಓದಿ ನಾವು ಅವ್ರನ್ನೇ ಹೀರೋ ಅಂದ್ಕೊಂಡಿರ್ತೀವಿ. ಈಗ ದ ಅಡ್ವೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಬರ್ತಾ ಇರಬೇಕಾದ್ರೆ, ಓ ಇವ್ರು ಈ ಕೆಲಸನೂ ಮಾಡಿದ್ರಾ, ಇವ್ರು ಈ ಥರನೂ ತಪ್ಪು ಮಾಡಿದ್ರಾ, ಇವರಿಂದ ಈ ಥರ ತಪ್ಪಾಗ್ತಾ ಇದೆಯಾ, ನನಗೆ ಹಿಸ್ಟಾರಿಕಲ್ ಮಿಸ್ಟೇಕ್ಸ್ ಈ ಥರ ಆಗಿತ್ತಾ, ನಮ್ಮ ಇವನ್ ಹಿಸ್ಟ್ರಿ ಏನೇ ಆಗಲಿ ನೀವು ಏನು ಬರೀತೀರೋ ಅದನ್ನು ಓದೇ ನಾವು ನಾಲೆಜ್ ತಿಳ್ಕೊಂಡು, ನಮಗಂತೂ ಬೇರೆ ಚಾನ್ಸೇ ಇಲ್ಲ ಅದು ಬರೆಯೋಕ್ಕೆ. ಇಟ್ಸ್ ಹ್ಯಾಪನಿಂಗ್ ಈವನ್ ಟುಡೇ. ಈಗ ಮೋದಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅವ್ರು ಮಾಡೋ ಪಾಲಿಸೀಸ್ ಎಷ್ಟೊಂದು ಕರೆಕ್ಟ್ ಆಗಿರ್ಬೋದು, ಎಷ್ಟೊಂದು ತಪ್ಪು ಆಗಿರ್ಬೋದು. ನಾವು ನೋಡೋ ಮೀಡಿಯಾ, ನಮ್ಗೆ ಇಷ್ಟ ಆಗಿರೋ ಮೀಡಿಯಾ ಮಾತ್ರ ನೋಡ್ತಾ ಇರೋದ್ರಿಂದ ಆ ತಪ್ಪುಗಳು ನಮ್ಗೆ ಕಾಣಲಿಲ್ಲ ಅಂದರೆ ಈವನ್ ಡೆಮೋಕ್ರಸಿ ಇಸ್ ಇನ್ ಡೇಂಜರ್ ಫಾರ್ ದಟ್ ಮ್ಯಾಟರ್. ನೀವು ನಾವು ಓದೋ ತಪ್ಪಾಗಿದ್ರೆ ನಿಮಗೆ ಅನ್ಸುತ್ತಾ, ಇಸ್ ದೇರ್ ಎನಿ ಫ್ಯೂಚರ್ ಲೈಕ್ ಈ ಜರ್ನಲಿಸಮ್, ಟ್ರೆಡಿಷನಲ್ ಜರ್ನಲಿಸಮ್ ಅಂದರೆ ನ್ಯೂಸ್ ಪ್ರಿಂಟ್ ಮೀಡಿಯಾ ಇರ್ಬೋದು, ನಮ್ಮ ನ್ಯೂಸ್ ಚಾನಲ್ಸ್ ಇರ್ಬೋದು, ಅಕಾರ್ಡಿಂಗ್ ಟು ಮಿ ಇಟ್ಸ್ ವೆರಿ ಕ್ಲಿಯರ್ಲಿ ಡಿವೈಡೆಡ್. ಸೊ ಈಸ್ ಸೋಷಿಯಲ್ ಮೀಡಿಯಾ ದ ಫ್ಯೂಚರ್ ನಿಮ್ಮ ಪ್ರಕಾರ ಫಾರ್ ಟ್ರೂತ್ ಅನ್ವೇಷಣೆ ಹೋಗಬೇಕು ಅಂದರೆ ನಂಗೆ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಬೆಟರ್ ಇವ್ರನ್ನೆಲ್ಲ ಬಿಟ್ಬಿಟ್ಟು, ಆರ್ ಇಸ್ ದೇರ್ ಸ್ಟಿಲ್ ಗುಡ್ ಜರ್ನಲಿಸ್ಟ್ ಎಕ್ಸಿಸ್ಟ್? ಒಂದು ಉದಾಹರಣೆ ಹೇಳ್ತೀನಿ. ಓಕೆ, ನನಗೆ ಹಿ ಈಸ್ ಸಂಬಡಿ ದಟ್ ಐ ನೋ ಕ್ವೈಟ್ ವೆಲ್ ಆ್ಯಂಡ್ ಹಿ ವಾಸ್ ಮೈ ಅಂಡರ್ ಸ್ಟಡಿ ಮೈಸೂರಲ್ಲಿದ್ದಾಗ, ಆ್ಯಂಡ್ ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್ ನಾವು ಇನ್ ದ ಲಾಸ್ಟ್ ಅಬೌಟ್ ಐ ಥಿಂಕ್ 15 years. ಸೊ ಮೈಸೂರಲ್ಲಿ ಬೆಂಗಳೂರಲ್ಲಿ ಆತ ಜರ್ನಲಿಸ್ಟಾಗಿ ಇದು ಮಾಡ್ತಿರೋದು. ಸೊ ಆತ ಒಂದು ಹೇಳಿದಂಥ ಒಂದು ಉದಾಹರಣೆ, ಏರ್ಟೆಲ್ ಕಂಪ್ನಿನವ್ರದ್ದು ಏರ್ಟೆಲ್ ಒಬ್ಬ ಕಸ್ಟಮರು ಈ ಹುಡುಗ ಅಂದರೆ ಈ ವರದಿಗಾರನ ಹತ್ರ ಬರ್ತಾರೆ. ಬಂದು ಈ ಥರ ನೋಡಿ ನನ್ನ ನಂಬರು ಬೇರೆ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಸೀರಿಯಸ್ ಮ್ಯಾಟರ್, ರೈಟ್? ಸೊ ನಿಮ್ಮ ಇದಕ್ಕಿದಂಗೆ ಯಾರಿಗೋ ಬೇರೆಯವ್ರಿಗೆ ಅಲಾಟ್ ಮಾಡಿಬಿಟ್ರೆ ಇಟ್ ಕ್ಯಾನ್ ಬಿ ಸೋ ಆರ್ಬಿಟ್ರರಿ. ಬೇಕಾಬಿಟ್ಟು ಯಾರಿಗೋ ನಂಬರ್ ಕೊಟ್ಟು ಮುಟ್ತಾ ಇಲ್ಲ, ಅದು ಇಷ್ಟು ಇನ್ಕನ್ವೀನಿಯನ್ಸ್ ಆಗುತ್ತೆ ಅದು. ಕರೆಕ್ಟ್. ಸೊ ಅದನ್ನು ಈತ ಇನ್ಕ್ವೈರಿ ಮಾಡಿಬಿಟ್ಟು ಆಮೇಲೆ ನೋಡ್ತು ಅಂತ ಹೇಳಿದ್ರೆ ಆ ನಂಬರು DK ಶಿವಕುಮಾರ್ ಕಡೆಯವ್ರಿಗೆ ಯಾರಿಗೋ ಹೋಗಿದೆ ಅಂತೆ. ಅದು ಯಾರಿಗಾರು ಹೋಗಿರಲಿ, ಯಾತಕ್ಕಾರು ಹೋಗಿರಲಿ, ಬಟ್ ಅದು ಹೆಂಗೆ ಹೋಯಿತು, ಮತ್ತು ಅದು ಏರ್ಟೆಲ್ ಈಸ್ ಆನ್ಸರಬಲ್. ಕರೆಕ್ಟ್. ಅಂದರೆ ಇಟ್ ಕ್ಯಾನ್ಟ್ ಪುಟ್ ಎನಿ ಆಫ್ ಇಟ್ಸ್ ಕಸ್ಟಮರ್ಸ್ ಟು ಸಚ್ ಹಾರ್ಡ್ಶಿಪ್ ಆ್ಯಂಡ್ ಇನ್ಕನ್ವೀನಿಯನ್ಸ್. ಅದನ್ನು ಈತ ಫಾಲೋ ಅಪ್ ಮಾಡಿ ಕೊನೆಗೆ ಅದು DK ಶಿವಕುಮಾರ್ ಕಡೆಗೆ ಏನೋ ಇದಾಗಿದೆ ಅಂತ ಹೇಳ್ಬಿಟ್ಟು ಅಂತೇಳಿ. ಸೊ ಬಿಕಾಸ್ ಆಫ್ ವಿಚ್ ಏರ್ಟೆಲ್ ಡಸಂಟ್ ವಾಂಟ್ ಟು ಟೇಕ್ ಅಪ್ ದಿ ಕಂಪ್ಲೇಂಟ್ ಸೀರಿಯಸ್ಲಿ, ಬಿಕಾಸ್ ಇಟ್ಸ್ ವೆರಿ ವೆರಿ ಹೈ ಪ್ಲೇಸ್ ಅಂತ. ಆಮೇಲೆ ಈ ಹುಡುಗನ ಚೀಫು, ಅಂದರೆ ಹುಡುಗ ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ಆ ಹುಡುಗನ ಚೀಫು ಇದನ್ನು ಹೈಲೈಟ್ ಮಾಡೋದ್ರ ಬದಲು ಏರ್ಟೆಲ್ನಿಂದ ಒಂದು ಎರಡು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ತೊಗೊಂಡು ಬರೀಸ್ ದ ಮ್ಯಾಟರ್, ಇಟ್ ಡಸಂಟ್ ಗೆಟ್ ಪಬ್ಲಿಷ್ಡ್. ಸೊ ದಿಸ್ ಈಸ್ ಇಟ್ಸ್ ನಾಟ್ ಅ ಸಿಂಪಲ್ ಮ್ಯಾಟರ್ ಇಟ್ ಆಲ್. ನಾವು ಜನಸಾಮಾನ್ಯರು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ಅಂತ ಒಂದು. ಸೊ ಏನಂದರೆ ಐ ಆಮ್ ನಾಟ್ ಈವನ್ ಕಾನ್ಫಿಡೆಂಟ್ ಆಫ್ ಕೀಪಿಂಗ್ ಮೈ ಮೊಬೈಲ್ ನಂಬರ್ ಇಂಟ್ಯಾಕ್ಟ್. ಸೊ ನನಗೆ ಅಲರ್ಟ್ ಆಗಿರೋ ನಂಬರು, ನಾನು ಸೆಲೆಕ್ಟ್ ಮಾಡಿರೋ ನಂಬರು ನನ್ನ ಆಸ್ತಿ ಅಂತೇಳಿ ಹೇಳ್ಕೊಳ್ಳೋದಕ್ಕೂ ಹಕ್ಕಿಲ್ಲದೆ ಇರ್ತಕ್ಕಂಥ ಒಂದು, ಐ ಮೀನ್ ಇಟ್ ಸ್ಪೀಕ್ಸ್ ಆಫ್ ಡೆಸ್ಪಾಟಿಸಮ್, ಇಟ್ ಸ್ಪೀಕ್ಸ್ ಆಫ್ ಆಟೋಕ್ರಸಿ, ಇಟ್ ಸ್ಪೀಕ್ಸ್ ಆಫ್ ಅ ಹೋಪ್ಲೆಸ್ ಸಿಚುಯೇಷನ್ ವೇರ್ ಅ ಕಾಮನರ್ ಡಸಂಟ್ ಹ್ಯಾವ್ an right to keep his own mobile number. That's sad. ಅದು ಇಟ್ಸ್ ಅನ್ ಮೊಬೈಲ್ ನಂಬರ್ ವಿಷಯ ಅಲ್ಲ, ಆಕ್ಚುಲಿ ಒಂದು ಇದು ಇಟ್ಸ್ ಮಚ್ ಬಿಗರ್. ಇಟ್ ಇಸ್ ಸಿಂಪ್ಟಮ್ಯಾಟಿಕ್. ಮತ್ತೆ ಹೌ ಮೀಡಿಯಾ, ಅ ಕರಪ್ಟ್ ಮೀಡಿಯಾ ಫೈಂಡ್ಸ್ ಅನ್ ಆಪರ್ಚುನಿಟಿ ಟು ಮೇಕ್ ಮನಿ ಇನ್ ದ ಪ್ರಾಸೆಸ್, ಇನ್ ದ ಬಾರ್ಗೇನ್. ವಾವ್. ಆ್ಯಂಡ್ ಇಟ್ಸ್ ಅ ರೆಪ್ಯೂಟೆಡ್ ಪೇಪರ್. ಇನ್ನೊಂದು ವಿಚಾರ ನಾನು ನಮ್ಮ ಫೇಸ್ಬುಕ್ಕಲ್ಲಿ ಬರೆದಿದ್ದೆ. ಸೊ ಏನಂತ ಹೇಳಿದ್ರೆ, ನಮ್ಮ ಮುಖ್ಯವಾಹಿನಿ ಮಾಧ್ಯಮ ಯಾವುದೆಲ್ಲ ರೀತಿಯಲ್ಲಿ ಅಧ್ವಾನ ಆಗಿದೆ, ಸೊ ಅದೇ ಅಧ್ವಾನನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೀವೋ ಅಂಥೇಳಿ ಒಂದು ಆತಂಕ ಇದೆ. ಓಕೆ. ಬಟ್ ಸೊ ನೀವು ಕೇಳಿದೆ ಇನ್ನೊಂದು ಅಂತ ಹೇಳಿದ್ರೆ, ಅಂದರೆ ನಮ್ಮ ಮುಖ್ಯವಾಹಿನಿ ಮಾಧ್ಯಮದಲ್ಲಿ ಇರೋರು ಎಲ್ಲರೂ ಭ್ರಷ್ಟ ಅಂತ ಹೇಳಿದ್ರೆ ಅದು ಹೌದು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತೇಳಿ ಅಟ್ಲೀಸ್ಟ್ ನನ್ನ ಕಣ್ಣಿಗೆ ಬಿದ್ದಿಲ್ಲದೆ ಇರ್ಬೋದು, ಬಟ್ ಇದ್ದಾರೆ, ಇಲ್ಲ ಅಂಥ ಕೆಟ್ಟಿಲ್ಲ ಅಂಥೇಳಿ. ಬಟ್ ಸಾಕಷ್ಟು ಕೆಟ್ಟಿದೆ, ಆತಂಕ ಪಡೋಷ್ಟು ಕೆಟ್ಟಿದೆ ಅದು. ಸೊ ಅಕಸ್ಮಾತ್ ಯಾರು ನಿಮಗೇನೆ ತಿಳಿದಿರೋರು ಯಾರು ಇತ್ತು ಅಂತೇಳಿ, ಅಥವಾ ನನ್ನ ಕಲೀಗ್ಸನ್ನು ಯಾರು ಹೇಳ್ತು ಅಂತೇಳಿ, ಇಲ್ಲ ಈ ಥರದ್ದು ಒಳ್ಳೆ ಡೆವಲಪ್ಮೆಂಟ್ಸ್ ಎಲ್ಲನೂ ಆಗಿವೆ ಅಥವಾ ಪ್ರಾಮಾಣಿಕರು ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಆ್ಯಕ್ಚುಲಿ ನಾನೊಂದು ಆರ್ಟಿಕಲ್ ಬರೀಬೇಕು ಅಂತ ಹೇಳಿದ್ದೀನಿ, ಇನ್ನೂ ಬರೆದಿಲ್ಲ, ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಈಗ ಏನಂತ ಹೇಳಿದ್ರೆ, ನಮ್ಮ ಒಂದು ಲೀಡಿಂಗ್ ಸುಮಾರು ಪತ್ರಿಕೆಗಳಿಗೆ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ
ದೀಪಾವಳಿ ಹಬ್ಬಕ್ಕೆ ಒಂದು ಉಡುಗೊರೆ ರೂಪದಲ್ಲಿ 1 ಲಕ್ಷ ರೂಪಾಯಿ ಎನ್ವಲಪ್ ಹೋಗುತ್ತೆ. ನ್ಯೂಸ್ ಪೇಪರ್ಗಳಿಗೆ 1 ಲಕ್ಷ ರೂಪಾಯಿ ಎನ್ವಲಪ್. ಇದು ನನಗೆ ಇದು 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 ಕಂಪ್ಲೀಟ್ ತಿಳುವಳಿಕೆ ಇರತಕ್ಕಂಥ ಒಬ್ಬ ನನ್ನ ಜರ್ನಲಿಸ್ಟ್ಗಳಿಗೆ ಹೇಳಿದ್ದು. ಮುಖ್ಯ ವರದಿಗಾರ ಬಂದು ನೋಡಿರಲ್ಲ, ಅದೇನೋ ಬಂದಿದೆ ಅಂತ ಹೇಳ್ಬಿಟ್ಟು ಅಂತೇಳಿ ಏನೋ ಇಟ್ಬಿಟ್ಟು, ಆಮೇಲೆ ಒಂದು 9 ಗಂಟೆ ಟೈಮಲ್ಲ ನಾವು ನೋಡಿದಾಗ ಅದು ನೋಡಿದ್ರೆ 1 ಲಕ್ಷ ರೂಪಾಯಿ ಇರುತ್ತೆ. ಸೊ ಅದನ್ನು ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡಿ ಎಲ್ಲಾನು. ಆಮೇಲೆ ಸಿಸ್ಟರ್ ಪಬ್ಲಿಕೇಶನ್ ಮುಖ್ಯ ವರದಿಗಾರ ಅದನ್ನೇನು ಕಂಪ್ಲೇಂಟ್ ಮಾಡಿರಲ್ಲ. ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು ಅವ್ರ ಮನೆಗೆ ಫೋನ್ ಮಾಡಿದಾಗ, ಇಲ್ಲ ನಾನು ನೋಡಿದೆ, ಲೇಟ್ ಆಗಿಬಿಟ್ಟಿತ್ತು, ಸೊ ಬಂದಿದೆ ಅಂದ್ಕೊಂಡು ಅಂತ. ಇದನ್ನು ಆಮೇಲೆ ವಾಪಸ್ ಮಾಡಬೇಕು ಅಂದ್ಕೊಂಡು ಅಂತ. ಸರಿ, ವಾಪಸ್ಸು ಒಬ್ಬರು ಮಾಡ್ತಾರಂತೆ, ಬಟ್ ಇನ್ನೊಬ್ಬರು ಅದೇ ಇದನ್ನು ಏನೋ ಆ ದುಡ್ಡು ಬಂದಿರೋದನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಪಟ್ಟಂಥ ವ್ಯಕ್ತಿ ನನ್ನ ಸ್ನೇಹಿತ ಹೇಳಿದ್ದು. ಅಂದರೆ ಯಾರು ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅವ್ರು ಹೇಳಿದ್ದು, ಇಲ್ಲ ಆತ ಮೋಸ್ಟ್ಲಿ 1 ಲಕ್ಷ ಹಿಂತಿರುಗಿಸಿರ್ತಾನೆ, ಬಟ್ ಇನ್ನೊಂದು ಕೈಯಿಂದ 5 ಲಕ್ಷ ತೊಗೊಂಡಿರ್ತಾನೆ ಅಂದ್ಕೊಂಡು ಅಂತೇಳಿ ಒಂದು. ಮತ್ತು ಅದನ್ನು ಪೇಪರಲ್ಲಿ ಸುದ್ದಿ ಮಾಡಬೇಕಲ್ಲ ಅಂತ ಮ್ಯಾನೇಜ್ಮೆಂಟು ಡಿಸಿಷನ್ ತಗೊಳ್ತಾರೆ. ಇಲ್ಲ ಕೊನೆಗೆ ಅದು ಇಲ್ಲ, ಸುದ್ದಿ ಮಾಡೋದು ಬೇಡ ಅಂತ. ಸೊ ಯಾತಕ್ಕೆ ಒಂದು ನಿರ್ಧಾರ ತಗೊಳ್ತಾರೆ ಅಂತ ಹೇಳಿದ್ರೆ, ನಾಳೆ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನಿಂತೋದ್ರೆ ಅಂತ, ಅಥವಾ ಅದಕ್ಕೆ ಅಡಚಣೆ ಆದರೆ ಅಂತ. ಸೊ ಇದು ನಾವು ನಮ್ಮ ಸಾಕಷ್ಟೇ ಹೆಸರು ಮಾಡಿರ್ತಕ್ಕಂಥ ಒಂದು ಪತ್ರಿಕಾ ಒಂದು ಇದೇನಿದೆ, ಸಂಸ್ಥೆ ಏನಿದೆ, ಅದರ ಹಣೆ ಬರ. ನಾನು ಬರೀಬೇಕು ಅಂತೇಳಿ ಅಂದ್ಕೊಂಡಿರೋ ಆರ್ಟಿಕಲ್ನ ಉದ್ದೇಶ ಅಥವಾ ಅದರ ಮೂಲ ಒಂದು ಇದು ಏನು, ಅದರ ಒಂದು ವಾದದ ಸರಣಿ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಈ ಥರ ನಾವು ನ್ಯೂಸ್ ಪೇಪರ್ಸನ್ನ ಇಟ್ಕೊಂಡು ಅವಕ್ಕೆ ಪಬ್ಲಿಕ್ನಿಂದ ಖರ್ಚಾಗುವಂಥ ಒಂದು ಹಣದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಾ ಅಂತ. ಸೊ ನಾವು ಮರ್ಯಾದೆ ಗಟ್ಟಿದ್ದೀವಿ, 3 ಬಿಟ್ಟಿದ್ದೀವಿ, ಮತ್ತು ಪ್ರಾಮಾಣಿಕತೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಇದೇನೂ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥವ್ರು, ಮತ್ತು ಯಾವುದೋ ರಾಜಕಾರಣಿ ಜೊತೆ ಅಡ್ಜಸ್ಟ್ ಆಗೋರು. ಸೊ ಇಂಥವ್ರಿಗೆ ನಾವು ನಮ್ಮ ಹಣದಿಂದ ಸರ್ಕಾರಕ್ಕೆ ಅನುಮತಿ ಕೊಡಬೇಕಾ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಅಂತ. ಐ ಥಿಂಕ್ ಫ್ಯೂಚರ್ ಇಸ್ ಗೋನ್ ಟು ಬಿ ದಟ್ ಅನ್ಸುತ್ತೆ. ಒಂದು ಪೀಪಲ್ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾವುದು ಅಥೆಂಟಿಕೇಟೆಡ್ ನ್ಯೂಸ್ ಚಾನಲ್ ಯಾವುದಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಓದ ಪೀರಿಯಡ್ ಆಫ್ ಟೈಮ್ ಜಂಕ್ ಸಪ್ರೇಟ್ ಆಗುತ್ತೆ, ಜರಡಿ ಆಡ್ದಂಗೆ ಬಂದೇ ಬರುತ್ತೆ ಒಳ್ಳೆ ಅಂತ ಅನ್ಸುತ್ತೆ ಸರ್. ನನಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಪೇಯ್ಡ್ ನ್ಯೂಸ್ ಬರೆಯೋದ್ರಲ್ಲಿ ಶ್ರೀಮಂತ ಮನೆ ಪಾಠ ಅಂತ ನಿಮ್ಗೆ ಗೊತ್ತು, ನಾವು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ನಾವೇನು ಪಾಠಗಳನ್ನ ಮಾಡ್ತಾ ಇದ್ದೀವಿ. ಇದನ್ನು ನಾನೊಂದು ಪೇಪರ್ಗೆ ಆ್ಯಡ್ ಕೊಡೋಕ್ಕೆ ಹೋಗಿದ್ದೆ. ಸೊ ಅಲ್ಲಿಯ ಜರ್ನಲಿಸ್ಟ್ ನನಗೆ ಸಜೆಷನ್ ಕೊಟ್ಟರು, ನೀವು ಈ ಆ್ಯಡ್ ಕೊಟ್ಟರೆ ಇದ್ರ ಅಥೆಂಟಿಕೇಟೇ ಚೆನ್ನಾಗಿರಲ್ಲ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನು ನೀವು ನನಗೆ ಎಷ್ಟು ಐ ಥಿಂಕ್ ದೇ ಆಸ್ಕ್ ಮಿ 4.5 lakhs ಸಮಥಿಂಗ್ ಇನ್ನು ಲೋಕಲ್ ನ್ಯೂಸ್ ಪೇಪರ್. ನಾನು ಇದನ್ನ ನ್ಯೂಸ್ ಆರ್ಟಿಕಲ್ ಥರ ಬರಿತೀನಿ. ನ್ಯೂಸ್ ಆರ್ಟಿಕಲ್ ಥರ ಬರೆದ್ರೆ ದಿಲ್ ಬಿ ಮೋರ್ ಅಥೆಂಟಿಕೇಶನ್ ಫಾರ್ ದಿಸ್ ದ್ಯಾನ್ ಅಡ್ವರ್ಟೈಸ್ಮೆಂಟ್ ಥರ ಅಂತ ಆ ಥರ ಒಂದು ಸಜೆಷನ್ ಕೊಟ್ಟರು. ಬಟ್ ಐ ವಾಸ್ ನಾಟ್ ವೆರಿ ಕನ್ವಿನ್ಸ್, ಬಿಕಾಸ್ ನನಗೆ ಐ ಡಿಂಟ್ ವಾಂಟ್ ಟು ನನ್ನ ಕೆಲಸ ನಾನು ಇದು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಒಪ್ಕೊಂಡಿರಲಿಲ್ಲ. ಬಟ್ ಇದು ಕಾಮನ್ ಅಲ್ವಾ ಸರ್? ಅಂದರೆ ಒಂದು ಪೇಯ್ಡ್ ಒಂದು ಬಿಸ್ನೆಸ್ನ ನೀವು ಒಂದು ನ್ಯೂಸ್ ಪ್ರಮೋಷನ್ ಥರ ಬರೆಯೋದು ಇಟ್ಸ್ ವೆರಿ ಕಾಮನ್. ಈಗ ಎಷ್ಟು ಅಧ್ವಾನವಾಗಿದ್ದೀವಿ ಅಂತ ಅಂದರೆ, ಸೊ ನಮ್ಮ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು ಅಂತ ಅನ್ಸೋ ಥರ ಇಲ್ಲ ಅನ್ಸುತ್ತೆ. ಎಲ್ಲ ಚೆನ್ನಾಗಿರಲಿಲ್ಲ, ಬಟ್ ಈಗ ಎಷ್ಟೋ ಅಧ್ವಾನ ನೋಡಿದ್ರೆ ಓಕೆ ಇಲ್ಲ ಚೆನ್ನಾಗಿತ್ತು ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ನ್ಯೂಸ್ ಪೇಪರ್ಗಳಿಗೆ ಆವಾಗ ಈಗ ಪಬ್ಲಿಕ್ ಸೆಕ್ಟರ್ ಇದರಿಂದ, ಈವನ್ ಪಬ್ಲಿಕ್ ಸೆಕ್ಟರ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರೈವೇಟ್ ಸೆಕ್ಟರ್. ಅವಾಗೆಲ್ಲ ಪ್ರೈವೇಟ್ ಸೆಕ್ಟರ್ದು ಇಷ್ಟೊಂದು ಪ್ರಭಾವ ಇರಲಿಲ್ಲ. ಸೊ HAL, BEMEL, BEL, HMT, ಸೊ ಇವರೆಲ್ಲನೂ ಬಂದ್ಬಿಟ್ಟು ಅವರ PROಗಳು ನಮ್ಮ ಆಫೀಸ್ಗಳಿಗೆ ಬರೋರು. ಸುಮಾರು ಜನಕ್ಕೆ ಎಂಟ್ರಿ ಸಿಗ್ತಾ ಇರಲಿಲ್ಲ, ಮತ್ತು ನಮ್ಮವ್ರಿಗೂ ಯಾರು ಬರ್ತಾನೆ ಇರಲಿಲ್ಲ. ಅಕಸ್ಮಾತ್ ಬಂತು ಅಂತ ಹೇಳಿದ್ರು ಅವರೆಲ್ಲ ಏನೋ ಈ ಗಿಫ್ಟ್ಗಳು ಎಲ್ಲನೂ ಸಾಕಷ್ಟು ಇದು ಮಾಡ್ತಿದ್ದು. ಅದು ಏನೇ ಗಿಫ್ಟು ಇವ್ರನ್ನು ಇಟ್ಕೊಂಡು ನಾಟ್ ಇನ್ಫ್ಲುಯೆನ್ಸ್, ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅದು ಇತ್ತದು ಸ್ಟ್ರಿಕ್ಟ್ ಆಗಿತ್ತು. ಸೊ ನಾವು ಎಷ್ಟು ಭಾಳ ಸೀರಿಯಸ್ ಅದು ಅಲ್ಲೇನು, ಮತ್ತು ಯಾರದೇ ಒಂದು ವೈಯಕ್ತಿಕ ಇದಲ್ಲ, ಏನೋ ಪ್ರಚಾರ ಅಲ್ಲ. ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ ಕೂಡ ಇಷ್ಟರಲ್ಲಿ ಇಷ್ಟು ಸುದ್ದಿ ಅಷ್ಟೇ, ಹಬ್ಬಬ್ಬ ಅಂದರೆ ಇಷ್ಟು.
ಮೊದಲು ಆಗಿತ್ತು, ಈಗಿಲ್ಲ. 3 ಪೇರ. ಸೊ ಸರ್ ಈಗ ನನಗೆ ಅವ್ರ ಹೆಡ್ಲೈನ್ಸ್ ಅವರೇ ಕೊಟ್ಬಿಟ್ರು ಸರ್. ಕನ್ನಡದಲ್ಲಿ ಮಕ್ಕಳಿಗಾಗಿ ದೊಡ್ಡ ಒಂದು ಏನು ಉಪಯೋಗವಾದ ಕೆಲಸ, ಆ ಥರ ಒಂದು ಹೆಡ್ಡಿಂಗ್ ಅವ್ರು ಕೊಟ್ಬಿಟ್ರು. ಈ ಥರ ಹೆಡ್ಡಿಂಗ್ ಬರಿತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ, ನಿಮ್ಗೆ ಇಷ್ಟು ದೊಡ್ಡ ಹೆಡ್ಡಿಂಗ್ ಬೇಕಾದ್ರೆ ಇಷ್ಟು ಖರ್ಚಾಗುತ್ತೆ, ನಿಮಗೆ ಫ್ರಂಟ್ ಪೇಜಲ್ಲಿ ಕೆಳಗೆ ಬೇಕಾದ್ರೆ ಅದನ್ನು ಬರ್ಕೊಡ್ತೀನಿ, ಬೇಕಿದ್ರೆ ಸಣ್ಣ ಆರ್ಟಿಕಲ್ ಅದಕ್ಕೆ ಲಿಂಕ್ ಕೊಡ್ತೀನಿ ಹಿಂದ್ಗಡೆಗೆ, ಅದನ್ನು ವಿಸ್ತಾರವಾಗಿ ಬರ್ಕೊಡಿ. ಈ ಥರ ಫುಲ್ ಈಸ್ ಗಿವಿಂಗ್ ಮಿ ಪ್ಯಾಕೇಜ್ ಥರ ಕೊಡ್ತಾ ಯಾರಂದ್ರೆ ಇದಕ್ಕೆ ಇಷ್ಟ ಆಗುತ್ತೆ ಅಂತ ಪೇಯ್ಡ್ ಒಂದು ಇದಕ್ಕೆ. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಆಫ್ ದಿ ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್. ಇದು ವೆರಿ ಕಾಮನ್. ನನ್ನ ಲೆವೆಲ್ಗೆ ಆಗಿದೆ ಅಂದರೆ ದೊಡ್ಡ ಲೆವೆಲ್ ಗ್ಯಾರಂಟಿನೂ ಸಿಕ್ಕಾಪಟ್ಟೆ ಆಗಿರುತ್ತೆ. ಮತ್ತು ಇನ್ಫ್ಯಾಕ್ಟ್ ಈಗೊಂದು ಇದು ಬಂದು ಒಂದು 20 ವರ್ಷ ಆಯಿತು ಅನಿಸುತ್ತೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಬಂದು ಈ ಪೇಯ್ಡ್ ನ್ಯೂಸಿನ ಪ್ರವರ್ತಕರು ಅವರೇ ಶುರು ಮಾಡಿದ್ದು. ಸೊ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳು 10-15 ವರ್ಷ ಎಕ್ಸ್ಪೀರಿಯನ್ಸು ನಮ್ಮ ಮೀಡಿಯಾದಲ್ಲಿ ಇದ್ದವರು ಜರ್ನಲಿಸ್ಟ್ಗಳನ್ನ ಸೇರಿ ಒಳ್ಳೆ ಒಂದು ಪುಸ್ತಕ ತಂದರು. ಅದನ್ನು ಪ್ರಮೋಟ್ ಮಾಡಿದೆ ನನ್ನ ಸ್ವಂತ ಇಂಟ್ರೆಸ್ಟಲ್ಲಿ. ಅದು ಎಷ್ಟು ಜನಕ್ಕೆ ಮುಟ್ಟಿಸ್ಬೋದು ಅಷ್ಟು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ರೇಪ್ ಆಫ್ ನ್ಯೂಸ್ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ಟೈಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ದ ಮಿಸ್ಲೀಡ್ಸ್ ಆಫ್ ಟೈಮ್ಸ್ ಆಫ್ ಇಂಡಿಯಾ. ಆ್ಯಂಡ್ ಸೊ ಆ ಥರ ಬರೆಯೋ ಜರ್ನಲಿಸ್ಟ್ಗಳಿದ್ದರು. ಅಂದರೆ ಟು ಟೇಕ್ ಆನ್ a mighty establishment like Times of India, which is supposed to be the largest paper in the world. ಸೊ ಅದು ಆ್ಯಂಡ್ ಸೊ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಸುಮಾರು ಪೇಪರ್ಗಳಿಗೆ ಅದು ಇಷ್ಟ ಆಗಲಿಲ್ಲ ಅವಾಗ. ಪೇಯ್ಡ್ ನ್ಯೂಸು ಇದೆಲ್ಲನೂ ಒಂದು ಹುಯಿಲೆಬ್ಸಿದ್ರು ಅವಾಗ. ಇಲ್ಲ ಇದು ನಾಟ್ ಎಥಿಕಲ್ ಜರ್ನಲಿಸಮ್ ಹೇಗೆ ಅಂತ. ಬಟ್ ಏನಂತ ಹೇಳಿದ್ರೆ ಈಗ ಅದನ್ನು ಅಪೋಸ್ ಮಾಡೋವಂಥ ಸ್ಥಿತಿ ನಾವು ಭಾಳ ಹಿಂದೆನೇ ಕಳ್ಕೊಂಡ್ಬಿಟ್ವಿ. ಬಟ್ ಇದನ್ನೇ ದಟ್ ಇಸ್ ಬಿಕಮ್ ದ ನಾರ್ಮ್. So the Times of India model of journalism has become the norm. Wow. So ಈಗ ಯಾರು ಅದ್ರ ಬಗ್ಗೆ ಏನೋ ಅಸಹ್ಯ ಪಟ್ಕೊಳ್ಳೋದು ಅಥವಾ ಅದನ್ನು ಒಪ್ಕೊಳ್ಳದೆ ಇರ್ತಕ್ಕಂಥದ್ದು ಅದೆಲ್ಲ ಇಲ್ಲ. ಸೊ ದಟ್ ಈಸ್ ಜರ್ನಲಿಸಮ್. ಬಟ್ ಎವ್ರಿಥಿಂಗ್ ಇಸ್ ಕಾರ್ಪೊರೇಟೈಸ್ ಸರ್. ನಾವು ಈಗ ಹಾಸ್ಪಿಟಲ್ಸ್ ನೋಡಿ, ಇಟ್ಸ್ ಕಾರ್ಪೊರೇಟೈಸ್ಡ್. ದುಡ್ಡು, ಮನಿ ಇಸ್ ದ ಮೈನ್ ಫೋಕಸ್. ಐ ಥಿಂಕ್ ಈವನ್ your newspapers or ನ್ಯೂಸ್ ಚಾನಲ್ಸ್ ಎವ್ರಿಥಿಂಗ್ ಇಸ್ ಲೈಕ್ ಮೋಸ್ಟ್ ಕಾರ್ಪೊರೇಟೈಸ್. ಅಂದರೆ ದಿಸ್ ಬಿಗ್ ಹೌಸಸ್, ಈಗ ರಿಲಯನ್ಸ್ ಅಂತ ದೊಡ್ಡ ಹೌಸ್ಗಳು ದೇ ಓನ್ ನ್ಯೂಸ್ ಪ್ರಿಂಟ್ ಮೀಡಿಯಾ, ನ್ಯೂಸ್ ಚಾನಲ್ಸ್ ಆ್ಯಂಡ್ ಆಲ್ ಥಿಂಗ್ಸ್. ಸೊ ಪ್ರಾಫಿಟ್ ಇಸ್ ದ ಮೇನ್ ಕನ್ಸರ್ನ್ ಅವ್ರಿಗೆಲ್ಲ ಅಲ್ವಾ, ನಾಟ್ ಜರ್ನಲಿಸಮ್. ನಾನು ಲಾಸ್ಟ್ ಓದಾಗ್ಲೇ ಅಟ್ಲೀಸ್ಟ್ 20 years ago ಅಂದರೆ ಸ್ವಲ್ಪ ಸ್ಪೆಷಲೈಸ್ಡ್ ಮ್ಯಾಗಝಿನ್ಸ್ ಎಲ್ಲ ನನಗೆ ಬರೋದು, ಅದನ್ನೆಲ್ಲ ಐ ಯೂಸ್ ಟು ರೀಡ್. ಆ್ಯಂಡ್ ಸೊ ಒಂದು 20% ಆಗಲೇ ಅವಾಗ ಶಿಫ್ಟ್ ಆಗಿತ್ತು ಫ್ರಮ್ ಪ್ರಿಂಟ್ ಮೀಡಿಯಮು. ಆ್ಯಂಡ್ ವೆಲ್ ಅದೇನೋ ಫ್ಯಾಕ್ಟ್ಸ್ ಎಲ್ಲ ಏನು ಬೇಕಾಗಿಲ್ಲ, ಫಿಗರ್ಸ್ ಎಲ್ಲ ಏನು ಬೇಕಾಗಿಲ್ಲ. ಇಟ್ ಈಸ್ ದೇರ್ ಫಾರ್ ಅಸ್ ಟು ಸಿ ಅಲ್ವಾ. ಸೊ ಅದು ನ್ಯೂಸ್ ಪೇಪರ್ದು. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬ್ಯೂಟಿ ಬಗ್ಗೆ ಹೇಳ್ತಾ ಇದ್ದಲ್ಲ. ಸೊ ಬ್ಯೂಟಿ ನಾವು ಕಳ್ಕೊಳ್ತಾ ಇರೋದು, ಅಂದರೆ ಮೀಡಿಯಾದವರು ಬ್ಯೂಟಿ ಕಳ್ಕೊಳ್ತಾ ಇರೋದು ಎಲ್ಲ ರೀತಿಯಲ್ಲೂ ಆಗ್ತಾಯಿದೆ. ಈವನ್ ದ ಫಿಸಿಕಲ್ ಬ್ಯೂಟಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೆನ್ನೆ ಯಾವುದೋ ಕನ್ನಡ ಪೇಪರ್ ನೋಡ್ತಾ ಇದ್ದೆ. ಸೊ ಅಡ್ವರ್ಟೈಸ್ಮೆಂಟು ಯಾರು ಅವನು ಸಮ್ ಮಿನಿಸ್ಟರ್ಸ್ ಚೇಲರ್, ಅವನು ಲೋಕಲ್ ಹೀರೋ, ಅವನು ಹುಡ್ದಬ್ಬ ಅಂತೆ, ಇಲ್ಲ ಅವನ ಮಗಳದು ನಾಮಕರಣ. ಸೊ ಈ ಥರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಐ ಮೀನ್ ನಂಬರ್ ಒನ್ ಇಟ್ ಇಸ್ ಸ್ಲಶ್ ಮನಿ. ಕರೆಕ್ಟ್, ಸ್ಲಶ್ ಮನಿ. ಸೊ ಇವ್ರಿಗೆ ಬೇಕಾಗಿರೋದು. ಸೊ ಇಟ್ ಇಸ್ ನಾಟ್ ದೇರ್ ಕನ್ಸರ್ನ್ ಇಟ್ ಆಲ್ ವೇರ್ ದೇ ಗೆಟ್ ದೇರ್ ಮನಿ, as long as they are getting money. So that, and how long can it last? ಇದೇ ಕಾರಣಕ್ಕೆ ಸರ್ ಮೋಸ್ಟ್ಲಿ ನೀವು ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಜರ್ನಲಿಸ್ಟ್ಗೆ ಬೈತಾರೆ, ನೀವು ಬಿಜೆಪಿನ ಕಾಂಗ್ರೆಸ್ನ ಬೈತಾರೆ, ಬಿಕಾಸ್ ದೇ ಡೋಂಟ್ ವೀಲ್ಡ್ ಎನಿ ರಿಯಲ್ ಇಂಪಾರ್ಟೆನ್ಸ್ ಇನ್ ಸೊಸೈಟಿ. ಅಂದರೆ ಈಗ ಪೊಲಿಟಿಷಿಯನ್ಸ್ಗೆ ಜರ್ನಲಿಸ್ಟ್ ಮೊದಲು ಏನು ಬರೀತಿದ್ರು ಅದು ಜನಕ್ಕೆ ಹೋಗಿ ಅವ್ರ ಮೇಲೆ ಇಂಪ್ರೆಷನ್ ಬರ್ತಾ ಇತ್ತು. ಈಗ ವಿ ಆರ್ ಆಲ್ರೆಡಿ ಡಿವೈಡೆಡ್. ಆಲ್ರೆಡಿ ನಮ್ಗೆ ಗೊತ್ತು, ನಾನು ಈ ಜಾತಿಯವ್ರಿಗೆ ವೋಟ್ ಮಾಡೋದು, ನಾ ಇವನ್ಗೆ ವೋಟ್ ಮಾಡೋಂತ ಮೊದಲೇ ಡಿಸೈಡ್ ಆಗಿರ್ಬೇಕಾದ್ರೆ ಯುವರ್ ಮೀಡಿಯಾ ಡಸಂಟ್ ಮ್ಯಾಟರ್. ನಾವು ಅದಕ್ಕೆ ಪಾಲಿಟಿಷಿಯನ್ಸ್ ಬಿಕಮ್ ಅರೋಗೆಂಟ್ ಅಂತ ಅನ್ಸ್ಬೋದು. ಸರ್ ನಂಗೆ ಇನ್ನೊಂದು ಕ್ವೆಶನ್ ಕೇಳಬೇಕು. ನನಗೆ ಈಗ ನರೇಟಿವ್ ಸೆಟ್ಟಿಂಗ್ ಅಂತ ಹೇಳ್ತಾರೆ. ನರೇಟಿವ್ ಸೆಟ್ಟಿಂಗ್ ಒಂದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ ಅಂದರೆ ನಾನು ನೆಟ್ಫ್ಲಿಕ್ಸಲ್ಲಿ ಒಂದು ಕಡೆ ವೀರಪ್ಪನ ಬಗ್ಗೆನೇ ಒಂದು ಸೀರೀಸ್ ಮಾಡಿದ್ದಾರೆ ಸರ್. ಅದು ನೀವು ನೋಡಿಲ್ಲ ಅಂದರೆ ಅದರಲ್ಲಿ ಫಸ್ಟ್ ಒಂದು 2 episodes ವೀರಪ್ಪನ ಹೆಂಡತಿ ಮುತ್ತುಲಕ್ಷ್ಮಿ ಮತ್ತು ಅವ್ರ ತಮ್ಮ ಮತ್ತು ಅವ್ರ ಊರಿನವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಬಂದು ಹೌ ಗುಡ್ ವೀರಪ್ಪನ್ ಈಸ್ ಅಂತ. ಅಂದರೆ ಯು ವುಡ್ ಸ್ಟಾರ್ಟ್ ಫೀಲಿಂಗ್ ಅಂದರೆ 1-2 episodes ನೋಡೋಳಿ ನಿಮಗೆ ಪೊಲೀಸರು ಎಂಥ ಕಚರಾಗಳು, ಎಷ್ಟು ಈ ಪೊಲಿಟಿಷಿಯನ್ಸ್ ಎಂಥ ಕಚರಾಗಳು, ಈ ಥರ ಕೆಲಸಗಳು ಮಾಡಿದ್ದಾರೆ ಅಂತೆಲ್ಲ ನಿಮ್ಮ ಕೋಪ ಬರೋಕ್ಕೆ ಶುರು ಆಗುತ್ತೆ. ವೀರಪ್ಪನ ಮೇಲೆ ಸಾಫ್ಟ್ ಕಾರ್ನ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಎಂಥ ಬ್ಯೂಟಿಫುಲ್ ಒಂದು ನರೇಷನ್ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಲಾಸ್ಟ್ 2 episodes ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಚೇಂಜ್, ಶಿಫ್ಟ್. ಈ ಮುತ್ತುಲಕ್ಷ್ಮಿ ಇವರೆಲ್ಲ ಎಷ್ಟು ಕರಪ್ಟ್ ಮಾಡಿದ್ರು, ಎಷ್ಟು ಕೆಲಸಗಳು ಮಾಡಿದ್ರು, ಈ ಊರಿನವ್ರು ಹಳ್ಳಿಯವ್ರಿಗೆ ಟಾರ್ಚರ್ ಕೊಟ್ಟಿದ್ದೆಲ್ಲ ತೋರಿಸ್ತಾರೆ ಶುರುನಲ್ಲಿ. ಆಮೇಲೆ ಯಾಕೆ ಟಾರ್ಚರ್ ಕೊಟ್ಟರು, ಪೊಲೀಸವ್ರಿಗೆ ಏನೇನು ಪ್ರಾಬ್ಲಮ್ ಆಯ್ತು ಅಂತ ಫುಲ್ ನರೇಷನೇ ಚೇಂಜ್ ಆಗೋಯ್ತು. ಸೊ ಆ್ಯಸ್ ಅ ವ್ಯೂವರ್ ನನಗೊಂದು ಮಿಕ್ಸ್ ಆಫ್ ಇಮೋಷನ್. ಈಗ ವೀರಪ್ಪನ ಒಳ್ಳೆಯವನ ಕೆಟ್ಟವನ, ಪೊಲೀಸವ್ರು ಒಳ್ಳೆಯವರ ಕೆಟ್ಟವರ, ಹಳ್ಳಿಯವ್ರು ಒಳ್ಳೆಯವರ ಕೆಟ್ಟವರ, ಮುತ್ತುಲಕ್ಷ್ಮಿ ಒಳ್ಳೆಯವರ ಕೆಟ್ಟ, ಆ ಥರ ಒಂದು ಫಸ್ಟ್ 2 episodes ಶಿ ವಿಲ್ ಬಿ ಅ ಹೀರೋ ಫಾರ್ ಯು, ಸೆಕೆಂಡ್ episode ಶಿ ಇಸ್ ಅ ವಿಲನ್. ಅಷ್ಟು ಚೇಂಜ್ ಆಫ್ ನರೇಷನ್ ಸೆಟ್ಟಿಂಗಲ್ಲಿ ನಿಮ್ಮ ವೇ ಆಫ್ ಜರ್ನಲಿಸಮಲ್ಲಿ ಚೇಂಜ್ ಆಗೋಕ್ಕೆ ಸಾಧ್ಯ ಆದರೆ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ
ಒಂದು ನಮ್ಮ ಒಂದು ಏನೇನು ಚೇಂಜ್ ಮಾಡೋದಲ್ಲ, ನೀವು ಅಷ್ಟು ಪವರ್ ಇದೆ ನೀವು ಚೇಂಜ್ ಮಾಡೋಕ್ಕೆ. ನಾನು ನನ್ನ ಸ್ಟೂಡೆಂಟ್ಸ್ ಹೇಳ್ತಿರ್ತೀನಿ ಸರ್, ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ 100% ನ್ಯೂಸ್ ನೋಡಬೇಡಿ ಅಂತ ಹೇಳ್ತೀನಿ. ಡೋಂಟ್ ವಾಚ್ ಎನಿ ನ್ಯೂಸ್ ಚಾನಲ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನನಗೊಂದು ಮೊದಲೇ ಜಜ್ಮೆಂಟಲ್ಲಿ ಆಗ್ಬಿಟ್ಟಿರ್ತೀನಿ ನಾನು, ಅದು ಸರಿ ತಪ್ಪು ಅಂತ ಜಜ್ಮೆಂಟ್ ಆಗ್ಬಿಟ್ಟಿರ್ತೀನಿ. ಐ ಕಾಂಟ್ ಟೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಬಿಕಾಸ್ ಆಫ್ ದಟ್. ಸೊ ಐ ಟೆಲ್ ದೆಮ್ ಟು ಸಿ ಸಮಥಿಂಗ್ ಎಲ್ಸ್ ವಿಚ್ ಟೆಲ್ಸ್ ದ ಟ್ರೂತ್. ಸೊ ಫಾರ್ ಮೀ ಇಫ್ ಐ ಹ್ಯಾವ್ ಟು ಸಿ ದ ಟ್ರೂತ್ ಟುಡೇ, ಈಗ ನನಗೆ ಸ್ಟಾಕ್ ಮಾರ್ಕೆಟ್ ಸ್ಪೆಷಲಿಸ್ಟ್, ನನಗೆ ಚಾರ್ಟ್ ನೋಡ್ತೀನಿ, ಚಾರ್ಟ್ ವಿಲ್ ಗಿವ್ ಯು ಆಲ್ ದ ಟ್ರೂತ್. ನ್ಯೂಸ್ ಚಾನಲ್ ವಿಲ್ ನಾಟ್ ಗಿವ್ ಮಿ ಟ್ರೂತ್ ಬಿಕಾಸ್ ನ್ಯೂಸ್ ಚಾನಲ್ ವಿಲ್ ಟಾಕ್ ಸಮ್ bullshit always because it will guide me differently. Chart will give me all the truth. If that is a way, in reality, if narration setting is happening everywhere, real truth ನಂಗೆ ಎಲ್ಲಿ ಹೋಗ್ಬೇಕು ನಾನು? ಶುಡ್ ಐ ರಿಯಲಿ ಸೀಕ್ ಫಾರ್ ಟ್ರೂತ್ ಆರ್ ಶುಡಂಟ್ ಐ ಸೀಕ್ ಫಾರ್ ಟ್ರೂತ್? ಸೊ ನಾನು ಕಾಲೇಜ್ ಮುಗಿಸಿದ್ದೆ. ಸೊ ಬೆಂಗಳೂರಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ಒಂದು 5-6 ಜನ ನಾವು ಸಿನಿಮಾ ನೋಡಲಿಕ್ಕೆ, ಲೇಟ್ ನೈಟ್ ಸಿನಿಮಾ ನೋಡಲಿಕ್ಕೆ ಅಂತೇಳಿ ಫ್ರಮ್ ನಾರ್ತ್ ಬ್ಯಾಂಗ್ಳೂರ್. ಸೊ ವಿ ವೆಂಟ್ ಆನ್ ಅವರ್ 2 wheelers ಟು ಬ್ಲೂ ಡೈಮಂಡ್ ಸಿನಿಮಾ, ಎಮ್ ಜಿ ರೋಡ್, ಸಮ್ ಇಂಗ್ಲೀಷ್ ಸಿನಿಮಾ. ಸೊ ಅವಾಗೆಲ್ಲ ಈ ಬ್ಯಾರಿಕೇಡ್ಗಳು ಎಲ್ಲ ಎಮ್ ಜಿ ರೋಡಲ್ಲೆಲ್ಲ ಇರಲಿಲ್ಲ. ಸೊ ಫ್ರೀಲಿ ಕುಡ್ ಡನ್ ರೈಟ್ ಗೋಯಿಂಗ್ ಫ್ರಮ್ BRV ಆ್ಯಂಡ್ ವಿಚ್ ಎವರ್ ಸೈಡ್. ಸೊ BRV ಕಡೆಯಿಂದ ಹೋದ್ವಿ. ಸೊ ಅಲ್ಲಿ ಒಳಗಡೆ ಟರ್ನ್ ಮಾಡಬೇಕಾಯ್ತು. ಮಾಡಬೇಕಾದ್ರೆ ಒಂದು ಸಣ್ಣ ಇನ್ಸಿಡೆಂಟು. ಸೊ ಸಮ್ ಹೆಫ್ಟಿ ಗಾಯ್, ಒಂದು ವೆಲ್ ಬಿಲ್ಟ್, ಅವನು ಅದೇನೋ ಒಂದು ಏನೋ ತಗಲಿದ್ಯೋ ಸ್ಕೂಟ್ರು ಬೈಕು ಆ ಥರದ್ದು ಏನೋ ಒಂದು ಸಣ್ಣ ಮೈನರ್ ದಿಸ್ ಥಿಂಗ್. ಸೊ ಯಾರೋ ಒಬ್ಬ ಹುಡುಗ ಬಂದ್ಬಿಟ್ಟು ಅವನೇನೋ ಬೈದಿದ್ದಾನೆ ಅನಿಸುತ್ತೆ, ಯಾರು ದಪ್ಪಗಿರೋನು ಬೈದಿದ್ದಕ್ಕೆ ಅವನು ಕೋಪ ಬಂದಿದೆ. ಇವನು ಬಂದ್ಬಿಟ್ಟು ಅವನು ಹೊಡೆದ್ಬಿಟ್ಟ ಕೋಪದಲ್ಲಿ, ಬೈದ್ನಲ್ಲ ಅಂತ. ಸೊ ನೆಕ್ಸ್ಟು ಅವ್ನ ಹತ್ರ ಬರ್ತೀನಿ ತಕ್ಷಣ ಹಿ ರಿಯಲೈಸ್ಡ್ ಹಿ ಹಸ್ ಟೇಕನ್ ಆನ್ ಸುಪೀರಿಯರ್ ಫೋರ್ಸ್ ಅಂತ. ಇವ್ನಿಗೆ ಯಾಕಪ್ಪ ಹೊಡೆದ್ಬಿಟ್ಟೆ, ನಾನು ಉಳಿಗಲ್ಲ ಇಲ್ಲ ಅಂತೇಳಿ ಅವನು. ಅಷ್ಟೊತ್ತಿಗೆ ಲಕ್ಕಿಲಿ ಅವನಾರ ಟ್ರಾಫಿಕ್ ಕಾನ್ಸ್ಟೇಬಲ್, ಅವ್ನು ಬಂದ್ಬಿಟ್ಟು ಇಲ್ಲಿ ಬಿಡಿಸ್ತಾ. ಇಷ್ಟೇ ಆಗಿದ್ದು. ಇಷ್ಟು ಐ ವಾಸ್ ಐ ವಿಟ್ನೆಸ್. ಆಮೇಲೆ ನನ್ನ ಫ್ರೆಂಡ್ಸ್ ಅಷ್ಟೊತ್ತಿಗೆ ಮುಂಚೆನೇ ಹೋದವರು, ಅಲ್ಲಿ ಕ್ಯೂನಲ್ಲಿ ನಿಂತಿದ್ರು. ಸೊ ಅಲ್ಲಿ ನಿಂತ್ಕೊಂಡೆ, ನನಗಿಂತ ಮುಂದೆ ಇದ್ದವನು ಒಂದು ಹುಡುಗ, ಅವನು ಬಂದ್ಬಿಟ್ಟು ಇದೇ ಇನ್ಸಿಡೆಂಟನ್ನು ಅಲ್ಲಿ ಅವನ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇದ್ದಾನೆ. ನೋಡ್ತಾ ಗುರು ಅಲ್ಲಿ ಅದು ಏನು ಹೊಡೆದಾಟನೋ ಅಲ್ಲಿ ಏನು ಕೊಡು ಅಂತೇಳಿ. ಇಟ್ ವಾಸ್ ಸಿಂಗಲ್ ಬ್ಲೋ. ಮತ್ತು ಅಲ್ಲಿ ಯಾಕೆ ಅವ್ನು ನನಗಿಂತ ಮುಂದೆ ಇದ್ದ ಅನ್ಕೊಂಡು ಅಂತೇಳಿ ಹೇಳ್ತೀನಿ ಅಂತ ಹೇಳಿದ್ರೆ, ನನಗಿಂತ ಮುಂಚೆ ಅವ್ನು ಅಂದರೆ ನಾನು ನೋಡಿರೋ ಅಷ್ಟೊಂದು ನೋಡಿಲ್ಲ ಅವನು ಮೋಸ್ಟ್ಲಿ, ಅಥವಾ ನೋಡಿದ್ರೆ ಅಷ್ಟು ಮಾತ್ರ ನೋಡಿರ್ಬೇಕು. ಏನು ನೋ ಹೊಡೆದಾಟ, ಫಿಸ್ಟಿ ಕಫು ನಥಿಂಗ್, ಅದೇನೂ ಅಲ್ಲ. ಅವ್ನು ಹೋಗಿರೋದನ್ನು ನೋಡಿದ್ದೀನಿ. ಅವ್ನು ಯಾರೋ ಹೊಡೆದವನು ಪೊಲೀಸ್ ಬಂದಾದ್ಮೇಲೆ ಅವ್ನು ಹೋಗಿರೋದನ್ನು ನೋಡಿದ್ದೀನಿ. ಸೊ ನಾನು ಆಮೇಲೆ ಬಂದಿದ್ದು. ಸೊ ಅದನ್ನು ಇದು ಯಾತಕ್ಕೆ, ಐ ಮೀನ್ ಫ್ರಮ್ ದ ಪಾಯಿಂಟ್ ಆಫ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎ ಜರ್ನಲಿಸ್ಟು. ಸೊ ಈ ಥರದ ರೋಚಕತೆ ಈ ನಮ್ಮ ಟಿ ವಿನಲ್ಲಿ ರೆಗ್ಯುಲರಾಗಿ, ಅಂದರೆ ಈ ಹೊಡೆದಾಟದ ಸೀನು ಅಥವಾ ಅದನ್ನು ಪದೇ ಪದೇ ತೋರಿಸೋದು ಅದೆಲ್ಲ ಇದೆಯಲ್ಲ. ಸೊ ಟು ಡ್ರೈವ್ ಇಟ್ ಇನ್. ಮತ್ತು ಇನ್ನೊಂದು, ನಮ್ಗೆ ಯಾವುದೇ ಒಂದು ಇಶ್ಯೂ ಬಗ್ಗೆ ನೀವು ಸೋಷಿಯಲ್ ಕಾನ್ವರ್ಸೇಷನ್ಸಲ್ಲೂ, ಅಂದರೆ ಫರ್ಗೆಟ್ ದ ಮೀಡಿಯಾ ಫಾರ್ ಅ ಮೊಮೆಂಟ್, ಯಾವುದೇ ಸೋಷಿಯಲ್ ಕಾನ್ವರ್ಸೇಷನ್ಸಲ್ಲಿ ಕೂಡ ನಾವು ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಿ, ಐ ಆಮ್ ಶ್ಯೂರ್. ಅಂದರೆ ನೀವು ಒಂದು ಖುಷಿ, ನಿಮ್ಮ ತಂದೆ ಬಗ್ಗೆ ಹೇಳಿದ್ರೆ ನಾನು ನಮ್ಮ ತಂದೆ ಬಗ್ಗೆ, ಅಥವಾ ನಾನು ಅದೇ ಸಮಥಿಂಗ್ ರಿಲೇಟೆಡ್, ಸಮಥಿಂಗ್ ಸಿಮಿಲರ್, ಟು ದ ಎಕ್ಸ್ಟೆಂಟ್ ದ್ಯಾಟ್ ಈವನ್ ನಿಮಗೆ ಯಾವುದೋ ಸಮ್ ಬೇರಿಯಮೆಂಟ್ ಅಂತ ಹೇಳಿದ್ರೆ, ನಿಮ್ದೇನೋ ಇದೆ, ಅಥವಾ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ನನ್ನೊಂದು ಆಕ್ಸಿಡೆಂಟ್, ನೀವು ನೋಡಿರೋ ಆಕ್ಸಿಡೆಂಟು ಅದೇನು ಅಲ್ಲ, ನಾನು ನೋಡಿರೋ ಆಕ್ಸಿಡೆಂಟ್ ಅಂತ. ಅಂದರೆ ದಟ್ ಒನ್ ಆಫ್ ಮನ್ಶಿಪ್ ಅದು. ಸೊ ದಟ್ ಜರ್ನಲಿಸ್ಟ್ ಹ್ಯಾಸ್ ಟು ಫೈಟ್ ಕಾನ್ಷಿಯಸ್ಲಿ. ಸೊ ಇಫ್ ಯು ಹ್ಯಾಸ್ ಟು ಬಿ ಕನ್ಸರ್ನ್ ಅಬೌಟ್ ಟ್ರೂತ್, ಫ್ಯಾಕ್ಚುಯಾಲಿಟಿ, ಅದು ಆಗಲ್ಲ. ಸೊ ನಾನು ಮೈ ಕನ್ಸರ್ನ್ ಇಸ್ ಅವ್ನು ಟಿ ವಿನಲ್ಲಿ ಬಂದಿದೆ, ನಾನು ಇನ್ನೊಂದು. ಮತ್ತು ಇನ್ನು ಎಷ್ಟು ರಿಡಿಕ್ಯುಲಸ್ ಎಕ್ಸ್ಟೆಂಟ್ಗೆ ಅದು ಹೋಗಿದೆ ಅಂತ ಹೇಳಿದ್ರೆ, ವೆರಿ ಟ್ರೂ ಸರ್. ಈಗ ಮೋದಿ ಇದರಲ್ಲೂ ದಿಸ್ ಇಸ್ ವೆರಿ ಕಾಮನ್ ಸರ್. ನೀವು ಹೇಳ್ತಿದ್ರಲ್ಲ ಇದಕ್ಕೆ ಮೈಕಲ್ ಇಂಟರ್ವ್ಯೂ ಮಾಡೋದಲ್ಲಿ ದ ಪೊಲಿಟಿಷಿಯನ್ಸ್ ಎಂಜಾಯ್ ಇಟ್ ಆರ್ ದ ಲೀಡರ್ಸ್ ಎಂಜಾಯ್ ಇಟ್ ಅಂತ. ಇದಕ್ಕೂ ಮುಂಚೆ, ಈಗ ಮೋದಿ ಬರೋಕ್ಕೆ ಮುಂಚೆನೇ ದೇ ವಾಸ್ ಲೈಕ್ ಲಾಟ್ ಆಫ್ ಸಮೋಸಾ ಪಾರ್ಟೀಸ್ ಅಂತ ಹೇಳ್ತಾರೆ. ಅಂದರೆ ಜರ್ನಲಿಸ್ಟ್ನ ಕರೆದು ಸಮೋಸಾ ಕೊಟ್ಟು ಟೀ ಕೊಟ್ಟು ಕಳಿಸೋದು, ದೇ ಆರ್ ವೆರಿ ಹ್ಯಾಪಿ ಅಂತ. Does journalists get happy because they are treated well and they write good things about politicians? Modi interview ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ, and they are angry on that also. Is it true that happens everywhere? ಸಮೋಸಾ ಪಾರ್ಟಿ ಹೇಳಿದ್ರಲ್ಲ,
ಸೊ ನಮಗೆ ಟಿ ಎನ್ ನರಸಿಂಹಮೂರ್ತಿ ಅಂತೇಳಿ ಮೈಸೂರಿನವರು ಅವರು ಲೀಡರ್ ಆಫ್ ದ ಆಪೋಸಿಷನ್ ಇನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿದ್ದರು ಬೆಂಗಳೂರಲ್ಲಿ. ತಿಂಗಳಿಗೆ ಒಂದು ಸತಿನೂ ತಿಂಗಳಿಗೆ 2 ಸತಿನೂ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದು, ಒಂದು ಕೇಸರಿ ಬಾತು ಉಪ್ಪಿಟ್ಟು ಕಾಫಿ, ಹೇಳೋದಕ್ಕೆ ಏನಿಲ್ಲ. ಮತ್ತು ನಮ್ಮ ನ್ಯೂಸ್ ಪೇಪರ್ಸಲ್ಲೂ ದೇ ಡೋಂಟ್ ಹ್ಯಾವ್ ದ ಇದು ಏನು ನಮ್ಮ ಚೀಫ್ ರಿಪೋರ್ಟರ್ ಇರ್ಬೋದು ಏನೋ, ಇಲ್ಲ ಯಾತಕ್ಕೆ ವೇಸ್ಟ್ ಮಾಡ್ತೀರಿ ಟೈಮ್, ಐ ಮೀನ್ ದೇ ಶುಡ್ ಟೇಕ್ ದಟ್ ಪಾಲಿಸಿ ಡಿಸಿಷನ್, ಹೋಗ್ಬೇಡಿ ಇದು ಕವರ್ ಮಾಡಿಬಿಡಿ ಅನ್ಕೊಂತ. ಮತ್ತು ಇನ್ನೊಂದು ಬಿಕಾಸ್ ಆಫ್ ದಿ ಸೋಷಿಯಲ್ ಮೀಡಿಯಾ ಆಲ್ಸೋ, ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ ಸೋ ಮಚ್. ಈಗ ಯಾರೇ ಈಗ ಪೊಲೀಸ್ ಕಮಿಷನರ್ ಇರ್ಬೋದು, ಇನ್ನು ಯಾರೇ ಇರ್ಬೋದು, ಅಥವಾ ಚೀಫ್ ಮಿನಿಸ್ಟರ್ ಯಾರೇ, ಆ್ಯಂಡ್ ಮೋದಿ ಹಸ್ ಡನ್ ದ ಗ್ರೇಟೆಸ್ಟ್ ಥಿಂಗ್ ಬೈ ಡಿಸ್ಕರೇಜಿಂಗ್ ದ ಮೀಡಿಯಾ. ಯಾತಕ್ಕೆ ವೈ ಶುಡ್. ಮತ್ತು ನಮ್ಮ ಇವರು ಪೊಲೀಸ್ ಕಮಿಷನರ್ ಒಬ್ಬರು ಇದ್ರು, ಕಸ್ತೂರಿ ರಂಗನ್ ಅಂತೇಳಿ, ಭಾಳ ಪ್ರಾಮಾಣಿಕ ಅಧಿಕಾರಿ. ಇವತ್ತಿನವರೆಗೂ ಅವ್ರನ್ನ ಜನ ನೆನಪಿಸ್ಕೊಳ್ತಾರೆ. ರೌಡಿಸಮ್ ಎಲ್ಲನೂ ಸಾಕಷ್ಟು ಕಂಟ್ರೋಲ್ ಇತ್ತು. ಅಮೇಜಿಂಗ್ ಆಫೀಸರ್, ಆ್ಯಂಡ್ ಐ ಆಮ್ ಸ್ಟಿಲ್ ಇನ್ ಟಚ್ ವಿತ್. ಆಂಟಿ ರೌಡಿ ಸ್ಕ್ವಾಡ್ ಮಾಡಿದ್ದು ಅವರೇ. ನಾವೊಂದು ಸತಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಆ್ಯಸ್ ಎ ಜರ್ನಲಿಸ್ಟ್ ಹೋಗಿದ್ದೆ. ಸೊ ನಮ್ಮಲ್ಲಿ ಯಾರೋ ಒಬ್ಬರು ಪತ್ರಕರ್ತ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಆತನಿಗೆ ಏನು ಅರ್ಹತೆ ಇಲ್ಲ. ಬಟ್ ಏನೋ ಒಂದು ಆಗಾಗ ಯಾವಾಗಲಾರು ಒಂದು ನ್ಯೂಸ್ ಪೇಪರ್ ತರೋದು, ಅವ್ರ ಮೇಲೆ ಬರೆಯೋದು, ಇವ್ರ ಮೇಲೆ ಬರೆಯೋದು, ಆ ಥರದ ಪತ್ರಕರ್ತ. ಸೆಂಟ್ರಿ ತಡೀತು ಅಂತ ಹೇಳೂ ಒಂದು ಆ ಕಡೆ ಇಗ್ನೋರ್ ಮಾಡಿ ಒಳಗೆ ನುಗ್ಗಿದ್ದು. ಸೊ ಇವ್ರಿಗೆ ಯಾರಿಗೂ ಸರಿ ಹೋಗಲ್ಲ ಅದು. ಐ ಡಿಂಟ್ ಲೈಕ್ ಇಟ್ ಬಿಕಾಸ್ ಐ ಮೀನ್ ಹಿ ಈಸ್ ಎನ್ ಇಂಟ್ರೂಷನ್. ಕರೆಕ್ಟ್. ಯಾರು ಮಾತಾಡ್ತಿರ್ಬೇಕಾದ್ರೆ ಇಟ್ ಈಸ್ ಸಭ್ಯತೆ ಇಲ್ವಲ್ಲ ಅದು. ಸೊ ಇವ್ರು ಕಸ್ತೂರಿ ರಂಗನ್ಗೂ ಅದು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ಆ ಸೆಂಟ್ರಿ ತಡೀತಾ ಇದ್ದೂ ಇವ್ರು ಕೇಳಿಸ್ಕೊಂಡಿದ್ರು. ಮತ್ತು ಕಂಪ್ಲೀಟಾಗಿ ಇಗ್ನೋರ್ ಮಾಡೋರು ಆತನ. ಆ ಕಡೆ ನೋಡ್ತಾನೆ ಇಲ್ಲ, ನನ್ನ ಹತ್ರ ಮಾತಾಡ್ತಾಯಿದ್ರು. ಮತ್ತು ಯಾರೋ ಹಿ ವಾಸ್ ಅನ್ ಅನ್ಡಿಸೈರಬಲ್ ಇಂಟ್ರೂಷನ್ ಅಂತ ಬರಲಿಕ್ಕಲ್ಲಿ ಬಂದು ತಪ್ಪದು. ಆಮೇಲೆ ಆ ಹಿಂಸೆನ ತಾಳ್ಲಿಕ್ಕಾಗದೆ ಆ ವ್ಯಕ್ತಿನೇ, ಸರ್ ಯಾಕೆ ಸರ್ ಇತ್ತೀಚೆಗೆ ನೀವು ಪ್ರೆಸ್ ಕಾನ್ಫರೆನ್ಸಿಗೆ ಕರೆದಿಲ್ಲ ಅಂತೇಳಿ ಹಿ ಫೋರ್ಸ್ಡ್ ಅಗೇನ್ ಹಿಮ್ಸೆಲ್ಫ್ ಮಧ್ಯದಲ್ಲಿ ಬಾಯಕ್ಕೆ. ಭಾಳ ಚೆನ್ನಾಗಿ ಹೇಳೋರು ಕಸ್ತೂರಿ ರಂಗನ್. ಏನು ರೀ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ಏನು ಮಾಡ್ತೀರಿ ನೀವು, ಬರ್ತೀರಿ, ನಾವು ಏನೋ ಹೇಳಿದ್ರೆ ಅದು ನಮ್ಮ ಅದೃಷ್ಟ, ನಾವು ಹೇಳಿದ್ದೆಲ್ಲ ಬರೆದ್ರೆ ನಾವು ಆಮೇಲೆ ನಿಮಗೆ ತೋರಿಸ್ದಂಗೆ ನೀವು ಬರ್ಕೊತೀರಿ, ಆಮೇಲೆ ಏನಾದ್ರು ಟೀ ಕೊಟ್ಟರೆ ಕುಡ್ಕೊತೀರಿ ಅಷ್ಟೇ. ಇನ್ನೇನು ಈ ಪುರುಷಾರ್ಥಕ್ಕೆ ಯಾಕೆ ಕರಿಬೇಕು ಪ್ರೆಸ್ ಕಾನ್ಫರೆನ್ಸ್ ಅಂತ. ಸೊ ಐ ಅಡ್ಮೈರ್ ಕಸ್ತೂರಿ ರಂಗನ್ ಫಾರ್ ಹಿಸ್ ಗಟ್ಸ್. ಐ ಮೀನ್ ಎಲ್ಲಿವರೆಗೂ ಅಂತ ಹೇಳಿದ್ರೆ, ಐ ಮೀನ್ ಫಸ್ಟ್ ಆಫ್ ಆಲ್ ದಿಸ್ ಗಾಯ್ ಈಸ್ ನಾಟ್ ಅ ಕ್ವಾಲಿಫೈಡ್ ಜರ್ನಲಿಸ್ಟ್. ಕ್ವಾಲಿಫೈಡ್ ಅಂತ ಹೇಳಿ ನಾಟ್ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್. ಎಲ್ಲೋ ಹೇಳಿದ್ನಲ್ಲ, ಐ ಮೀನ್ ಫಸ್ಟ್ ಆಫ್ ಆಲ್ ಇಟ್ ಡಸಂಟ್ ಹ್ಯಾವ್ ಅ ಪೇಪರ್ ವರ್ತ್ ಇಸ್ ಸಾಲ್ಟ್. ಯಾವುದೋ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಏನೋ ಆ ಥರದಕ್ಕೆ ಕಾರಣಕ್ಕೆ ತರ್ತಾ ಇದ್ದಂಥ ಆಗಾಗ ತರ್ತಾ ಇದ್ದಂಥ ಒಂದು ಪೇಪರ್ನ. ಈ ವಾಸ್ ಅ ಮರ್ಸಿನರಿ ಕಿಲ್ಲರ್ ಥರ. ನೀವು ದುಡ್ಡು ಕೊಟ್ಟರೆ ಯಾರ ಬಗ್ಗೆ ಏನೋ ಬರೆಯೋದು ಆ ಥರದ. ಹಾಂ. ಸೊ ಆ ವ್ಯಕ್ತಿ ಅದು ಯಾರೇ ಆಗಿರಲಿ, ಈವನ್ ಇಫ್ ಹಿ ಇಸ್ ರೆಪ್ರೆಸೆಂಟಿಂಗ್ ಸಮ್ ಎಸ್ಟಾಬ್ಲಿಷ್ಡ್ ಪಬ್ಲಿಕೇಶನ್, ಸೊ ಹಿ ಹ್ಯಾಡ್ ನೋ ಬಿಸ್ನೆಸ್ ಟು ಬಾರ್ಜಿಂಗ್ ಲೈಕ್ ದಟ್. ಅದು ಬಂದಾದಮೇಲೆ ಸೊ ಇವರು ಅದನ್ನು ಅಂದರೆ ಈ ಪುಡಿ ಪತ್ರಕರ್ತ ಅಂತೇಳಿ ಏನು ಕರಿಬೋದು. ಸೊ ಆ ಥರ ಪತ್ರಕರ್ತರಿಗೂ ನಿರ್ದಾಕ್ಷಿಣ್ಯವಾಗಿ ಮಾತಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಹೆದರ್ಕೊಳ್ತಾರೆ. ಸೊ ಕಸ್ತೂರಿ ರಂಗನ್, ವೆಲ್ ಹಿ ವಾಸ್ ಅನ್ ಆನೆಸ್ಟ್ ಆಫೀಸರ್. ಸೊ ಇಫ್ ಯು ಆರ್ ಆನೆಸ್ಟ್ ನ್ಯಾಚುರಲಿ ಯು ಆರ್ ಬೋಲ್ಡ್. ಸೊ ಏನು ನಿರ್ಬಿಡಿಯಾಗಿ ಅವ್ರಿಗೆ ಹೇಳಿದ್ರು. ಆಮೇಲೆ ಎದ್ದೋದ ಈ ಮನುಷ್ಯ. ಸೊ ಮೋದಿ ಇಸ್ ಅವಾಯ್ಡಿಂಗ್. ಅಗೇನ್ ನಾನು ಐ ಅಡ್ಮೈರ್ ಮೋದಿ, ಬಟ್ ಐ ಆಮ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ preferences. If I have political preferences, it has been a recent phenomenon, and again in the interest of the country, not for any personal issues. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಒಂದು ಹೇಳಿದೆ. ಸೊ ನೀವು ನಿಮಗೆ ಬೇಕಾದ್ದು ಬರ್ಕೊಳ್ಳೋದು, ಅಥವಾ ನೀವು ವೆನ್ ಯು ಆರ್ ನಾಟ್ ಟ್ರೂತ್ಫುಲ್ ಆ್ಯಂಡ್ ವೆನ್ ಯು ಹ್ಯಾವ್ ವೆಸ್ಟೆಡ್ ಇಂಟ್ರೆಸ್ಟ್, ಸೊ ವೈ ಶುಡ್ ದ ಗೌರ್ಮೆಂಟ್ ಸಪೋರ್ಟ್ ಯು? ಒಂದು. ಮತ್ತು ಇನ್ನೊಂದು, ಈಗ ಐ ಮೀನ್ ಸಮೋಸ ಎಲ್ಲನೂ ಮೇ ಬಿ ಬಿಕಾಸ್ ಸಮೋಸ ಈಸ್ ಚೀಪ್ ಅಲ್ಲ, ಅದನ್ನು ಬಿಡಲ್ಲ. ಯಾಕಂತೇಳಿ ನಮಗೆ ನಾನು ಅದೇ HMT ಅವರು ಇವರು ಎಲ್ಲ ಬರೋರು ಅಂತೇಳಿ ಹೇಳಿದ ನಾನು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಅವರು ಏನು ಒಂದು ಕ್ಯಾಲೆಂಡರೋ ಅಥವಾ ಒಂದು ಡೆಸ್ಕ್ ಕ್ಯಾಲೆಂಡರೋ ಈ ಥರದ್ದು ಏನಾದ್ರು ಒಂದು ಗಿಫ್ಟ್ಗಳು, ಅದಕ್ಕೂ ಮುಗಿಬಿಡೋರು ಜರ್ನಲಿಸ್ಟು. ನಮ್ಮ ಇವರು ನಮ್ಮ ಚಿಕ್ಕಪ್ಪ ಅವರು, he was the founder editor of this Shreyas, the house magazine of Canara Bank. Okay. A very learned man. And he was hugely influential, and he had friends from different fields, including journalism. ಅವರು ಯಾವುದೋ ಒಂದು ಅವರೇ ಕಣ್ಣಾರೆ ನೋಡಿದ ಒಂದು ಸೀನು, ಅದೇನು ಅನ್ನ ಸಂತರ್ಪಣೆ ಮಾಡಿದ್ರೆ ಅವ್ರಿಗೆ ಪಾಪ ಬಡವರು ಊಟ ಕಂಡಿರಲ್ಲ, ಅವರೇನಾರು ಆ ಥರ ಮುಗಿಬಿದ್ರೆ ಅರ್ಥ ಆಗುತ್ತೆ. ಬಟ್ ಏನಪ್ಪ ನೀವು ಜರ್ನಲಿಸ್ಟ್ಗಳು ಆ ಥರ ಮುಗಿ ಬೀಳ್ತಿರಲ್ಲ, ಯಾವಲ್ಲಿ ಏನೋ ಎಲ್ಲೋ ಸೂಟ್ ಲೆಂತ್ ಕೊಡ್ತಾರೆ, ಇಲ್ಲ ಇನ್ನೇನೋ ಕೊಡ್ತಾರಲ್ಲ ಅಂತೇಳಿ ಅವ್ನು ಹಿ ಟೋಲ್ಡ್ ಮಿ ಇಯರ್ಸ್ ಅಗೋ.
So to that extent, yeah, I mean, now I'm reassessing my earlier answer. ನೀವು ಅಂದರೆ ಆಗಿನ ಕಾಲಕ್ಕೆ ಜರ್ನಲಿಸ್ಟ್ ಚೆನ್ನಾಗಿದ್ದೀರಾ ಅಂದ್ಕೊಂಡು ಅಂತ ಹೇಳಿದ್ರೆ, ಸೊ ದಿಸ್ uncle's example serves as a reminder. So maybe things were as bad. Absolutely. You become an anti-journalist. ಅಂದರೆ ನೀವು ಜರ್ನಲಿಸಮ್ನ ಬಿಟ್ಟರೆ seeing all this. Because all this ಅಂದರೆ 90% of the journalists are ನಿಮ್ಮ ಪ್ರಕಾರ ನಾಟ್ ಫಿಟ್ ಆರ್ ಕರಪ್ಟ್ ಆರ್ ಇನ್ಕ್ಲೈನ್ ಟುವರ್ಡ್ಸ್ ಸಮ್ ವೆಸ್ಟರ್ನ್ ಇಂಟ್ರೆಸ್ಟ್ ಅನ್ಕೋಬೋದು. ಇದೆಲ್ಲ ಕಾರಣದಿಂದ ಅವ್ರು ಬರೀತಿದ್ದಾರೆ. 90% ಆಫ್ ದ ಮೀಡಿಯಾ ಇಸ್ ದಟ್ ಅನ್ಕೊಳ್ಳೋಣ ನಾವು. ನಾನು ಸರ್ ವೆನ್ ಐ ವಾಸ್ ಸೀಯಿಂಗ್ ಮೀಡಿಯಾ ಅಂದರೆ ನಾನು ಆರ್ಡೆಂಟ್ ರೀಡರ್ ಆಗಿದ್ದೆ. ಟಾಕ್ ಅಬೌಟ್ ಐ ಯೂಸ್ ಟು ವರ್ಕ್ ಫಾರ್ ಹಿಂದೂ ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಆಸ್ ಅ ಮಾರ್ಕೆಟಿಂಗ್ ಏಜೆಂಟ್. I was one of the first person who was marketing Times of India in Mysore. Andre ಆ ಟೈಮಲ್ಲಿ ನಾನು ಸೊ ಐ ಶುಡ್ ಡೂ ದಟ್. ಆ್ಯಂಡ್ ನ್ಯೂಸ್ ಪೇಪರು ಹಾಕ್ತಿದ್ದೆ ಆ ಟೈಮಲ್ಲಿ ಒಂದು ಕಾಲದಲ್ಲಿ ವೆನ್ ಐ ವಾಸ್ ಇನ್ ಕಾಲೇಜ್. ಅದೆಲ್ಲ ಸೊ ಲಿಟ್ಲ್ ಬಿಟ್ ಅಸೋಸಿಯೇಷನ್ ಅನ್ಕೋಬೋದು. ಆ್ಯಂಡ್ ಐ ಶುಡ್ ರೀಡ್ ಅ ಲಾಟ್ ನ್ಯೂಸ್ ಪೇಪರೆಲ್ಲ. ಆ್ಯಂಡ್ ಐ ಶುಡ್ ಸಿ ಮೀಡಿಯಾ ಆಲ್ಸೋ. ತುಂಬ ಇದನ್ನು ನೋಡ್ತಾ ಇದ್ದೆ ನಾನು ನ್ಯೂಸ್ ಚಾನಲ್ಗೆಲ್ಲ. ನನ್ನ ಒಂದು ಆಜಿಟೇಷನ್ ಇನ್ಸೈಡ್ ಮೀ ವಾಸ್ ಬಿಕಮಿಂಗ್ ಟೂ ಮಚ್ ಹೈ. ಆಜಿಟೇಷನ್ ಯಾವ ಥರ ಈಗ ನನಗೆ ಐ ಟು ಬಿಕಮ್ ಒನ್ ವಿಂಗ್, ರೈಟ್ ವಿಂಗೋ ಲೆಫ್ಟ್ ವಿಂಗೋ ಸೆಂಟ್ರ್ ವಿಂಗ್ ಯಾವುದೋ ಒಂದು ವಿಂಗ್. ಬಟ್ ಐ ಟು ಬಿ ತುಂಬ ನಾನು ಒಂದು ಕಡೆಗೆ ನಾನು ಅಲಿನೇಟ್ ಆಗ್ತಾ ಹೋಗ್ತಾ ಇದ್ದೆ. ದೆನ್ ಕಾನ್ಷಿಯಸ್ಲಿ ಒಂದಿನ ಡಿಸೈಡ್ ಮಾಡಿದೆ ದಿಸ್ ಆಲ್ ಬುಲ್ಶಿಟ್ ಅಂದ್ಕೊಂಡು ನಾನು ಒಂದಿನ ಸ್ಟಾಪ್ ಮಾಡಿಬಿಟ್ಟೆ ನಾನು ರೀಡ್ ಮಾಡೋದು. ಟುಡೇ ಐ ಡೋಂಟ್ ರೀಡ್ ನ್ಯೂಸ್ ಪೇಪರ್ಸ್. ಟುಡೇ ಐ ಡೋಂಟ್ ಲಿಸನ್ ಟು ನ್ಯೂಸ್ ಚಾನಲ್ಸ್. ನಾನು ಏನೂ ನೋಡಲ್ಲ ನಾನು. ಇವತ್ತು ನಾನು ಐ ಆಮ್ ವೆರಿ ಹ್ಯಾಪಿ ಪರ್ಸನ್. ಆಸ್ ಅ ಪರ್ಸನ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ನಾಟ್ ಜಡ್ಜ್ಮೆಂಟಲ್. ನಾನು ಏನು ಜಡ್ಜ್ ಮಾಡಲ್ಲ. ಇದು ತಪ್ಪು ಸರಿ ಅಂತ ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ನನ್ನ ಜೀವನ ಚೆನ್ನಾಗಿ ನಡೀತಾನೆ ಇದೆ. ನನಗೆ ಏನು ಬೇಕೋ ಅದನ್ನು ಮಾತ್ರ ಓದ್ತೀನಿ ನಾನು. ಐ ಕಾನ್ಷಿಯಸ್ಲಿ ಗೋ ಅಂಡ್ ಸರ್ಚ್ ಫಾರ್ ಸಮಥಿಂಗ್ ಆ್ಯಂಡ್ ರೀಡ್ ದಟ್. ಇದರಿಂದ ನನ್ನ ಲೈಫ್ ನಂಗೆ ಚೆನ್ನಾಗಿದೆ, ನಾನು ಖುಷಿಯಾಗಿದ್ದೀನಿ. ಈ ಎರಡು ಲಿಂಕ್ ಮಾಡ್ತಾ ಇದ್ದೀನಿ ಸರ್. ಈಗ ನಾನು ಜರ್ನಲಿಸ್ಟ್ ಕರಪ್ಟ್ ಇದ್ದಾರೆ, ಇನ್ಕ್ಲೈಂಡ್ ಆಗಿದ್ದಾರೆ, ಏನೇನೋ ಬರೀತಾರೆ, ಅದನ್ನು ನಂಬಕ್ಕಾಗಲ್ಲ. ಪ್ರತಿಯೊಂದು ನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ತುಂಬ ಕಷ್ಟ. ಟ್ರೂತ್ ಇಲ್ಲ ಅಂತ ಅನ್ಕೋಬೋದು. ಪ್ಲಸ್ ನನ್ನ ಒಂದು ಎಕ್ಸಾಂಪಲ್ ಆಫ್ ಲೀವಿಂಗ್ ಅವೇ ನ್ಯೂಸ್ ಆ್ಯಂಡ್ ಸ್ಟಿಲ್ ಲಿವಿಂಗ್ ಹ್ಯಾಪಿಲಿ. ನನಗೇನು ನನ್ನ ಲೈಫ್ ಹಾಳಾಗೋಗಿಲ್ಲ ನನ್ನಿಂದ. ತುಂಬ ಇಂಪಾರ್ಟೆಂಟ್ ವಿಷಯಗಳು ಎಲ್ಲೋ ಹೆಂಗಿದೋ ಬಂದ್ಬಿಡುತ್ತೆ. ಎಲ್ಲೋ ಒಂದು ಭೂಕಂಪ ಆಯಿತು ಅಥವಾ ಎಲ್ಲೋ ಒಂದು ಅಜಿಟೇಷನ್ ಆಗ್ತದೆ, ಅಲ್ಲಿ ಹೋಗ್ಬೇಡ ಅಂತ ಎಲ್ಲೋ ನನಗೆ ಗೊತ್ತಾಗ್ಬಿಡುತ್ತೆ ಮುಂಚೆನೇ. ಸೊ ನನ್ನ ಜೀವನ ನಡೆಯೋಕ್ಕೇನು ಪ್ರಾಬ್ಲಮ್ ಇಲ್ಲ. ವಾಟ್ ಯು ಸೇ ಸರ್, ಶುಡ್ ಪೀಪಲ್ ಸಿ ನ್ಯೂಸ್ ಆರ್ ಶುಡ್ ನಾಟ್ ದಿಸ್ ನ್ಯೂಸ್ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ ಹ್ಯಾಪನಿಂಗ್? ಇಲ್ಲ, ನಾನು ಇನ್ಫ್ಯಾಕ್ಟ್ ನಾನು ನಿಮ್ಮ ಬೋಟಲ್ಲೇ ಇದ್ದೀನಿ. ಸೊ ನಾನು ನ್ಯೂಸ್ ಪೇಪರ್ ಬೈ ಡಿಫಾಲ್ಟ್ ಅದು ಬರುತ್ತೆ. ಸೊ ಅದನ್ನು ನಾನು ನಿಲ್ಲಿಸ್ಲಿಕ್ಕೆ ಹೇಳಿ ಅದು ಅದೇ ಫಾರ್ ರೀಸನ್ಸ್ ಬಿಯಾಂಡ್ ಮೈ ಕಂಟ್ರೋಲ್ ಇಟ್ ಈಸ್ ಸ್ಟಿಲ್ ಗೆಟಿಂಗ್ ಡೆಲಿವರ್ಡ್. ಸೊ ಅದು ಒಂದು ಐ ಸ್ಪೆಂಡ್ ಐ ಥಿಂಕ್ ಅಬೌಟ್ 5 minutes ಮೇ ಬಿ ಟು ಸಿ ಹೌ ಫ್ರಿವಲಸ್ ಇಟ್ ಈಸ್ ಅಂದ್ಕೊಳುತ್ತೆ ಅಷ್ಟೇ. ನಾಟ್ ಆ್ಯಸ್ ಅ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಲೈಕ್ ಐ ಯೂಸ್ ಟು ರೀಡ್ ಅರ್ಲಿಯರ್. ಅಂದರೆ ನಾವು ಮೀಡಿಯಾ ಎಷ್ಟು ಎಕ್ಕುಟ್ಟೋಗಿದ್ದೀವಿ ಅನ್ನೋದಕ್ಕೆ. ಸೊ ಡಿ ಜಯಕುಮಾರ್ ಅಂತೇಳಿ ಅವರು ನಂಜನಗೂಡು MLA, ಆಮೇಲೆ ಟೂರಿಸಂ ಮಿನಿಸ್ಟರ್ ಆಗಿದ್ದರು. ಅವ್ರದ್ದೊಂದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿ ನಮ್ಮ ಜಲದರ್ಶಿನಿ ಗೆಸ್ಟ್ ಹೌಸಲ್ಲಿ. ಸೊ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಮತ್ತು ಅದೇ ಎಲ್ಲ ರಾಜಕಾರಣಿಗಳನ್ನು ಎದುರಾಕೊಂಡಿದ್ದೀನಿ. ಮತ್ತು ಎದುರಾಕೊಳ್ಳೋದು ನಮ್ಮ ಕೆಲಸ ಅಷ್ಟೇ. ಅದೇನು ಹೆಚ್ಚುಕರ್ಕೆಲ್ಲ ಯಾವುದೇ ಪ್ರಶ್ನೆ ಕೇಳಬೇಕಿತ್ತು ಅಂತೇಳಿ ಕೇಳಬೇಕಷ್ಟೇ. ಅದಕ್ಕೇನು ನಿರ್ಬಿಡಿಯಾಗಿ ಮತ್ತು ಏನೇ ಮುಲಾಜಿರಬಾರ್ದು. ಸೊ ದಟ್ ಈಸ್ ದ ಹಾಲ್ ಮಾರ್ಕ್ ಆಫ್ ಎ ಜರ್ನಲಿಸ್ಟ್. ಸೊ ಐ ಆಮ್ ಪ್ರೌಡ್ ಟು ಸೇ ಐ ಬೀನ್ ಒನ್. ಗೋಳಿಕೊಂಡಿದ್ದು ಇನ್ನೂ ಒಂದಿಬ್ಬರು ಜರ್ನಲಿಸ್ಟ್ಗಳೇನೋ ಪ್ರಶ್ನೆಗಳೆಲ್ಲ ಕೇಳಿ. ಸೊ ಡಿ ಜಯಕುಮಾರ್ಗೆ ಅಷ್ಟೊತ್ತಿಗೆ ಕೋಪ ಬಂದಿತ್ತು, ನಾವೆಲ್ಲ ಆತನ್ನು ಅಲ್ಗಾಡಿಸ್ತಿದ್ದೀವಿ ಅಂತ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಾನು SI ಆಗಿದ್ದಾಗಲೇ, ಆತ ಮುಂಚೆ SI ಆಗಿದ್ದು. ನಾನು SI ಆಗಿದ್ದಾಗ SP-ಗೆ ರಿವಾಲ್ವರ್ ತೋರಿಸಿದ್ದೆ ಅಂದ್ಕೊಂಡು ಅಂತೇಳಿ ಅದು ಆವಾಗ ದೊಡ್ಡ ನ್ಯೂಸ್ ಆಯಿತು ಅವಾಗೆಲ್ಲ, ಬಿಫೋರ್ ದಿ ಪ್ರಾಲಿಫರೇಷನ್ ಆಫ್ TV ಚಾನಲ್ಸ್. ಅದಷ್ಟೇ. ಆಮೇಲೆ ಇನ್ನೊಂದು ವ್ಯಕ್ತಿ ಸಪೋಸ್ ಟು ಬಿ ಎ ಜರ್ನಲಿಸ್ಟ್, ಆತ ಬಂದು ಏನೋ ಪ್ರಶ್ನೆ ಕೇಳಿ, ಅಂದರೆ ನಾವೆಲ್ಲ ಕೇಳ್ತಿದ್ವಲ್ಲ ಅಂಥೇಳಿ ಆತನಿಗೂ ಹಿ ಫೆಲ್ಟ್ ಎಂಬೋಲ್ಡೆಂಟ್. ಅಂದರೆ ಹಿ ನಾಟ್ ಅ ಪ್ರೊಫೆಷನಲ್ ಜರ್ನಲಿಸ್ಟ್, ಹಿ ಫೆಲ್ಟ್ ಎಂಬೋಲ್ಡೆಂಟ್. ಸೊ ಆತ ಕೇಳಿದ್ದಕ್ಕೆ ಡಿ ಜಯಕುಮಾರ್ಗೆ ಇನ್ನೂ ಕೋಪ ಬಂತು. ಏನೋ ಇದು ಹೆಸರಿಟ್ಟು ವ್ಯಕ್ತಿ ಹೇಳಿ, ಏನೋ ನಿಂದೆಲ್ಲ ಈಗ ತೆಗಿಲ್ಲ ನಾನು ಅಂದ್ಕೊಂಡು ಅಂತೇಳಿ, ಅಂದರೆ ನೀನು ನನ್ನ ಪ್ರಶ್ನೆ ಕೇಳ್ತೀಯ, ನಿಂದೆಲ್ಲ ನಾನು ತೆಗಿಲ್ಲ ಅಂತೇಳಿ, ಏನೋ ನಿಂದೆಲ್ಲ ನಾನು ತೆಗಿಲ್ಲ ಅಂತೇಳಿ ಐ ಆಮ್ ಕೋಟಿಂಗ್ ವರ್ಬೇಟಿಮ್, ಇದೇ ಪದಗಳು ಅಲ್ಲಿ ಇದಾಗಿತ್ತು. ಅದಕ್ಕೆ ಆ ವ್ಯಕ್ತಿ ಇಲ್ಲಣ್ಣ ನಾನು ಆಮೇಲೆ ಮಾತಾಡ್ತೀನಣ್ಣ, ಇಲ್ಲಣ್ಣ ಇಷ್ಟ ಆಗಿದ್ದು. ಆಮೇಲೆ ಸೊ ಅದು ಇಟ್ ವಾಸ್ ಟು ಡಿಸ್ಟರ್ಬಿಂಗ್. ನಾವು ಎಲ್ಲ ಬಂದ್ಬಿಟ್ವಿ, ಹೊರಗಡೆ ಬಂದ್ವಿ. ಆವಾಗ ನನ್ನ ಕಲೀಗು, ನನ್ನ ಸಿಸ್ಟರ್ ಪಬ್ಲಿಕೇಶನ್ ಕಲೀಗು, ಆತನು ಇನ್ನೊಂದು ರಿಪೋರ್ಟ್ರು ಮತ್ತು ಈ ಅಣ್ಣ ಅಂತೇಳಿ ಮಿನಿಸ್ಟ್ರಿಗೆ ಹೇಳಿದಂಥ ವ್ಯಕ್ತಿ. ಸೊ ಈ 3 ಜನನು ಅದನ್ನು ಸ್ಕೂಟರ್ ಸ್ಟ್ಯಾಂಡಲ್ಲಿ ಗುಸು ಅಂತೇಳಿ ನಾವು ಮಾತಾಡ್ಕೊಂಡ್ರು. ಅದು ಆದಮೇಲೆ ನಾನು ಬಂದ್ಬಿಟ್ಟೆ. ಆಮೇಲೆ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಸಿಸ್ಟರ್ ಪಬ್ಲಿಕೇಶನ್ ಇವರು ರಿಪೋರ್ಟ್ರು ಕೌಂಟರ್ ಪಾರ್ಟ್ ಅವರು ನನಗೆ ಒಂದು ಕೋರಿಕೆ ಸಲ್ಲಿಸಿದ್ರು. ಇದು ಈಗ ಮಿನಿಸ್ಟರು
ವರದಿಗಾರರಿಗೆ ಬೆದರಿಕೆ ಹಾಕಿದಾರಲ್ಲ, ಸೊ ಅದನ್ನು ನಾನು ಖಂಡಿಸ್ತಿದ್ದೀನಿ. ಅವರು ಒಂದು ನಮ್ಮ ವರದಿಗಾರರ ಒಕ್ಕೂಟದ ಚೀಫ್ ಆಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು ಬೈ ಡಿಫಾಲ್ಟ್. ಅಷ್ಟೊತ್ತಿಗೆ ನಾನು ನಮ್ಮ ಪ್ರೊಫೆಷನ್ ಏನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೊರಗೆ ಬಂದುಬಿಟ್ಟಿದ್ದೆ. ಅಂದರೆ ಯಾವುದೇ ಐ ಹ್ಯಾಡ್ ಸ್ಟಾಪ್ಡ್ ಆಲ್ ಮೈ ಹ್ಯಾಡ್ ಅಬ್ಯಾಂಡನ್ ಮೈ ಎಫರ್ಟ್ಸ್ ಟು ಸೆಟ್ ರೈಟ್ ವಾಟ್ ಐ ಥಾಟ್ ಐ ಕುಡ್. ಆಮೇಲೆ ಅದೇನು ಪ್ರಯೋಜನ ಆಗೋಲ್ಲ ಅಂತೇಳಿ ಬಂದಿದ್ದೆ. ಸೊ ದಿಸ್ ಮ್ಯಾನ್ ಹ್ಯಾಡ್ ಬಿಕಮ್ ದ ಚೀಫ್ ಬೈ ಡಿಫಾಲ್ಟ್. ಸೊ ಆತ ಬಂದು ಅದೇನೇ ನಂದು ಒಂದು ಖಂಡನೆ ಹಾಕ್ಬಿಡಿ ಡೆಕ್ಕನಲ್ಗೆ ಅಂದ್ಕೊಂಡು ಅಂತ. ಏನು ಖಂಡನೆನ್ರಿ ಅಂತ ಕೇಳಿದೆ. ಇಲ್ಲ ಬೆದರಿಕೆ ಎಲ್ಲ ಆಗ್ದ ಮಿನಿಸ್ಟರು. ಸರಿ ಇಲ್ಲ ಇದು ಭಾಳ ಸೀರಿಯಸ್ ಇಶ್ಯೂ. ನಾನು ಹೇಳಿದೆ ಇಲ್ಲ ಸೀರಿಯಸ್ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಮಿನಿಸ್ಟರ್ ಅವನಿಗೆ ನಿಂದೆಲ್ಲ ತೆಗಿಲ್ಲ ಅಂತೇಳಿ ಒಂದು ಯಾವುದೇ ವ್ಯಕ್ತಿಗೆ ಹೇಳಿದ್ದು ಅದಲ್ಲ. ಅವನು ಅಣ್ಣ ಅಂತ ಮಿನಿಸ್ಟರ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಕರೆದು ದಟ್ಸ್ ಎ ಸೀರಿಯಸ್ ಇಶ್ಯೂ. ಅವನು ಜರ್ನಲಿಸ್ಟಾಗಿ ಯಾವುದೇ ಮಿನಿಸ್ಟರ್ನ ಅಣ್ಣ ಅಂತ ಹೆಂಗೆ ಕರೀತಾನೆ ಅಂತ ಹೇಳಿದ್ರೆ ಒಂದೇನೋ ವ್ಯವಹಾರ ಇದೆ. ಅಫ್ಕೋರ್ಸ್ ಆ ವ್ಯವಹಾರ ಏನಿದೆ, ಮತ್ತು ಅವನು ಏನನ್ನ ಹೊರಗೆ ತೆಗಿತೀನಿ ಅಂತೇಳಿ ಹೇಳ್ದೆ ಅಂತೇಳಿ ಅವನು ಮಿನಿಸ್ಟ್ರಿಗೆ ಅವಕಾಶ ಕೊಡಿ, ರೈಟ್? ಸೊ ಅದನ್ನು ಬಿಟ್ಬಿಟ್ಟು ಅವನು ಮಿನಿಸ್ಟರ್ ಬೆದರಿಕೆ ಆಗ್ತಾ ಅಂತ ಹೇಳ್ಬಿಟ್ಟು ಏನು ಖಂಡನೆ ಮಾಡ್ತೀರೇನ್ರಿ ಅಂತೇಳಿ ಕೇಳಿದೆ. ನಾನು ಹಾಕೋಲ್ಲ ಅಂತೇಳಿ ಹೇಳಿದೆ. ಸೊ ಅಲ್ಲಿ ವಾಸ್ತವ ಆಯಿತು. ಅಷ್ಟನ್ನು ನಾನು ವರ್ಬೇಟಿಮ್ ಅಲ್ಲಿ ನಾನು ಇದರಲ್ಲಿ ಬಂತು. ಆಮೇಲೆ ಇನ್ನೊಂದು ಪೇಪರಲ್ಲಿ ಅವರು ವ್ಯಕ್ತಿಯಲ್ಲಿ ಆ ರಿಪೋರ್ಟ್ರು ಹಿ ವಾಸ್ ಪ್ರೆಸೆಂಟ್ ಬಟ್ he did not show the concern for truth, he did not show concern for accuracy, he did not show any strength of character. ಸಚಿವರು ಒಬ್ಬರಿಗೆ ಬೆದರಿಕೆ ಹಾಕಿದರೆಂದು ಹೇಳಲಾಗಿದೆ ಅಂತೇಳಿ. ಸೊ ಇದನ್ನು ಎಷ್ಟು ದೊಡ್ಡ ಇಶ್ಯೂ ಆಯ್ತು ಇದು ಅಂತ ಹೇಳಿದ್ರೆ, ಆಮೇಲೆ ನಮಗೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಇರುತ್ತಲ್ಲ ಜರ್ನಲಿಸ್ಟ್ಗಳಿಗೆ ಎಲ್ಲ, ಈ ಊರಲ್ಲಿ ಮಾತ್ರ ಅಲ್ಲ ಇನ್ನೊಂದು ಕಡೆ ಎಲ್ಲನೂ. ಸೊ ಡೆಲ್ಲಿವರೆಗೂ ಹೋಗಿ, ಸೊ ಡೆಲ್ಲಿನಲ್ಲೂ ಜರ್ನಲಿಸ್ಟ್ ಎಲ್ಲನೂ ದೇ ವುಡ್ ಬಾಯ್ಕಾಟ್ ಡಿ ಟಿ ಜಯಕುಮಾರ್ ಅಂಟಿಲ್ ಈ ಅಪಾಲಜೈಸ್ಡ್ ಅನ್ಕೊಂತ. ಸೊ ಇದು ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೊಂದು ಲಕ್ಕಿಲಿ ಈಗ ನ್ಯೂಸ್ ಪೇಪರ್ ನೀವು ಓದ್ತಾ ಇಲ್ಲ ಅಂತೇಳಿ ಹೇಳಿದ್ರಿ. ನ್ಯೂಸ್ ಪೇಪರ್ ಓದ್ತಿದ್ದ ದಿನಗಳಲ್ಲಿ ಈ ಘಟನೆ ಆಗಿದ್ದರಿಂದ ಅಕಸ್ಮಾತ್ ಏನಾದ್ರು ನೀವೊಂದು 10 ಬೇಡ ಒಂದು 4-5 ನ್ಯೂಸ್ ಪೇಪರ್ಗಳು ಓದೋವಂಥವ್ರಾಗಿದ್ದು ಆ ಒಂದು ಪರಿಪಾಠ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ, ಸೊ ಡೆಕ್ಕನ್ ಹೆರಾಲ್ಡಲ್ಲಿ ಮಾತ್ರ ಏನು ಮಿನಿಸ್ಟ್ರು ಬೆದರಿಕೆ ಹಾಕಿದ್ದು ಬಂದೇ ಇಲ್ವಲ್ಲ ಅಂದ್ಕೊಂಡು ಅಂತೇಳಿ ಮಿಕ್ಕಿದ ಪೇಪರಲ್ಲೇನು ಬೆದರಿಕೆ ಹಾಕಿದ್ದು ಬಂದಿರೋದಾಯಿತು ಅಂತ ಹೇಳಿದ್ರೆ, ಸೊ ಇನ್ ಆಲ್ ಪ್ರಾಬಬಿಲಿಟಿ ಏನೋ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಏನೋ ಮೋಸ್ಟ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಮಿನಿಸ್ಟರ್ ಅನ್ಕೊಂತಿರಲ್ವಾ? ಹೌದು. ಸೊ ವೇರ್ ಈಸ್ ದ ಕನ್ಸರ್ನ್ ಫಾರ್ ಟ್ರೂತ್? ಮತ್ತು ಇಫ್ ವಿ ಗ್ಯಾಂಗ್ ಅಪ್ ಆಸ್ ಜರ್ನಲಿಸ್ಟ್, ಐ ಮೀನ್ ಜಸ್ಟ್ ಬಿಕಾಸ್ ವಿ ಹ್ಯಾವ್ ಪವರ್, ಸೊ ಇಫ್ ವಿ ಗ್ಯಾಂಗ್ ಅಪ್ ಫಾರ್ ಆಲ್ ದೀಸ್ ಅನ್ಎಥಿಕಲ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಇಫ್ ಯು ಫಾಲ್ಸಿಫೈ ಫ್ಯಾಕ್ಟ್ಸ್. ಸೊ ನಾವೊಮ್ಮೆ 4 ಜನ ಸ್ನೇಹಿತರು ನನ್ನ ಫ್ರೆಂಡ್ದು ತಂದೆ ಇದು ತೊಗೊಂಡಿದ್ರು, ಒಂದು ಫಿಯಟ್ ಕಾರು ಹೊಸದು. ಸೊ ಆ ಕಾರಲ್ಲಿ ನಾಗರೊಳಗೆ ಹೋಗಿ ಬರೋಣ ಅಂತೇಳಿ ನಾನು ಆ್ಯಕ್ಚುಲಾಗಿ ಅವತ್ತು ಲೀವ್ ಎಕ್ಸಾಸ್ಟ್ ಮಾಡಬೇಕು ಅಂತೇಳಿ ಒಂದಿನ 2 ದಿನ ಇರಬೇಕು, ಮೆಡಿಕಲ್ ಲೀವೇನೋ ತೊಗೊಂಡಿದ್ದೆ ನಾನು. ಸೊ ಅದು ನನ್ನ ಲೀವ್ ತೊಗೊತಿದ್ದು ಭಾಳ ಅಪರೂಪ. ಸೊ ಮಧ್ಯಾಹ್ನ ಹೋದ್ವಿ, ಊಟ ಮಾಡ್ಕೊಂಡು ಹೋದ್ವಿ. ಬರೋ ಟೈಮ್ಗೆ ಒಂದು 4:45 ಗಂಟೆ ಟೈಮು. ಸೊ ದೊಡ್ಡ ಬೆಂಕಿ. ಸೊ ನಾನು ನಾಗರಹೊಳೆ ಮುಂಚೆ ಅದಕ್ಕೆ ಕಾಡಿಗೆ ಬೆಂಕಿ ಬಿದ್ದಾಗ್ಲೂ ಎಲ್ಲ ಹೋಗಿದ್ದೆ, ಕವರ್ ಮಾಡಿದ್ದೆ. ಬಟ್ ಈ ಥರದ ಬೆಂಕಿನ ನೋಡಿರಲಿಲ್ಲ. ಎಲ್ಲ ಇದು ಆ್ಯಕ್ಚುಲಿ ನಮ್ಮ ನಾಗರಹೊಳೆದು ಅದು ಸೆಮಿ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಏನು ಕರಿತೀವಿ, ಕುರ್ಚಲ್ ಕಾಡು. ಸೊ ಅಲ್ಲಿ ನ್ಯಾಚುರಲ್ ಕಾರಣಗಳಿಂದ ಬೆಂಕಿ ಬೀಳೋಲ್ಲ ಅಂತೇಳಿ ದಟ್ ಇಸ್ ದ ಎಕ್ಸ್ಪರ್ಟ್ ಒಪಿನಿಯನ್ನು. ಸೊ ಇದೇನಿತ್ತು ಅಂತ ಹೇಳಿ ಆ್ಯಂಟ್ಲರ್ಸು ಇದರಿಂದ ಯಾವುದು ನಮ್ಮ ಜಿಂಕೆದು ಸಾರಂಗ ಅದರಿಂದ ಕೊಂಬುಗಳು ಅದನ್ನೆಲ್ಲ ಆಯ್ಕೊಳ್ಳೋದಕ್ಕೆ ಅಂತೇಳಿ ಇವರು ಟ್ರೈಬಲ್ಸ್ ಆಗ್ತಾರೆ ಅಂತೇಳಿ ಒಂದು ಇದಿದೆ. ಇಲ್ಲ ಅದು ಗೊತ್ತು ಸರ್. ಅಂದರೆ ಈಗ ಆ ಕಡೆ ಬೆಂಕಿ ಹಚ್ಬಿಟ್ರೆ ರೈಟ್, ಈ ಫಾರೆಸ್ಟ್ ಆಫೀಸರ್ ಆ ಕಡೆ ಹೋಗ್ತಾರೆ, ಈ ಕಡೆಯಿಂದ ಲೂಟಿ ಮಾಡ್ಕೊಂಡು ಹೋಗೋದು, ಮರ ಕಟ್ ಮಾಡೋದೆಲ್ಲ ಮಾಡ್ಕೊಂಡು ಹೋಗೋದು. ಇದು ನೋಡ್ತೀನಿ ಸಮ್ಮರಲ್ಲಿ ಇದು ರೆಗ್ಯುಲರ್ ಸರ್ ಇದು. ಸರಿ, ನಾನು ಅಲ್ಲೇ ಆಮೇಲೆ ಇವನು ಫಾರೆಸ್ಟರನ್ನು ಕೇಳಿದೆ, ಎಲ್ಲಪ್ಪ DCF ಎಲ್ಲರೂ ಸಿಗ್ತಾರೆ ಅಂದ್ಕೊಂಡು. ಇಲ್ಲ ಸರ್, DCF ಬೆಂಕಿ ಬಿಡಿಲಿಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳಿದೆ. ಸರಿ, ಆಮೇಲೆ ನಾನು ಅದನ್ನು ಅಟ್ಲೀಸ್ಟ್ ರಿಪೋರ್ಟ್ ಮಾಡೋಣ, ನನಗೆ ರಜಾನ ಅವತ್ತು, ಬಟ್ ರಿಪೋರ್ಟ್ ಮಾಡೋಣ ಅಂತ ಅಂತೇಳಿ. ಸೊ ಆಯಿತು, ಸೀದಾ ಲೇಟೆಸ್ಟ್ ರಶ್ ಅಂತ ಅಂತೇಳಿ ಆಫೀಸ್ಗೆ ಬಂದೆ. ನಾನು ಆಫೀಸ್ಗೆ ಡ್ರಾಪ್ ತೊಗೊಂಡು ಸೊ ಆಮೇಲೆ ಮತ್ತೆ ನಮ್ಮ ಡೆಕ್ಕನ್ ಹೆರಾಲ್ಡಲ್ಲಿ ಸ್ವಲ್ಪ ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಥರ ಅಂದರೆ ನಮಗೆ ಯಾಕೆ ವಿಜೇಂದ್ರ ರಜದಲ್ಲಿದ್ದು ಯಾಕೆ ಇದನ್ನು ಬರದ ಅಂಥೇಳಿ, ಅಥವಾ ಇನ್ನೇನು ಮೆಡಿಕಲ್ ಲೆವೆಲ್ಲಿದ್ದು ಅದಂಗೆ ಕಾಡ್ಬೋದು ಅಂತ ಎನ್ಕ್ವೈರಿ ಮಾಡೋರು ಏನೂ ಇದಿಲ್ಲ. ಅಲ್ಲಿ ಆಫೀಸ್ಗೂ ಗೊತ್ತು, ಏನು ನಾನು ಆಫೀಸ್ ರಜಾ ತೊಗೊತಿದ್ದು ಭಾಳ ಇದು. ಆಮೇಲೆ ನಮ್ಮ ಕಲೀಗೊಬ್ಬರಿದ್ದರು, ಅವ್ರು ಹಿ ವಾಸ್ ಅ ಪ್ರೂಫ್ ರೀಡರ್ ಪ್ರಮೋಟಿ ಆ್ಯಂಡ್ ಹಿ ವಾಸ್ ನಾಟ್ ವೆರಿ ಇದು ಕಾನ್ವರ್ಸೆಂಟ್ ವಿತ್ ರೈಟಿಂಗ್ ಎಲ್ಲನೂ. ಸೊ
ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಪ್ಪ ನಾನು ರಜಾ ಇರೋ ಕಾರಣಕ್ಕೆ ನಿಮ್ಮ ಹೆಸರಲ್ಲಿ ಬರೀತೀನಿ ಮತ್ತು ಆಫೀಸ್ಗೂ ಫೋನ್ ಮಾಡಿಬಿಟ್ಟು ಹೇಳಿ ಪರ್ಮಿಷನ್ ತೊಗೊಂಡು ಸೊ ನಿಮ್ಮ ಹೆಸರಲ್ಲಿ ಕಳಿಸ್ತೀನಿ ಬಿಕಾಸ್ ಐ ಆಮ್ ಆನ್ ಲೀವ್ ಅಂದ್ಕೊಂಡು ಅಂತೇಳಿ ಬರದೇ ಇದನ್ನು ಬರದೇ ಅಸೆಂಬ್ಲಿ ಸೆಷನ್ಲಿತ್ತು, ದೊಡ್ಡ ಕಾಂಟ್ರವರ್ಸಿ ಆಯಿತು. ಅದಾದ ಮಾರನೇ ದಿನ ಅನಿಸುತ್ತೆ, ಸೊ ನಾನು ಆಫೀಸ್ಗೆ ಹೋಗಿದ್ದೆ. ಸೊ ಇದು ಬಂತು, ಏನೋ ಕಾಲ್ ಬಂತು, ರಮಾಕಾಂತ್ ಅಂತ ಹೇಳ್ಬಿಟ್ಟು ಅಂತೇಳಿ ಅವರು DCF ನಾಗರೊಳೆ. ಸೊ ಅವರು ಏನು ಸಾರ್ ಈ ಥರ ಬಂದ್ಬಿಟ್ಟು ನಮಗೆಲ್ಲ ಸಂಸ್ಕಾರ ತಂದುಬಿಟ್ರಿ ನೀವು ಏನು ಅಂದ್ಕೊಂಡು ಅಂತ. ನಾನು ಹೇಳಿದೆ ಏನು ಸಂಸ್ಕಾರ ಎಲ್ಲ ಬೆಂಕಿ ಬಿದ್ದಿಲ್ವಾ ಅಂತ ಕೇಳಿದೆ. ಇಲ್ಲ ಸರ್ ನೀವು ಬರ್ದಿರೋ ಅಷ್ಟೆಲ್ಲ ಆಗಿಲ್ಲ ಅಂತ. ನಾನು ಹೇಳಿದೆ ರಮಾಕಾಂತ್ ಅಲ್ಲ, ನಾನು ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ಕೊಂಡು ಅಂತೇಳಿ ಅಲ್ಲಿ ಫಾರೆಸ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ನವ್ರನ್ನ ಯಾರನ್ನೂ ಕೇಳಿದೆ, ಫಾರೆಸ್ಟ್ರನ್ನ, ಎಲ್ಲಪ್ಪ ಸಾಹೇಬರು ಅಂದ್ಕೊಂಡು ಅಂತೇಳಿ. ಅದಕ್ಕೆ ಇಲ್ಲ ಬೆಂಕಿ ಬಡಿಲಿಕ್ಕೆ ಹೋಗಿದ್ದಾರೆ ಅಂತೇಳಿ ಹೇಳಿದ್ರು. ಸೊ DCF ಲೆವೆಲ್ ಆಫೀಸರು ಬೆಂಕಿ ಬಡಿಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಸೊ ಬೆಂಕಿ ದೊಡ್ಡದಿರಬೇಕು ಅನ್ನೋದು ನನ್ನ ಪ್ರೆಸಂಪ್ಷನ್ ಅಂತೇಳಿ ಹೇಳಿದೆ. ನಿಮ್ಮ ಹತ್ರ ಎಲ್ಲ ಕಷ್ಟ ಸಾರು ಹಿಡಿದ್ಬಿಟ್ರಿ ನಮ್ಮನ್ನು ಕೊನೆಗೆ ಅಂದ್ಕೊಂಡು ಅಂತೇಳಿ. ಸರಿ, ಆಮೇಲೆ ನಾನು ಹೇಳಿ ಹಿಡಿಯೋದಲ್ಲ, ಬಟ್ ಬೆಂಕಿ ಬಿದ್ದಿರೋ ನಿಜ ಅಲ್ವಾ ಅಂದ್ಕೊಂಡು ಅಂತೇಳಿ. ಬಟ್ ಆ್ಯಕ್ಚುಲಿ ಅದು ದೇ ಕುಡ್ there was no way human intervention could have doused the fire. ಅಷ್ಟು ದೊಡ್ಡ ಬೆಂಕಿ ಅದು. ಲಕ್ಕಿಲಿ ಮಳೆ ಬಂದಿದೆ, ಮಳೆ ಬಂದು ಸೊ ಕಾರು ಸೇವ್ ಆಗಿದೆ. ಸೊ ಆ್ಯಂಡ್ ಅದನ್ನು ನಮ್ಮ ಇಡೀ ಮೈಸೂರು ಪ್ರೆಸ್ ಬಂದ್ಬಿಟ್ಟು ದೇ ಫಾಲ್ಸಿಫೈಡ್ ಇಟ್, ಬೆಂಕಿ ಬಿದ್ದಿಲ್ಲ ಅಂತೇಳಿ. ಬೆಂಕಿ ಬಿದ್ದಿಲ್ಲ ಅಂತ, ಬೆಂಕಿ ಬಿದ್ದಿಲ್ಲ ಅಂತ ನಾನು ಕಣ್ಣಾರೆ ನೋಡಿದ್ರಿ? ನಾನು ಕಣ್ಣಾರೆ ನೋಡಿರೋದು. ಮತ್ತು ಅದೇ ಹೇಳಿದ್ರೆ ಅವಾಗೆಲ್ಲ ಮೊಬೈಲ್ಗೆ ಬೆಲೆ ನಾನು ಇಲ್ಲ ಅಂತೇಳಿ ನಾವು ಮೊಬೈಲಲ್ಲಿ ಫೋಟೋ ತೆಗೆದುಬಿಡ್ತೀವಿ. So these things actually work to the advantage of ನಮ್ಮ ಬ್ಯೂರೋಕ್ರಸಿ. ಅವ್ರು ನೋಡಿ ಸರ್ ಏನೋ ಸುಮ್ಮನೆ ಬರ್ದಿದ್ದಾರೆ ಸರ್ ಡೆಕ್ಕನ್ ಹೆರಾಲ್ಡಲ್ಲಿ, ನೋಡಿ ಎಲ್ಲ ಪೇಪರ್ ಎಲ್ಲಿ ಬಂದಿದೆ ನೋಡಿ ಸರ್ ಅಂತ, ಇನ್ಕ್ಲೂಡಿಂಗ್ ನಮ್ಮ ಸಿಸ್ಟರ್ ಪಬ್ಲಿಕೇಶನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ದಿಸ್ ಎಕ್ಸ್ಕ್ಲೂಸಿವ್ ಬಿಸ್ನೆಸ್ ಹೇಳಿದ್ರೆ, ಮತ್ತು ಅದು ಒಂದು, ಮತ್ತು ನಾನು ನೋಡಿದ್ರೆ ಮಾತ್ರ ಸತ್ಯ ಅಂತೇಳಿ ಒಂದೊಂದು, ಮತ್ತು ಇನ್ನೊಂದು ಮೋಸ್ಟ್ ಆಫ್ ಅವರ್ ಜರ್ನಲಿಸ್ಟ್ ಪರ್ಟಿಕ್ಯುಲರ್ಲಿ ಇನ್ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಲೈಕ್ ನಮ್ಮ ಮೈಸೂರು, away from headquarters, they suffer from a deep sense of insecurity. ಮತ್ತು ವೀರಪ್ಪನ ಇದರಿಂದನೇ ಎಲ್ಲಿ ನಾನು ಈ ಸುದ್ದಿ ಕಳಿಸ್ತಾ ಇತ್ತು ಅಂತೇಳಿ ನಾಳೆ ನನಗೆ ನಾನು ಕೆಲಸ ಕಳ್ಕೊಂಡ್ಬಿಡ್ತೀನಿ ಅಂತೇಳಿ ಆ ಥರದ ಇನ್ಸೆಕ್ಯೂರಿಟಿ. ಅದಕ್ಕೋಸ್ಕರ ಏನು ಬೇಕಾದರೂ ಸೊ ಅದನ್ನು ನಾನು ಇನ್ಫ್ಯಾಕ್ಟ್ ಐ ಟ್ರೈ ಟು ಸೆಟಪ್ ಏನು ನಮ್ಮ ಜರ್ನಲಿಸ್ಟೇನೆ ಕೋಆಪರೇಟಿವ್. ಸಿ ಆಲ್ ದೀಸ್ ಎಕ್ಸ್ಕ್ಲೂಸಿವ್ ಬಿಸ್ನೆಸ್ ಎಲ್ಲನೂ ನಮ್ಮ ನ್ಯೂಸ್ ಪೇಪರ್ಸ್ ಏನೋ ಅವ್ರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ ಪೇಪರ್ ಇದು ಮಾಡಬೇಕು ಅಂತ. ಸೊ ನಮ್ಮ ಜರ್ನಲಿಸ್ಟ್ಗಳಿಗೆ ನನಗೆ ಐ ನೆವರ್ ಹ್ಯಾಡ್ ಎನಿ ಸಚ್ ಇನ್ಸೆಕ್ಯೂರಿಟಿ. ಆ್ಯಂಡ್ ಇನ್ಫ್ಯಾಕ್ಟ್ ಐ ಟೋಲ್ಡ್ ಮೈ ಕಲೀಗ್ಸ್ ಆಲ್ಸೋ, ಏನಪ್ಪ ಆ ಥರದ್ದು ಏನಾದ್ರು ಹಾಗೆ ನಾನೇನೋ ಸುದ್ದಿ ಮಿಸ್ ಮಾಡಿಕೊಂಡು ಮನೆ ಕಳಿಸಿದ್ರೆ ಐ ವುಡ್ ಗೋ ಹೋಮ್ ಅಷ್ಟೇ. ಆ ಕಾರಣಕ್ಕೆ ನಾವು ಏನೋ ಇಲ್ಲದೆ ಇರೋದೆಲ್ಲ ಬರೆಯೋದು ಮತ್ತು ಸೊ ಅದೇನು ವರ್ಕ್ ಆಗಲಿಲ್ಲ. ಸೊ ಯಾಕೆಂತೇಳಿ ನಾನು ಇನ್ಫ್ಯಾಕ್ಟ್ ಐ ಯೂಸ್ ಟು ಶೇರ್ ಸಮ್ ಆಫ್ ಈವನ್ ಮೈ ಸ್ಪೆಷಲ್ ಸ್ಟೋರೀಸ್ ವಿತ್ ಕಲೀಗ್ಸ್ ಸೊ ದಟ್ ಅವ್ರು ಯಾರಿಗೂ ದೇ ಶುಡ್ ನಾಟ್ ಫೀಲ್ ಇನ್ಸೆಕ್ಯೂರ್. ನಾಳೆ ನಾನು ಒಂದೇ ಒಂದು ಸತಿ, ಯಾಕೆಂತೇಳಿ ನಾವು ಇದನ್ನು ಮಾಡಿದಾಗ ನಮ್ಮನ್ನು ಕೆಲಸ ಬರ್ದೇ ಇರು ಅಂತೇಳಿ ನಿಂತ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನೀವು ಇಲ್ಲ ಅಂದರೆ ನನಗೆ ಎಲ್ಲೂ ಎಕ್ಸ್ಕ್ಲೂಸಿವ್ ಏನೋ ಮಿಸ್ ಆಗುತ್ತೆ ಅಂದರೆ ಬೇರೆ ಪೇಪರ್ಗೆ ಸಿಕ್ಕಿರ್ತಕ್ಕಂಥ ಸುದ್ದಿ ನನಗೆ ಎಲ್ಲಿ ಮಿಸ್ ಆಗಿಬಿಡುತ್ತೆ ಅನ್ನೋ ಹೆದರಿಕೆಯಲ್ಲಿ ನಾನು ಈ ಕೋಆಪರೇಟಿವ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋ ಸಾಧ್ಯತೆಯೂ ಇದೆ ಅಂದ್ಕೊಂಡು ಅಂತೇಳಿ ದೇ ಪ್ರವೋಕ್ ಮೀ ಟು ದ ಹಿಲ್ಟ್. ನಮ್ಮ ಕಲೀಗ್ಸನ್ನೇ ಒಂದೇ ಒಂದು ದಿನ ನಾನು ಈ ಥರದ ಸಣ್ಣತನ ಮಾಡಿದೆ. ಅಂದರೆ ನಾನು ಎಕ್ಸ್ಕ್ಲೂಸಿವ್ ಮಾಡಬಲ್ಲೆ ಅಂದ್ಕೊಂಡು ಅಂತೇಳಿ ಇವರಿಗೆ ತೋರಿಸ್ಬೇಕು ಅಂದ್ಕೊಂಡು ಅಂತ ಹೇಳಿ ಅದು ಇದರಿಂದ ನಮ್ಮ ಮುತ್ತತ್ತಿದು ಈ LTT ಇದು ಶಿವರಸಂದು ಇದಾಯ್ತಲ್ಲ ರಾಜೀವ್ ಗಾಂಧಿ ಕೋಣನಕುಂಟೆದು, ಆ ಕೋಣನಕುಂಟೆ ಹೈಡೌಟು ಅಲ್ಲಿ ಶಿವರಸನ್ ಇದ್ದಾನೆ ಅಂಥೇಳಿ ಅವ್ರಿಗೆ ಮಾಹಿತಿ ಸಿಕ್ಕಿದ್ದು ವೆನ್ ದೇ ರೇಡೆಡ್ ದೀಸ್ ಹೈಡೌಟ್ಸ್ ಆಫ್ LTT ಕಾರ್ಡರ್ಸ್ ಇನ್ ಮುತ್ತತ್ತಿ. ಅದು ನನಗೆ ಐ ಗಾಟ್ ವಿಫ್ ಆಫ್ ಇಟ್. ಅದನ್ನು ನಾನು ಸಾಮಾನ್ಯ ಐ ವುಡ್ ಶೇರ್ ಇಟ್ ವಿತ್ ಮೈ ಕಲೀಗ್ಸ್, ಈ ಥರ ಆಗಿದೆ ನಾನು ನೋಡೋಣಪ್ಪ ಅಂತೇಳಿ. ಬಟ್ ಅವತ್ತು ಐ ವಾಸ್ ಡಿಟರ್ಮಿನ್ ನಾಟ್ ಟು ಶೇರ್. ಮತ್ತು ದೇ ವರ್ ಸ್ಪೈಯಿಂಗ್ ಆನ್ ಮೀ. ಮೈ ರೂಮ್ಮೇಟ್, ನಾವು ಮನೆಯೊಂದು ಬಾಡಿಗೆನಲ್ಲಿದ್ವಿ. ಐ ವಾಸ್ ಶೇರಿಂಗ್ ದಟ್ ಹೌಸ್ ವಿತ್ ಟೈಮ್ಸ್ ಆಫ್ ಇಂಡಿಯಾ ಸ್ಟಾಫ್ ಮೆಂಬರ್ ಆ್ಯಂಡ್ ಹಿ ವಾಸ್ ಇನ್ ದ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್. ಬಟ್ ಹಿ ವುಡ್ ಆಫನ್ ಪ್ರವೋಕ್ ಮೀ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಇದು ಎಲ್ಲ ಭಾಳ ಸಂತನ ಮೇ ಬಿ ಕ್ಯಾನ್ ಇರಿಟೇಟ್ ಔಟ್ ಬಿಕಾಸ್ ಇಟ್ ಸೌಂಡ್ಸ್ ಫ್ರಿವಲಸ್ ಅಷ್ಟೇ. ದೇರ್ ನಥಿಂಗ್ ದಟ್ ಐ ಆಮ್ ನಾಟ್ ಕಂಫರ್ಟಬಲ್ ಟಾಕಿಂಗ್ ಇನ್ ಟು ದ ಕ್ಯಾಮ್ರಾ. ಸೊ ಇದೆಲ್ಲ ಕೇಳ್ತಾ ಇದ್ದಾರೆ ನೀವು ಮಕ್ಕಳಿಗೆ, ಈಗಿರೋ ಮಕ್ಕಳುಗಳಿಗೆ ಜರ್ನಲಿಸಮ್ ಆಸ್ ಅ ಕರಿಯರ್ ಆಪ್ಷನ್ ಆಪ್ಟ್ ಮಾಡು ಅಂತಿರೋ ಮಾಡಬೇಡ ಅಂತಿರೋ, ವಾಟ್ ಯು ಸಜೆಸ್ಟ್? ಬಂದರೆ ಭಾಳ ಸಂತೋಷ ಆಗುತ್ತೆ. ಜಾಸ್ತಿ ಜನ ಈ ಪ್ರೊಫೆಷನ್ಗೆ ಬಂತು ಅಂತೇಳಿ ಭಾಳ
ಖುಷಿ ಪಡಬೇಕಾದ ವಿಚಾರಣೆ. ಯಾಕೆಂತೇಳಿ ನನಗೆ ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಸೊ ಯಾವುದೇ ಫೀಲ್ಡು ಎಕ್ಕುಟ್ಟೋಯ್ತು ಅಂತ ಹೇಳಿದ್ರು ಈ 4 ಫೀಲ್ಡ್ಗಳು, ಒಂದು ಟೀಚಿಂಗು, ಇನ್ನೊಂದು ಮೆಡಿಕಲ್ ಪ್ರೊಫೆಷನ್ನು, 3ನೇದು ಜುಡಿಷಿಯರಿ, 4ನೇದು ಜರ್ನಲಿಸಮ್. ಸೊ ಈ 4 ಫೀಲ್ಡ್ಗಳು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಾಮಾಜಿಕ ಸ್ವಾಸ್ಥ್ಯ ತಕ್ಕ ಮಟ್ಟಿಗೆ ಇರುತ್ತೆ ಅಂದ್ಕೊಂಡು ಅಂತೇಳಿ. ಸೊ ಈ 4 ಕಾರಣಗಳಿಗೋಸ್ಕರ ಜರ್ನಲಿಸಮ್ ಕ್ಷೇತ್ರಕ್ಕೆ, ಮಾಧ್ಯಮ ಕ್ಷೇತ್ರಕ್ಕೆ ಒಳ್ಳೆ ಪ್ರಾಮಾಣಿಕರು ಬರೋದಾಯಿತು ಅಂತ ಹೇಳಿದ್ರೆ ಭಾಳ ಖುಷಿ ಪಡಬೇಕು. ಐ ಥಿಂಕ್ ಇಟ್ ಈಸ್ ಟು ಬಿ ವೆಲ್ಕಮ್ಡ್. ಸೊ ಒಂದದು, ಮತ್ತು ಅದೇ ಹೇಳೋದನ್ನು ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ನಿರ್ಭಯ ಇರುತ್ತೆ. ಪ್ರಾಮಾಣಿಕರಾಗಿದ್ದಾಗ ನಿಮಗೆ ಭಯ ಪಟ್ಕೊಳ್ಳುವಂಥದ್ದು. ಮತ್ತು ನಾವು ಯಾವುದೇ ಪ್ರಭಾವಿ ವ್ಯಕ್ತಿನ ಕೂಡ ಅಲುಗಾಡಿಸುವಂಥ ಒಂದು ತಾಕತ್ತು ನಮಗೆ ಬೇಕಾಗುತ್ತೆ. ಮತ್ತು ನಮ್ಮ ಉದ್ಯೋಗ ಅದು ಏನು, ಅದು ಹೆಚ್ಚುಗಾರಿಕೆ ಅಲ್ಲ, ಮತ್ತು ಅದು ಈಗೋಯಿಂದ ಹೊರಡ್ತಕ್ಕಂಥ ಮಾತಲ್ಲ ಅದು. ಸೊ ನಮ್ಮ ಉದ್ಯೋಗನೇ ಅದು. ನಾವು ದ ರೇಸಾನ್ ಡೇಟರ್ ಆಫ್ ಜರ್ನಲಿಸ್ಟ್ ಇಸ್ ಸೆಟ್ ರೈಟ್. ಮತ್ತು ಇವರು ನಮ್ಮ ಕೈಲಾಸಮ ರಾಜರತ್ನಮ್ಮ ಇದು ಹೇಳಿರೋದು, ನಾವು ಸಮಾಜದ ಜರ್ನಲಿಸ್ಟ್ಗಳನ್ನ ನಾವು ಸಮಾಜದ ಜಾಡುಮಾಲಿಗಳು ಅಂತೇಳಿ ಕರೀತಾರೆ. ಸೊ ನಾವು ಇರೋದನ್ನೇ ಇಲ್ಲಿ ಕಸ ತೆಗೀಲಿಕ್ಕೆ. ಸೊ ನಾವು ಕಸ ತೆಗಿಯೋರು ಕೂಡ ಕ್ಲೀನಾಗಿರ್ಬೇಕಾಗುತ್ತೆ. ಸೊ ನಾವು ತೆಗಿಯೋದೇ ಕಸ ಅಂತೇಳಿ ನಾವು ಗಲೀಜಾಗಿರಲಿಕ್ಕೆ ನಾವು ಐ ಥಿಂಕ್ ಇವನ್ ದ ಸ್ವೀಪರ್ ನೀಡ್ಸ್ ಟು ಬಿ ಕ್ಲೀನ್. ಯಾ ರೈಟ್. ಸೊ ಅದು ಮತ್ತು ಇನ್ನೊಂದು, ಅದೇ ಯಾವುದೇ ಮುಲಾಜ್ಗೆ ನಾವು ಆಗದೇ ಇತ್ತು ಅಂತ ಹೇಳಿದ್ರೆ ಆ ಕಾರಣಕ್ಕೆ ಕೂಡ ನಮಗೆ ಒಂದು ನೈತಿಕ ದನಿ ಅನ್ನೋದು ಇರುತ್ತೆ. ಸೊ ನನ್ನ ಪರಿಚಯದವರು ಒಬ್ಬರು, ಆ್ಯಕ್ಚುಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ನನ್ನ ಸೀನಿಯರ್ ಅವರು. ಬಟ್ ಅವ್ರ ಬಗ್ಗೆ ಇದನ್ನು ಕೇಳಿದ್ದೀನಿ. ಸೊ ನನಗೆ ಅದನ್ನು ಭಾಳ ಖುಷಿ ಅನ್ನಿಸ್ತು. ಮತ್ತು ಆ ಥರದ ಜರ್ನಲಿಸ್ಟ್ಗಳನ್ನ ಬಗ್ಗೆ ಕೇಳೋದನ್ನು, ಮತ್ತು ಈ ಥರದ ಒಂದು ಸಣ್ಣ ಒಂದು ಎಪಿಸೋಡ್ ಒಂದು ಅವರು ಹೇಳಿದ್ರಂತೆ, ಇದು ನನಗೆ ಯಾರೋ ಹೇಳಿದ್ದು, ಅವ್ರು ನನಗೆ ಹೇಳಿರೋದಲ್ಲ, ಬೇರೆ ಯಾರೋ ಅವರ ಪರಿಚಯ ಇರೋರು ನನಗೆ ಹೇಳಿದ್ದು. ವೀರಪ್ಪ ಮೇಲೆ ಬಂದ್ಬಿಟ್ಟು ಒಂದು ಸತಿ ಇವರ ಹೆಗಲ ಮೇಲೆ ಕೈ ಹಾಕಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೆಗಲ ಮೇಲೆ ಏನೋ ಆತ್ಮೀಯತೆ ತೋರಿಸೋದಕ್ಕೋಸ್ಕರ ಹೆಗಲ ಮೇಲೆ ಕೈ ಹಾಕಿದ್ರಂತೆ. ಸೊ ಅದಕ್ಕೆ ಈತ ಬಂದ್ಬಿಟ್ಟು, ಮೊಯ್ಲಿ ಅವರೇ ದಯವಿಟ್ಟು ಕೈ ತೆಗೀರಿ, ಹೆಗಲ ಮೇಲೆಲ್ಲ ಕೈ ಹಾಕ್ಬಿಡಿ, ನೀವು ಹೆಗಲ ಮೇಲೆ ಕೈ ಹಾಕ್ತು ಅಂತ ಹೇಳಿ ನೋಡಿದವರು ಏನೋ ನಾನು ನಿಮಗೆ ಕ್ಲೋಸು ಅಂದ್ಕೊಂಡು ಅಂತೇಳಿ ಆಮೇಲೆ ಏನಾದ್ರು ಫೇವರ್ಗಳು ಕೇಳಲಿಕ್ಕೆ ಬರ್ತಾರೆ, ಸೊ ಬೇಡ ಇದು ಅಂಥೇಳಿ. ಸೊ ಆ ಥರ ನಾನು ಆ್ಯಕ್ಚುಲಾಗಿ ಇದನ್ನು ಈ ಪ್ರಕರಣ ನನಗೆ ತಿಳಿಯೋದಕ್ಕಿಂತ ಮುಂಚೆ ನಾನೊಂದು ಮಾಡಬೇಕಂತ ಹೇಳಿದ್ದೆ. ಯಾಕಂತೇಳಿ ನನಗೆ ಈ ಥರದ ಸೊ ಐ ಡೂ ಲಾಟ್ ಆಫ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಮತ್ತು ಆ್ಯಂಡ್ ಐ ಡೂ ಲಾಟ್ ಆಫ್ ಮಿಸ್ಚೀಫ್ ಆಲ್ಸೋ. ಸೊ ನಾನು ಒಂದು ಆ್ಯಂಡ್ ಐ ಆಮ್ ಆಲ್ಸೋ ಇನ್ ಟು ಫ್ಯಾಷನ್ ಡಿಸೈನಿಂಗ್ ಫಾರ್ ಮೈ ಓನ್ ಬೆನಿಫಿಟ್ ಲಾರ್ಜ್ಲಿ. ಸೊ ನಾನೊಂದು ಶರ್ಟ್ ಡಿಸೈನ್ ಮಾಡ್ಕೋಬೇಕು ಅಂತೇಳಿತ್ತು ನನಗೆ. ಸೊ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಕಡೆನೋ ಅಥವಾ 2 ಕಡೆ ಫಾರ್ ಸಿಮೆಟ್ರಿ. ಸೊ ನನ್ನ ಶರ್ಟಿಗೆ ಇಷ್ಟು ಈ ಪ್ಯಾಚ್ ಒಂದು ಗೋಣಿ ತಾಟ್ ಹಾಕ್ಬಿಟ್ಟು, ನಮ್ಮ ಯಾರೋ ಸಿದ್ದರಾಮಯ್ಯದೋ ದೇವೇಗೌಡದೋ ಅಥವಾ ಯಾವುದೇ ಒಂದು ರಾಜಕಾರಣಿ ಅವರ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗೋದು, ಅವರು ಅದೇ ಥರದ ಆತ್ಮೀಯತೆ ಏನಾದ್ರು ತೋರಿಸ್ಲಿಕ್ಕೆ ಅಂತೇಳಿ. ಸೊ ಏನಾದ್ರು, ಮತ್ತು ಈ ಥರದ್ದು ಏನಾದ್ರು ಗೋಣಿ ತಾಟ್ ಪ್ಯಾಚ್ ಇರೋದು ನೀವು ಹಾಕೊಂಡಾಗ ನ್ಯಾಚುರಲಿ ಎಲ್ಲರೂ ನೋಡ್ತಾರಲ್ಲ. ಹೌದು. ಮತ್ತು ಇವರು ಕೇಳ್ತಾರೆ ಏನಿದು ಅಂದ್ಕೊಂಡು ಅಂತೇಳಿ, ಮತ್ತು ಏನೋ ನಗ್ತಾರೆ, ಇಲ್ಲ ಏನು ಅಂತೇಳಿ ಕೇಳ್ತಾರೆ. ಅದಕ್ಕೆ ಇಲ್ಲ ನೀವೇನಾದ್ರು ಕೈ ಹಿಡಿತು ಅಂತೇಳಿ ನನ್ನ ಬಟ್ಟೆ ಕೊಳೆ ಆಗ್ಬೋದು, ಅದಕ್ಕೆ ಇದು ಹಾಕೊಂಡಿದ್ದೀನಿ. ಯಾಕೆಂತೇಳಿ ನೀವು ಎಲ್ಲ ಭ್ರಷ್ಟರು ನೀವು. ಸೊ ನೀವು ಶುದ್ಧ ಹಸ್ತ್ರಲ್ಲ. ಸೊ ಅದಕ್ಕೆ ನನ್ನ ಶರ್ಟು ಕ್ಲೀನಾಗಿರಬೇಕು, ಅದಕ್ಕೆ ದಿಸ್ ಮೈ ಇಂಜಿನಿಯರಿಟಿ ಅಂದ್ಕೊಂಡು ಒಂದು ಗೋಣಿ ಚೀಲ ಮಾಡಿಲ್ಲ. ಪ್ರಾಬಬ್ಲಿ ಐ ವುಡ್ ಡೂ ಇಟ್. ಆ್ಯಂಡ್ ಇನ್ಫ್ಯಾಕ್ಟ್ ಐ ಹ್ಯಾವ್ ಅ ಗ್ರೇಟ್ desire to get back to reporting, just to be able to sort out some of these guys who are treating media lightly. ಪ್ಲೀಸ್ ವೆಲ್ಕಮ್ ಸರ್. ಒಳ್ಳೆಯವರು ಬರಬೇಕು ಜರ್ನಲಿಸಮ್ಗೆ. ಅವು ಒಂದು ಸ್ವಲ್ಪ ನಮಗೆ ನಂಬಿಕೆ, ಒಂದು ಸೋರ್ಸ್ ಆಫ್ ಟ್ರೂತ್ ಗೊತ್ತಾಗುತ್ತೆ ನಮಗೆ. ಸರ್ ಇದೆಲ್ಲ ಸರ್, ಈಗ ಮಕ್ಕಳುಗಳು ಏನು ಜರ್ನಲಿಸಮ್ ಚೂಸ್ ಮಾಡ್ತಾರಲ್ಲ, ಅವ್ರಿಗೆ ಆರ್ ದೇ ವೆಲ್ ಪೇಯ್ಡ್ ಸರ್? ಜರ್ನಲಿಸಮ್ ಒಳ್ಳೆ ಪೇಯ್ಡ್ ಜಾಬಾ? ಹೇಗಿರುತ್ತೆ ಅವ್ರ ಪೇಮೆಂಟಲ್ಲಿ ಹೇಗಿರುತ್ತೆ ಅವ್ರಿಗೆ? ಕ್ಯಾನ್ ದೇ ಸಸ್ಟೈನ್ ಅವ್ರು? ಡು ದೇ ಹ್ಯಾವ್ ಟು ಅವರು ಈ ಭ್ರಷ್ಟ ಕೆಲಸಗಳಿಗೆ ಹೋಗಬೇಕಾ ಜೀವನ ನಡೆಸೋಕ್ಕೆ? ಕೊಡೋ ಸಂಬಳ ಚೆನ್ನಾಗಿರುತ್ತೆ? ಇಲ್ಲ, ಅದನ್ನು ಐ ಥಿಂಕ್ ಐ ಅಬ್ಜೆಕ್ಟ್. ಯಾಕಂತ ಹೇಳಿದ್ರೆ ನನಗೆ ಭಾಳ ಹಿಂದೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟ್ರ್ ಒಬ್ಬರು ಯಾರ್ದೋ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದರು, ಇಲ್ಲ ಅವರು ಹಿ ಕಮ್ಸ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ಗ್ರೌಂಡ್ ಅಂತೇಳಿ. ಸೊ ಪುವರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಯುವರ್ ಆನೆಸ್ಟಿ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ಈಚ್ ಅದರ್. ಆ್ಯಂಡ್ ಪುವರ್ ಬ್ಯಾಕ್ಗ್ರೌಂಡ್ ಈಸ್ ನೋ ಇನ್ಸೆಂಟಿವ್, ನೋ ರೀಸನ್ ಫಾರ್ ಯು ಟು ಟರ್ನ್ ಕರಪ್ಟ್. ನೋ, ಐ ಡೋಂಟ್ ಡಿಸಗ್ರಿ. ಐ ಡಿಸಗ್ರಿ ವಿತ್ ಯು. ಮತ್ತು ಈಗ ನಾನು
ನನಗೆ ಆರಾಧ್ಯ ದೈವ ಅಂತ ಹೇಳಿದ್ರೆ ನಮ್ಮ ಪತ್ರಿಕೋದ್ಯಮದಲ್ಲಿ ನಾನು ಯಾರನ್ನು ಐ ಡೋಂಟ್ ಡೂ ಎನಿ ಹೀರೋ ವರ್ಷಿಪ್, ಬಟ್ ನಾನು ಕೈ ಮುಗಿಲಿಕ್ಕೆ ಇಷ್ಟಪಡುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಡಿ ವಿ ಗುಂಡಪ್ಪನವರು. ಸೊ ನಮಗೆ ಸುಮಾರು ಜನ ಜರ್ನಲಿಸ್ಟ್ಗಳಿಗೆ ಅವರ ಹೆಸರು ಯೋಗ್ಯತೆಯೇ ಇಲ್ಲ. ಸೊ ನಿಮಗೆ ಗೊತ್ತಿರಬೇಕು, ಅವರು 1975 ಅವರು ತೀರ್ಕೊಂಡಿದ್ದು. ಸೊ ನಾನು ಅವ್ರ ಮನೆ ಹತ್ರನೇ ಇತ್ತು ಅಂತೇಳಿ ನಾನು ಒಬ್ಬ ಸ್ಕೂಲಲ್ಲಿದ್ದೆ. ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಮತ್ತು ಅವ್ರನ್ನ ನೋಡುವಂಥ ಪ್ರಯತ್ನ ಪಟ್ಟಿರಲಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಖೇದ ಇದೆ, ಐ ರಿಗ್ರೆಟ್. ಸೊ ಅವ್ರಿಗೆ ಆಗಿನ ಕಾಲಕ್ಕೆ ಇದು ಮೋಸ್ಟ್ಲಿ 72 ಇರಬೇಕು, ನನಗೆ ಗೊತ್ತಿಲ್ಲ ಇದನ್ನು, ಯಾಕೆಂದರೆ ಇದನ್ನು ನಾನು ಆಮೇಲೆ ಓದಿದ್ದು. ಸೊ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ ಅವ್ರಿಗೆ, ಮತ್ತು ಅವರ ಅಭಿಮಾನಿಗಳೆಲ್ಲ ಸೇರಿಬಿಟ್ಟು ₹1,00,000 ಒಂದು ಪರ್ಸ್ ಕೊಡ್ತಾರೆ ಅವ್ರಿಗೆ, ಒಂದು ಕಾಣಿಕೆ ಕೊಡ್ತಾರೆ. ಅದಾದ 2 ದಿನಕ್ಕೂ ಏನೋ ಯಾರೋ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಕಾಫಿ ಪುಡಿ ಇರೋಲ್ಲ. ಡಿ ವಿ ಜಿ ಅವರ ಮನೆಯಲ್ಲಿ ಒಂದು ಹುಡುಗನ ಕೈಲಿ ಶೆಟ್ರ್ ಅಂಗಡಿಗೆ ಕಳಿಸ್ತಾರೆ, ಚೀಟಿ ಕೊಟ್ಬಿಟ್ಟು. ಸೊ ಅಲ್ಲಿ ಸೇತುರಾಮ್ ಅಂತೇಳಿ ಅವ್ರು ನಮಗೆ ಆ್ಯಕ್ಚುಲಾಗಿ ಜರ್ನಲಿಸಮ್ ಪಾಠ ಮಾಡಿದರು. ಅವ್ರು ಹೇಳಿದ್ದಲ್ಲ, ನಾನು ಇದನ್ನು ಬೇರೆ ಕಡೆ ಓದಿದ್ದೀನಿ. ಸೊ ಸೇತುರಾಮಲ್ಲಿ ಆ ಅಂಗಡಿ ಹತ್ರ ಇದ್ರಂತೆ. ಸೊ ಹುಡುಗ ಬಂದು ಕೇಳ್ತಾನೆ, ಅದೇ ಇದು ಗುಂಡಪ್ಪನವ್ರ ಮನೆಗೇನೋ ಕಾಫಿ ಪುಡಿ. ಅದಕ್ಕೆ ಇವರು ಗುಂಡಪ್ಪನವ್ರದ್ದು ಏನು ಕಳಿಸ್ಯಾರ ಚೀಟಿ ನೋಡೋಣ ಅಂತೇಳಿ ಅವ್ರು ನೋಡಿದಾಗ, ಸೊ ಇಲ್ಲ ಅದೇ ಒಂದು ಸಾಲದಲ್ಲಿ ಕಾಫಿ ಪುಡಿ ಕೊಡಿ ಅಂತೇಳಿ. ಸೊ ದಿಸ್ ವಾಸ್ ಜಸ್ಟ್ ಸೂನ್ ಆಫ್ಟರ್ ಹಿ ಗಾಟ್ ₹1,00,000 ಪರ್ಸ್ ವಿಚ್ ಹಿ ಹ್ಯಾಡ್ ಗಿವನ್ ಅವೇ ಆಸ್ ಸಮ್ ಡೊನೇಷನ್. ಕೊಟ್ಬಿಟ್ಟಿದ್ರು ವಾಪಸ್ ಅವರು. ಅದು ಒಂದು ಪ್ಲಸ್ 1925 ಅವ್ರಿಗೆ ಸುಮಾರು ಚೆಕ್ಗಳೆಲ್ಲ ಸಂದಾಯ ಆಗಿರುತ್ತೆ. ಅದು ಯಾರು ಮಾಡಿಸೋದು ಅಂತೇಳಿದ್ರೆ, ಮತ್ತು ಡಿ ವಿ ಜಿ ಬಗ್ಗೆ ಗೌರವ ಎಲ್ಲ ಇಟ್ಕೊಂಡವರು ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ. ಅವರು ಭಾಳ ಬಡತನದಲ್ಲಿದ್ದಾರೆ. ಮನೇಲಿ ಅವರ ಹೆಂಡತಿ ಹತ್ರ ಅವ್ರ ಹೆಂಡತಿ ಫಂಕ್ಷನ್ಗಳಿಗೆ ಹೋಗದೇ ಇರೋದಕ್ಕೆ ಕಾರಣ ಒಂದು ಹರ್ಕಲ್ ಸೀರೆ. ಯಾವಾಗಲೂ ಅವರು ಬರೀ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಮನೆ ಕಡೆ ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಕಡೆ ಎಲ್ಲ ಗಮನ ಕೊಡ್ತಾರೆ. ಸೊ ನೀವೇನಾದ್ರು ಮಾಡಿ ಟ್ರೆಜರಿಯಿಂದ ಏನಾದ್ರು ಸ್ವಲ್ಪ ಅವ್ರಿಗೆ ಅನುಕೂಲ ಆಗೋ ಥರ ಮಾಡಿ ಅಂತ. ಸೊ ವಿಶ್ವೇಶ್ವರಯ್ಯ ಆಲ್ಸೋ ವಾಟ್ ವಾಸ್ ಹಿಸ್ ಇಂಟಿಗ್ರಿಟಿ ಆ್ಯಂಡ್ ಎಸ್. ಅವ್ರು ಆಮೇಲೆ ಕರೆದು ಹೇಳ್ತಾರೆ, ಇಲ್ಲ ಗುಂಡಪ್ಪನವರೇ, ನಿಮ್ಮಿಂದ ಸಾಕಷ್ಟು ನಾನು ಪ್ರಯತ್ನ ಪಡ್ಕೊಂಡಿದ್ದೀನಿ ಅಂತೇಳಿ ಯುವರ್ ಐಡಿಯಾಸ್. ಸೊ ಅದರಿಂದ ರಾಜ್ಯದ ಜನತೆಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ. ಸೊ ನೀವು ಇದಕ್ಕೆಲ್ಲ ಏನು ಸಂಭಾವನೆ ತೊಗೊಳ್ತಾ ಇದ್ರೆ ಹೆಂಗೆ ಅನ್ಕೊಂಡು ಅಂತೇಳಿ, ಅದಕ್ಕೆ ಅವರು ಡಿ ವಿ ಜಿ ಹೊರಬಿಡ್ತಾರೆ, ಏನು ಈ ಕೆಲಸಕ್ಕೆಲ್ಲ ದುಡ್ಡು ತೊಗೊಳಿಕ್ಕಾಗತ್ತೆ ಅನ್ಕೊಂಡು ಅಂತೇಳಿ. ಆಮೇಲೆ ಸರಿ ಅವರು ಇವರು ವಿಶ್ವೇಶ್ವರಯ್ಯ ಟ್ರೈಸ್ ಟು ಆರ್ಮ್ ಟ್ವಿಸ್ಟ್ ಡಿ ವಿ ಜಿ, ಅಂದರೆ ಇಲ್ಲ ನೀವು ಹೆಂಗಾರು ತೊಗೊಳ್ಳಿ, ಅದೇ ಇಲ್ಲ ಅಂದರೆ ಇದೆಲ್ಲ ಮಾತಾಡೋದು ಬೇರೆ ಏನಾದ್ರು ಮಾತಾಡೋಣ. ಸೊ ನೀವು ಈ ಥರದ್ದೆಲ್ಲ ಅಂದರೆ ನೀವೇನು ದುಡ್ಡು ಸಂಭಾವನೆ ತೊಗೊಳ್ದೇ ಇದ್ದರೆ ಇದೆಲ್ಲ ಮಾತಾಡೋದು ಬೇಡ ಅಂತೇಳಿ. ಸೊ the public the man of public spirit that ಗುಂಡಪ್ಪ ವಾಸ್, ಆಯಿತು ನಾನು ತೊಗೊಳ್ತೀನಿ ಅಂತೇಳಿ ಹೇಳ್ತಾರೆ, ಅಂದರೆ ಸಂಭಾವನೆ ತೊಗೊಳ್ತೀನಿ ಅಂತ. ಸೊ ಆವಾಗ ಆಗಿನ ಕಾಲಕ್ಕೆ ಅವ್ರಿಗೆ ₹100, ₹200, ₹500 ಚೆಕ್ಗಳೆಲ್ಲೂ ಬರುತ್ತೆ ಟ್ರೆಜರಿಯಿಂದ. ಸೊ 50 years later when he dies, ಸೊ ಅವರ ಟ್ರಂಕಲ್ಲಿ ಆಲ್ ದೀಸ್ ಚೆಕ್ಸ್ ಆರ್ ಫೌಂಡ್ ಅನ್ಎನ್ಕ್ಯಾಶ್ಡ್. ವಾವ್, ಸಬ್ಮಿಟೇ ಮಾಡಿಲ್ಲ ಅವರು. ಕಾಫಿ ಪುಡಿ ತೊಗೊಳಕ್ಕೆ ದುಡ್ಡಿರಲಿಲ್ಲ, ಬಟ್ ಈ ಚೆಕ್ಗಳು ಕೆಸಲಿತ್ತು ಅವ್ರ ಹತ್ರ. And what was the value of those sums those days? So adu, so ಆ ಥರದ ಇಂಟಿಗ್ರಿಟಿ, well, I mean, if we can produce journalists in droves today, nothing like it. So ಅದು ಹೆಂಗೆ ಮಾಡೋದು ಅಂದ್ಕೊಂಡು ಅಂತೇಳಿ. ಬಟ್ the other answer to your question about how well paid journalists are, see, ನನಗೆ ಜರ್ನಲಿಸಮ್ ಬರಲಿಕ್ಕೆ ಮುಂಚಿಂದನೂ ಆಸಕ್ತಿ ಇತ್ತು. ಮತ್ತು ಅದೇನು ಇಟ್ ವಾಸ್ ನಾಟ್ ಸಮ್ ವ್ಯಾಲಿಡ್ ಆರ್ ವೆರಿ ಸ್ಟ್ರಾಂಗ್ ರೀಸನ್ಸ್. ಏನೋ ಚಿಕ್ಕನಲ್ಲಿ ನಾನು ಪ್ರಜಾವಾಣಿಗೇನು ಬರೀತಾ ಇದ್ದೆ, ಅದು ಏನೋ ಕೆಲಸಕ್ಕೆ ಬರದೇ ಇರೋದನ್ನು ಬರೀತಾ ಇದ್ದೆ. ಮೇ ಬಿ ಒನ್ ಲೆಟರ್ ಟು ದಿ ಎಡಿಟರ್ ಐ ರೋಟ್, ಆ ಥರದ್ದು. ಸೊ ಆಟೋಮ್ಯಾಟಿಕ್ಲಿ ಐ ಥಾಟ್ ದಟ್ ಐ ವುಡ್. ಸೊ ಐ ಮೀನ್ ದೋಸ್ ಆರ್ ನೋ ಗ್ರೇಟ್ ರೀಸನ್ಸ್ ಫಾರ್ ಎನಿಬಡಿ ಟು ಚೂಸ್ ಜರ್ನಲಿಸಮ್. ಬಟ್ ಎನಿವೇ, ಸೊ ಐ ಹ್ಯಾಡ್ ಅ pretty well paying job, and probably I would have risen very high in the company where I served. But I never wanted to take up that job, but that job was forced on me. So ಆ ಕಾರಣಕ್ಕೋಸ್ಕರ ಅಲ್ಲಿದ್ದೆ ನಾನು 1 ವರ್ಷ, ಆಮೇಲೆ ಬಿಟ್ಟೆ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಜರ್ನಲಿಸ್ಟ್, ಆ್ಯಂಡ್ ಆ್ಯಸ್ ಐ ವಾಂಟ್ ಟು ಶೇರ್ ದ ಅದರ್ ಥಿಂಗ್ ಇಸ್, ನಾನು ಶಾರ್ಟ್ ಸರ್ವಿಸ್ ಕಮಿಷನ್, what later on became Officers Training Academy. So those days it was Officers Training School, OTS. So I cleared the written examination. I didn't attend the HSB. Interview I didn't attend. So probably that will remain a great regret in my life. So
ಸೊ ಜರ್ನಲಿಸಮ್ಗೆ ಸಂಬಂಧಪಟ್ಟಂಗೆ ನಾನು ಇದನ್ನು ಸಾಮಾನ್ಯ ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಲೆಕ್ಚರ್ ಏನಾದ್ರು ಕೊಡಬೇಕಾದ ಸಂದರ್ಭದಲ್ಲಿ ಇದೊಂದು ಹೇಳ್ತೀನಿ. ಸೊ ದರ್ ಇಸ್ ದಿಸ್ ಜರ್ನಲಿಸ್ಟ್ ಕಾಲ್ಡ್ ಜಾರ್ಜ್ ಹೋಹೆನ್ಬರ್ಗ್ ಅಂತೇಳಿ ಅಮೇರಿಕನ್ನು. ಅವನು ಹಿ ಫಿನಿಶಸ್ ಈ ಸ್ಕೂಲಿಂಗ್, ಅಂದರೆ ಕಾಲೇಜ್ ಮುಗಿಸಿದ್ರೆ ಅವನಿಗೆ ಕೆಲಸ ಸಿಗುತ್ತೆ. ಐ ಥಿಂಕ್ ಇನ್ ಶಿಕಾಗೋ, ಇಫ್ ಐ ರಿಮೆಂಬರ್ ರೈಟ್. ಸೊ ಅವನು ಅರಮ್ಮನಿಗೆ ಹೋಗ್ಬಿಟ್ಟು ಖುಷಿನಲ್ಲಿ ಹೇಳ್ತಾನೆ, ಮಾಮ್ ಐ ಲ್ಯಾಂಡೆಡ್ ಅ ಜಾಬ್ ಅಂದ್ಕೊಂಡು ಅಂತೇಳಿ. ವಾಟ್ ಜಾಬ್ ಸನಿ? ಐ ಜಾಯ್ನ್ಡ್ as a cub reporter, and my mom wept the whole night saying, what an ignoble profession you have joined ಅಂದ್ಕೊಂಡು. So that, I mean, so like any other field, well, I mean, there is scope for you to turn corrupt easily, and yeah, it can happen. ಅಂದರೆ ನಮ್ಮ ಫೀಲ್ಡಲ್ಲಿ ಬಂದ 3 ತಿಂಗಳಿಗೆ ತಲೆ ಕೆಡಿಸ್ಲಿಕ್ಕೆ ಸಾಕು, ಅಷ್ಟು ನಿಮಗೆ. ಅಂದರೆ ಎಲ್ಲ ಯಾರೋ ಸಮ್ ಇಟ್ ಮೇ ಬಿ ಸಮ್ ಪೊಲೀಸ್ ಕಮಿಷನರ್, ಇಟ್ ಮೇ ಬಿ ಸಮ್ ಸೀನಿಯರ್ IAS ಆಫೀಸರ್, ಸಮ್ ಮಿನಿಸ್ಟರ್ ಆರ್ ಸಮ್ MD. ಸೊ ಎಲ್ಲ ಮುಂದೆ ಲುಕ್ ಅಪ್, ಸೊ ನಮಗೆ ಇಟ್ ಆಟೋಮ್ಯಾಟಿಕಲಿ ಗೋಸ್ ಟು ಅವರ್ ಹೆಡ್. ಸೊ ಕೊಡೋ ಸಂಬಳ ಸಾಲುತ್ತೆ ಅಲ್ವಾ ಸರ್? ಅಂದರೆ ವೆಲ್ ನೋ, ಇಲ್ಲ ನಾಟ್ ಆಲ್ವೇಸ್. ಸಿ ದರ್ ಇಸ್ ನಥಿಂಗ್ ಲೈಕ್ ಯೂನಿಫಾರ್ಮ್ಡ್. ಇದು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮದು ಬಚಾವತ್ ಅವಾರ್ಡ್ ಅಂತೇಳಿ ಅವಾಗ ಇದು ಬಂತು. ಹೇಗೆ ನಮ್ಮ ದಿಸ್ ಐ ಆಮ್ ನಾಟ್ ಅಪ್ಡೇಟೆಡ್. ಸೊ ಏನಂತ ಹೇಳಿದ್ರೆ, ಸೊ ದಿಸ್ ಇಟ್ ಸೆಲ್ಫ್, ಈ ಬಚಾವತ್ ಅವಾರ್ಡ್ ಪ್ರಕಾರ ನಮಗೆ ಪೇ ಸ್ಕೇಲ್ ಎಲ್ಲನೂ ಫಿಕ್ಸ್ ಆಗಿದೆ. ಸೊ ಇಂತಿಂಥ ಪೇಪರ್ಗೆ ಇಷ್ಟಿಷ್ಟು ಇದು ಅಂದ್ಕೊಂಡು ಅಂತೇಳಿ. ಸೊ ಈಗ ನಮ್ಮ ಲೀಡಿಂಗ್ ಪಬ್ಲಿಕೇಶನ್ಸ್, ಐ ಮೀನ್ ಈವನ್ ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಪೇಪರ್ಲೂ ಕಾಂಟ್ರಾಕ್ಟ್ ಸಿಸ್ಟಮ್, ವಿಚ್ ಈಸ್ ಅಗೇನ್ಸ್ಟ್ ದ ವೆರಿ ಸ್ಪಿರಿಟ್ ಆಫ್ ದ ಅವಾರ್ಡ್. ಸೊ ಮತ್ತು ಇದನ್ನು ನಮ್ಮ ಇವ್ರನ್ನೇ, ನಮ್ಮ ಡಿ ವಿ ಗುಂಡಪ್ಪನವ್ರನ್ನೇ ಉದ್ಧರಿಸಿ ಹೇಳಬೇಕಂತ ಹೇಳಿದ್ರೆ, ಸೊ ಅವರು ಲಾಂಗ್ ಎಗೋ ಹಿ ಹ್ಯಾಡ್ ಬಿಮೋನ್ಡ್ ದ ಫ್ಯಾಕ್ಟ್, DVG ಹ್ಯಾಡ್ ಬಿಮೋನ್ಡ್ ದ ಫ್ಯಾಕ್ಟ್ ದಟ್ ಜರ್ನಲಿಸ್ಟ್ ಟುಡೇ ಟೇಕ್ ಪ್ರೈಡ್ ಇನ್ ಬೀಯಿಂಗ್ ವರ್ಕ್ಮನ್. ಸೊ ದಿಸ್ ಇಸ್ ನಾಟ್ a workman's job. I mean, it's not ಈ ಪ್ಲೇಸ್ ಬರೋದು ನಾಟ್ ಫಾರ್ ಮನಿ, ಫಾರ್ ದ ಜರ್ನಲಿಸಮ್ ಸ್ಪಿರಿಟಿಗೋಸ್ಕರ ಬರಬೇಕು ಅಂತ, ಇಂಟೆಲೆಕ್ಚುವಲ್ ಇದು. ಸೊ ನಾವು ಇಲ್ಲಿ ಬಂದು ನಮಗೆ ಸಂಬಳ ಸಾಕಾಗಲ್ಲ, ಅದು ಇದು. ಯು ಡೂ ಫಾರ್ ದ ಜಾಯ್ ಆಫ್ ಇಟ್. ಐ ಮೀನ್ ಇಫ್ ಯು ಕ್ಯಾನ್ ಡೂ ಇಟ್, ಡೋಂಟ್ ಡೂ ಇಟ್, ಅಷ್ಟೇ. ಅದು the same goes for politicians. If you politics come for service, not for the money. Right. ಅದು ಬಟ್ ದೆರ್ ಈಸ್ ಅಂದರೆ ಪ್ರಾಬ್ಲಿ ಇನ್ ಸಿಟೀಸ್ ಲೈಕ್. ಮತ್ತು ಇನ್ನೂ ಒಂದು ಹೇಳ್ತೀನಿ. ದಿಸ್ ಐ ರೆಡ್ ಅಬೌಟ್ 10 years ago. ಬಾಂಬೆನಲ್ಲಿ ಯಾರೋ ಒಬ್ಬ ಬಿಸ್ನೆಸ್ ಜರ್ನಲಿಸ್ಟು ಇಂಟರ್ವ್ಯೂ ಹೋಗ್ತಾನೆ ಕೆಲಸಕ್ಕೆ. ಸೊ ಎಲ್ಲ ಮಾತುಕತೆಯಾಗಿ ಆಮೇಲೆ ಆಯಿತು, ಕೆಲಸ ಆಫರ್ ಮಾಡ್ತಾರೆ, ತೊಗೊಳ್ತೀವಿ ಅಂತ ಹೇಳ್ತಾರೆ. ಸೊ ರೆಮ್ಯುನರೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಅವನು ಅದಕ್ಕೆ ಏನಿಲ್ಲ, ನನಗೊಂದು ನಿಮ್ಮ ಪೇಪರಿಂದ ಒಂದು ಇದು ಕೊಟ್ಟರೆ ಸಾಕು, ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ಸಾಕು, ಇನ್ನು ಬೇಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತೇಳಿ. ರಿಯಲ್ ಲೈಫಲ್ಲಿ ಆಗಿರೋದು. ವಾವ್, ಸಂಬಳನೇ ಬೇಡ, ಕಾರ್ಡ್ ಸಿಕ್ಕರೆ ಸಾಕಂತ. ಕಾರ್ಡ್ ಸಿಕ್ಕರೆ ಸರ್ ಸುಮ್ಮನೆ ಈಗ ಏನು ಬೇಡ, ಪ್ರೆಸ್ ಅಂತ ಕಾರ್ಡಿ ಮೇಲೆ ಹಾಕೊಂಡ್ಬಿಟ್ರೆ ಹೆಲ್ಮೆಟ್ ಇಲ್ಲದಾದರೂ ಹಿಡಿಯಲ್ಲ ನನ್ನ ಅಂತ ಒಂದು ಧೈರ್ಯ ಒಂದು. ಸರ್ ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ತುಂಬ ಇನ್ನೂ ಮಾತಾಡೋಕ್ಕೆ ತುಂಬ ಇದೆ. ನಿಮ್ಮದು 25-30 years ಎಕ್ಸ್ಪೀರಿಯನ್ಸ್ ಮಾತಾಡಬೇಕು. 2 hours ಸಾಲಲ್ಲ ಮಾತಾಡೋಕ್ಕೆ, ಈ 1 or 2 hours ಅಲ್ಲಿ ಸಿಕ್ಕಾಪಟ್ಟೆ ಇದೆ ಮಾತಾಡೋಕ್ಕೆ. ಬಟ್ ಐ ಥಿಂಕ್ ಇಟ್ ವಾಸ್ ವಿ ಸ್ಪೋಕ್ ಅಬೌಟ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಥಿಂಗ್. ಈ ಆ್ಯಂಗಲ್ ಆಫ್ ಜರ್ನಲಿಸಮ್ ನಾವು ಕೇಳಿರಲಿಲ್ಲ. ಅಂದರೆ ಜರ್ನಲಿಸಮ್ನ ಆಲ್ವೇಸ್ ಹೀರೋಫೈ ಮಾಡ್ತಾ ಇದ್ವಿ, ನಾವು ಒಂದು ಹೀರೋ ಥರ ನೋಡ್ತಾ ಇದ್ವಿ. ಬಟ್ ರಿಯಾಲಿಟಿನೂ ಎಷ್ಟೊಂದು ತೋರಿಸಿದ್ರಿ ನೀವು ಯಾವ ಥರ ಇದೆ ಅಂತ. ಇದು ಒಂದೇ ಒಂದು ಉದಾಹರಣೆ. ನನಗೆ ಇವರು ಪಾವಗಡ ಪ್ರಕಾಶ್ ಅಂತ ಹೇಳಿದಾರಲ್ಲ, ಸ್ಕಾಲರ್. ನಾನು ಜರ್ನಲಿಸಮ್ಗೆ ಬಂದ 3 ತಿಂಗಳಲ್ಲಿ ನನಗೆ ಈ ಫೀಲ್ಡ್ ಸಾಕು ಅಂತೇಳಿ ಅನಿಸಿ, ಅಂದರೆ ಲುಕಿಂಗ್ ಎಟ್ ದ ಫ್ಲಿಪ್ ಸೈಡ್. ಸೊ ಇದು ಏನು ಅಂತ ನಾನು ಅಂದ್ಕೊಂಡಂಥ ಫೀಲ್ಡ್ ಅಲ್ಲ ಅಂತೇಳಿ ಅಂತ ನನಗೆ ಮನವರಿಕೆ ಆಗಲಿಕ್ಕೆ 3 ತಿಂಗಳು ಸಾಕಾಯಿತು, ಅಥವಾ 3 ತಿಂಗಳ ಒಳಗೇ ಅದು ಆಗಿತ್ತು. ಸೊ ಆವಾಗ ನಾನು ಬಿಡಬೇಕು ಅಂದ್ಕೊಂಡಿದ್ದೆ ಜರ್ನಲಿಸಮ್ ಆವಾಗಲೇ. ಸೊ ಮೇ ಬಿ ಅದೇನೋ ರೋಗನೋ ಜಾಡಿಯನೋ ಕರ್ಮನೋ ಏನೋ ಗೊತ್ತಿಲ್ಲ, ಅಂತೂ ಇನ್ನೂ ಜಾಸ್ತಿ ವರ್ಷ ಇದ್ದೆ. ಸೊ ಇದು ಅಗೇನ್ ಐ ಮೀನ್ ವಿತೌಟ್ ಫೀಲಿಂಗ್ ಎನಿ ಸೆಲ್ಫ್ ಪಿಟಿ. ನಮ್ಮ ಮಿಲನ್ ಕುಂದೇರ ಇಸ್ ಮೈ ಫೇವ್ರೆಟ್ ಆಥರ್. ಆ್ಯಂಡ್ ಅದರಲ್ಲಿ ಅವನು ಇಮಾರ್ಟ್ಯಾಲಿಟಿ ಅಂತೇಳಿ ಒಂದು ಪುಸ್ತಕ ಬರೀತಾನೆ, ಭಾಳ ಅಪರೂಪದ ಪುಸ್ತಕ ಅದು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ರೂಬೆನ್ ಅಂತ. ರೂಬೆನ್ ಲೈಫ್ ಮಿಷನ್ ಏನಂತ ಹೇಳಿದ್ರೆ ವುಮನೈಸಿಂಗ್. ಅವನಿಗೆ ಮೇ ಬಿ ವೆನ್ ಈಸ್ ಅರೌಂಡ್ 50. ಸೊ ಹಿ ಲುಕ್ಸ್ ಬ್ಯಾಕ್ ಆ್ಯಂಡ್ ಹಿ ಟ್ರೈಸ್ ಟು ರಿಮೆಂಬರ್ ಆಲ್ ದೋಸ್ what he all along considered glorious moments. He tries to bring back those memories before his mind's eye.
hardly. Because I mean, that's how memory works, right? Correct. So ಅದಕ್ಕೆ I mean, he says something very memorable. He says, no, memory produces photographs, not film ಅಂತ. Okay, that is one thing. Wow. But something more to it. So so this guy is suddenly feels an acute sense of helplessness that he has wasted his life. And I mean, what have we done? I mean, if these are all the things that these are all the few moments that I can recollect. So I mean, was it worth it? Anta? So I mean, which most of us. So I mean, I feel that way when I think about journalism. So and ಮತ್ತೆ again, no modesty, but ನಾನು ಸಾಕಷ್ಟು ಬರ್ದಿದ್ದೀನಿ. ಸೊ ನಾನು ಬರೆದಿರೋದೆಲ್ಲನೂ ಒಂದು ದೊಡ್ಡ ಹಾಲಲ್ಲಿ ಎಲ್ಲ ಗೋಡೆಗಳಿಗೆಲ್ಲನೂ ಅಷ್ಟು ಕವರ್ ಆಗೋಷ್ಟು ಅಂಟಿಸ್ಲಿಕ್ಕೆ ನಾನು ಯಾವುದೂ ಪ್ರಿಸರ್ವ್ ಮಾಡಿಲ್ಲ ನಾನು. ಆ್ಯಂಡ್ ದೇ ಆರ್ ನಾಟ್ ವರ್ದಿ ಆಫ್ ಬೀಯಿಂಗ್ ಪ್ರಿಸರ್ವ್ಡ್. ಸೊ ಅದನ್ನೇ ಇಫ್ ಐ ಆಮ್ ಆಸ್ ಟು ಪಿಕ್ ಔಟ್ ಮೇ ಬಿ ದ ಬೆಸ್ಟ್ ಅಂತ ಹೇಳಿದ್ರೆ ನನಗೊಂದು 5 ಸಿಗ್ಬೋದು. ಸೊ ಆ 5 ಸ್ಪೆಷಲ್ ಸ್ಟೋರೀಸು ಅಥವಾ ಆರ್ಟಿಕಲ್ಸ್ ಬರೀಲಿಕ್ಕೆ ನಾನು ಒಬ್ಬೊಬ್ಬ ಅಂತ ಹೇಳಿದ್ರೆ 10 ದಿನ ತೊಗೊಂಡಿರ್ಬೋದು. ಒಬ್ಬೊಬ್ಬ ಅಂದರೆ ಮೇ ಬಿ 5 days, ಐ ಡೋಂಟ್ ನೋ. ಸೊ 25 yearsಲ್ಲಿ ನನಗೆ ಸಾರ್ಥಕತೆ ಸಿಕ್ಕಿರೋದು ಬರೀ 5 ದಿನದ ಕೆಲಸ ಅಂತ ಹೇಳಿದ್ರೆ, ಸೊ ದ ರೆಸ್ಟ್ ಆಫ್ ಇಟ್ isn't it waste? Colossal waste. So that's what I feel about journalism. ವಾವ್, ಥ್ಯಾಂಕ್ ಯು ಸರ್. ಐ ಮೀನ್ ಈ ಲಾಸ್ಟ್ ನೀವು ಹೇಳಿದ್ದು ಯು ಸಮ್ಡ್ ಅಪ್ ಎವ್ರಿಥಿಂಗ್ ಅನ್ಸುತ್ತೆ. ಐ ಮೀನ್ ಮಕ್ಕಳುಗಳು ಯಾರಾದರೂ ನೋಡ್ತಾ ಇದ್ದಾರೆ ಅಥವಾ ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ಇದು ರಿಯಾಲಿಟೀಸ್ನ ಅರ್ಥ ಮಾಡ್ಕೊಳ್ಳಿ. ಈ ಎಪಿಸೋಡ್ ಮೇನ್ ಉದ್ದೇಶನೇ ಲೈಕ್ ನಿಮ್ಮ ಮಕ್ಕಳುಗಳನ್ನ ಹೇಗೆ ಎನೇಬಲ್ ಮಾಡ್ಬೋದು. ನೀವು ಮಕ್ಕಳುಗಳು ನೋಡ್ತಾ ಇದ್ದಾರೆ, ನಿಮ್ಮ ಕರಿಯರ್ನ ತೊಗೋಬೋದು ಅಂದರೆ ನಿಮ್ಗೆ ಈ ಥರ ಒಂದು ಪ್ಯಾಷನ್ ಇದ್ದರೆ ಅಥವಾ ಈ ಥರ ಒಂದು ಪ್ಯಾಷನ್ನ ಜರ್ನಲಿಸಮಲ್ಲಿ ಮಾಡಿ ಈ ಥರ ಮಾಡ್ತೀನಿ ಅಂದರೆ ದ ರಿಯಾಲಿಟೀಸ್ ಅರ್ಥ ಮಾಡ್ಕೋಬೇಕು. ನೀವು ಅದಕ್ಕೆ ಮೆಚ್ಯೂರು ಆಗಬೇಕು, ಬುದ್ಧಿವಂತರು ಆಗಬೇಕು, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಸೊ ಈ ಥರ ವರ್ಲ್ಡ್ ಇದೆ, ಹೊರಗಡೆ ಈ ಥರ ವರ್ಲ್ಡ್ ಇದೆ, ನೀವು ನೋಡೋದಿಲ್ಲದೆ ಇರ್ಬೋದು. ಕಾಲೇಜಲ್ಲಿ ಇದ್ದರೆ, ಜರ್ನಲಿಸಮ್ ಕಾಲೇಜಲ್ಲಿ ಇದ್ದರೆ ಅಕಸ್ಮಾತು ಅಥವಾ ಮಾಡಬೇಕು ಅಂತಿದ್ರೆ ಒಂದು ರೋಸಿ ಪಿಕ್ಚರ್ ನೀವು ಪೇಂಟ್ ಆಗಿರ್ಬೋದು. ಬಟ್ ಆ ಒಂದು ವರ್ಲ್ಡು ನೀವು ಎಂಟ್ರ್ ಆಗಬೇಕಾದ್ರೆ ನೀವು ಎಂಟ್ರ್ ಆಗಬೇಡಿ, ಯಾಕಂದರೆ ನಿಮಗೆ ಅದು ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಇದು ರಿಯಾಲಿಟಿ ಅಲ್ಲ ಅಂದರೆ. ಆರ್ ಯು ಶುಡ್ ಲರ್ನ್ ಹೌ ಟು ಹ್ಯಾಂಡಲ್ ಇಟ್, ಆರ್ ಯು ಸಿ ಹೌ ಯು ಕ್ಯಾನ್ ವಿನ್ ವಿತ್ ದಿಸ್ ಸ್ಟಾರ್ಮ್, ಸ್ವಿಮ್ ಅಗೇನ್ಸ್ಟ್ ದ ಟೈಡ್ ಅಂತ ಹೇಳ್ತಾರಲ್ವ, ಆ ಥರ ಮಾಡೋ ಸಾಧ್ಯನಾ ಅಂತ ನೋಡ್ಕೊಳ್ಳಿ, ಮಾಡ್ಕೊಂಡು ಬನ್ನಿ. ಜರ್ನಲಿಸ್ಟ್ ಬೇಕು ಸರ್ ಹೇಳ್ದಂಗೆ, ಜರ್ನಲಿಸ್ಟ್ ಬೇಕು ಈ ಪ್ರಪಂಚಕ್ಕೆ. ಒಳ್ಳೆ ಜರ್ನಲಿಸ್ಟ್ ಬೇಕು, ಆನೆಸ್ಟ್ ಜರ್ನಲಿಸ್ಟ್ ಬೇಕು. ಆನೆಸ್ಟಿ ಇದ್ದರೆ ಭಯ ಇರಲ್ಲ ಅಂತಲೂ ಹೇಳಿದ್ರು. ಸೊ ಈ ಥರ ಒಂದು ಜರ್ನಲಿಸ್ಟ್ ನೀವು ಆಗ್ಲಿಕ್ಕೆ ಸಾಧ್ಯನಾ ಅಂತ ಇದ್ದರೆ ದಯವಿಟ್ಟು ಬನ್ನಿ, ಬೇಕು ಜನಕ್ಕೆ, ಸೊಸೈಟಿಗೆ. ನೀವು ಒಂದು ಸ್ವಲ್ಪ ಒಂದು ಯೋಚನೆಯನ್ನು ಈ ನಿಟ್ಟಿನಲ್ಲಿ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ವಿಜೇಂದ್ರ ಸರ್, ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಇನ್ನು ತುಂಬ ಕಲ್ತ್ವಿ. ಇನ್ನೂ ಮುಂದೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದಷ್ಟು ಮಾತಾಡಬೇಕು ಅಂತ ನನ್ನ ಆಸೆ. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು. ಮೈ ಪ್ಲೆಜರ್.